ಶಶಿಭೂಷಣ ಶರಣೆಂದಿನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂದಿನ ಶಶಿಭೂಷಣ. ಇದೇನು ಜಗದೀಶ್ವರಿ, 3-4 ದಿನಗಳಿಂದ ನಮ್ಮ ಮನೆ ಕಡೆ ಬರ್ಲೇ ಇಲ್ವಲ್ಲ? ಆಗ್ಲಿಲ್ಲ, ಮನೇಲಿ ಎಂಥ ಕಾರ್ಯಗಳು. ನನ್ಗೆ ಗೊತ್ತು, ಅದಾರು ವರ ಮಹಾಶಯ ನಿನ್ನ ನೋಡ್ಲು ಬರ್ತಾನೆ ಅಂದಾಗ ನಮ್ಮ ಮನೆ ಕಡೆ ಬರ್ಲು ಸಮಯ ಹೇಗಬೇಕು ಹೇಳು. ಇಲ್ಲಿ ಏನಾಯ್ತೆ? ಒಪ್ಪಲಿಲ್ವೇನೆ? ಇದೇನೆ ನಿನ್ನ ಮೌನದ ಅರ್ಥ? ಈಗಲಾದ ಸಾಹಸವೆಂದಾಗ ಮೌನವೇ ಉತ್ತರ. ನೆನಪಿಸ್ತಿಗೆ ಒಪ್ಪೆ ಆಗಲಿಲ್ಲ ಅಂತ ಕಾಣುತ್ತೆ. ಆದಷ್ಟು ಬೇಗ ಮದುವೆ ಮಾಡ್ಬಿಡಿ. ಬೆಳೆದು ನಿಂತ ಮಕ್ಕಳು ಮನೆಯಲ್ಲಿದ್ರೆ ಜನ ನಿಂದೆಗೆ ಗುರಿಯಾಗುವನೆಂಬ ಅರಿವು ನನಗೂ ಇದೆ. ಆದ್ರೆ ಏನ್ ಮಾಡ್ಲಿ, ಇವಳ ಗೆಳತಿರ ಮಾಂಗಲ್ಯ ನನ್ನನ್ನು ಕಂಡು ಅಣಕಿಸುತ್ತಿದೆ. ನೀನೆಂಥ ನಿರ್ಜೀವ ಪಿತನೆಂದು. ಏನೋ ಗೆಳತಿ ಅಂತ ಮಾತನಾಡ್ತಾಳೆ, ಮರೆತು ಬಿಡ್ತಾ ಅವಳು ಮಾತು. ಸತ್ಯ ಮಾತನ್ನೇ ಲೋಕ ಬಿತ್ತರಿಸುತ್ತಿರಬೇಕಾದ್ರೆ ನಿನ್ನ ಮದುವೆಗೆ ಅಡ್ಡವಾದ ವರದಕ್ಷಿಣೆ ಕತ್ತರಿಯಾಗಿ ನನ್ನ ಕರುಳು ಕತ್ತರಿಸುತ್ತಿದೆಯಮ್ಮ. ಅವರು ಬಂದ್ರು ಅಂತ ಕಾಣುತ್ತೆ. ನೀನು ಬನ್ನಿ ಮಹಾಂಕಳೆ ಹಣ್ಣು ಕಾರೇಪಸಮ್ಮ. ಬಾ. ನಮಸ್ಕಾರ. ಏನ್ ಲಕ್ಷ್ಮಣ್ ಅವ್ರೆ, ಮಗಳ ಮದುವೆ ನೆರವೇರ್ಲಿ ಅಂತ ಹೇಳಿ ಈ ದೇವರಿಗೆ ಅಭಿಷೇಕ ಇಟ್ಕೊಂಡಿದ್ರಿ ಅಂತ ಕಾಣುತ್ತೆ. ಅಪ್ಪ ತೆಪ್ಪನವ್ರೆ, ಈಗ ನನ್ನ ಪಾಲಿಗೆ ನೀವೇ ದೇವರಾಗಿದೆ. ನೀವು ಮನಸ್ಸು ಮಾಡಿದ್ರೆ ನನ್ನ ಮಗಳ ಮದುವೆ ನಡೆಯುವುದೇ ವಿನಃ ಈ ಕಲಿಯುಗದಲ್ಲಿ ಕಲ್ಲು ದೇವರ ಆಟ ನಿಂತು ಹೋಗಿದೆ ಸ್ವಾಮಿ. ಅದೇನಪ್ಪ, ಎಲ್ಲದಕ್ಕೂ ದೇವ್ರ ಅನುಗ್ರಹ ಬೇಕು. ಆ ಶಿವಾನುಗ್ರಹ ಇದ್ರೆ ಎಲ್ಲ ಕೆಲಸ ಆಗೋದು. ನೋಡ್ರಿ, ಹಾಗೂ ಹೀಗೂ ಮಾಡಿ ಬಹಳ ಕಷ್ಟಪಟ್ಟನ್ರಿ. 50,000 ರೂಪಾಯಿ ವರದಕ್ಷಿಣೆ ಸವಾಲೇರಿತ್ತು. ಅದನ್ನ ಕಡಿಮೆ ಮಾಡಿ 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 25,000 ತಂದಿಲ್ಸಿ. 25,000? ಬರೀ 25,000. ಮದುಮಗನ ಕಣ್ಣಲ್ಲಿ ಅದು 4 ಕಾಸಾಗಿ ಕಂಡರು ಕೊಡುವ ಶಕ್ತಿ ಇಲ್ಲದ ನನಗೆ ದುಡ್ಡೇ ಗುಡ್ಡವಾಗಿ ಕಾಣ್ತಿದ್ದಲ್ಲ ಸ್ವಾಮಿ. ಅಂದ್ರೆ ಇಷ್ಟು ಕೊಡಕ್ಕಾಗಲ್ಲ ಅಂತೀರನ? ಇಲ್ಲವೆನ್ನಲಿಕ್ಕೆ ಮನಸ್ಸು ಒಪ್ಪುದು, ಕೊಡ್ಲಿಕ್ಕೆ ಮಾರ್ಗವೂ ತೋರದು. ಸುಮ್ಮನೆ ಅವರೊಡನೆ ಮತ್ತೆ ಮತ್ತೆ ಅದನ್ನೇ ಯಾಕೆ ಅರಿಯುತ್ತಿರುವಿರಿ? ಕಾಸು ಕೂಡ ಕೊಡ್ಲಿಕ್ಕೆ ಆಗದಕ್ಕೆ ನಮ್ದು. ದಿಲ್ಲಿ ಕಲ್ಯಾಣ್ ಕುಮಾರ್, ನನ್ನ ಮಗಳ ಮದುವೆ ಮಾಡಿ ನಿಮ್ಮ ಮನೆಗೆ ಕಳಿಸಿದ ಕ್ಷಣ ಮುಗಿದು ಹೋಗಲಿಲ್ಲ ನನ್ನ ಕರ್ತವ್ಯ. ಈ ದೇಹ ಮಣ್ಣು ಗೂಡುವವರೆಗೂ ಅಳಿಯ ಮಗಳ ಆಗೋಳಿಗೆ ಹೊಣೆಯಾಗಬೇಕಾಗುತ್ತದೆ. ದಯವಿಟ್ಟು ಮದುವೆ ನಿಲ್ಲಿಸಬೇಡಿ. ನಿಮ್ಮ ಹಣ ನಿಧಾನವಾಗಿ ಕೊಡಲು ಬರುತ್ತದೆ. ನನ್ನ ಮಗಳು ನಿಮ್ಮ ಮನೆ ಒಳಗ ಸೌಭಾಗ್ಯ ಲಕ್ಷ್ಮಿ ಆಗ್ತಾಳೆ. ಹಣ ಲಕ್ಷ್ಮಿ ಒಪ್ಪಳಲ್ಲದೆ ಇನ್ನಾವ ಲಕ್ಷ್ಮಿ ಅಗತ್ಯವೇ? ಏನ್ರಿ ಕಲ್ಯಾಣ ಕುಮಾರ್, ನೀವು ತಿಳಿದವ್ರದ್ರಿ, ನೀವು ಹಿರಿಯರಿದ್ರಿ. ಗುಡಿಯಾಗೆ ನಿಂತಿಂತ ಮಾತಾಡ್ತಾರನ್ರಿ. ನಾಳೆ ನೀವಿಬ್ರು ಸಂಬಂಧಿಕರಾಗವ್ರು, ಮಾವಾಳಿ ಆಗವ್ರು. ಇಂಥಲ್ಲಿ ಮಾತಾಡೋ ವಿಷಯ ಅಲ್ಲ. 1000 ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನೋಡಿದವ್ರು ಏನಂತಾರು? ಲಕ್ಷ್ಮಣ್ ಅವ್ರೆ, ನಿಮ್ಗೆಲ್ಲ ವ್ಯವಹಾರ ತಿಳಿಸ್ತೀನಿ ನಾನು. ಸ್ವಲ್ಪ ನೀವು ಮುಂದೆ ನಡ್ರಿ, ಅಲ್ಲಿ ನಿಲ್ರಿ. ಆ ಕಟ್ಟಿ ಆಯ್ತಲ್ಲ, ಮಾಮೂಲಿ ಕಟ್ಟಿ, ಅಲ್ಲಿ ಕುಂದ್ರಿ, ಬಂದ್ಬಿಡ್ತೇನೆ ಈಗ. ಕಲ್ಯಾಣ ಕುಮಾರ್, ನಿಮ್ಗೆ ವರದಕ್ಷಿಣೆ ಬೇಕು. ಕೊಡ್ತಾ ಜವಾಬ್ದಾರಿ ನಾನು. 50,000 ಹೋದಲ್ಲ? ಹೌದು, ಕೊಡಿಸ್ತೀನಿ. ನನ್ನ ಕಮಿಷನ್ ಗೊತ್ತಲ್ಲ? ಏನು? 100% 100% ಅಲ್ರಿ, 20%. 20, ಬರೀ 20. ಆಯ್ತು. ಮೇಲೊಂದ್ ಜೊತೆ ವರದಕ್ಷಿಣೆ ಹಣ ಸರಿಯಾಗಿ ಬಂದು ಮುಟ್ಟಿದ್ರೆ ಇವನು ಬಿಚ್ಕೋತೀನಿ. ಹೆಂಗಾದಿದ್ದೆ ಕೊಡಿಸ್ತೀನಿ. ಇದೇನು ದೇವಸ್ಥಾನದಲ್ಲಿ ದೇವರಿಗೆ ನಮಸ್ಕರಿಸೋದು ಬಿಟ್ಟು ನನಗೆ ನಮಸ್ಕರಿಸೋದೆ? ಪರಿದಾದ ಆತ್ಮ ದೇಗುಲದಲ್ಲಿ ಒಂದು ಸ್ಥಿರವಾಗಿ ನೆಲೆಸಲೆಂದು ನಿಮಗೆ ನಮಸ್ಕರಿಸುತ್ತಿದೆ. ಅಲ್ಲ, ದೇವರಲ್ಲಿ ಬೇಡಿದ್ರೆ ಏನಾದ್ರೂ ವರ ಕೊಡಬಹುದು, ನನ್ನಲ್ಲಿ ಬೇಡಿದ್ರೆ ಏನು ದೊರೆಯುತ್ತದೆ ನಿಮಗೆ? ಪಡೆಯಬೇಕಾದದ್ದು ವರ. ವರ? ನನ್ನಿಂದ ವರ? ಯಾವ ವರ? ಈ ಕನ್ಯಾವತಿಗೆ ವರವಾಗಿ ಬಂದ ತಾವು ನನ್ನ ಕೈ ಹಿಡಿಯುವ ವರ ನೀಡಿ ಈ ಕನ್ಯೆಯನ್ನು ಉದ್ಧರಿಸಿ. ಸರಿ, ನಿನ್ನ ಕೈ ಹಿಡಿಯಲು ನಿನ್ನ ತಂದೆ ನಾನು ಕೇಳಿದಷ್ಟು ಹಣ ಕೈ ಬಿಡಬೇಕಲ್ಲ? ತಮ್ಮ ಬಾಳಿನುದ್ದಕ್ಕೂ ತಮ್ಮ ಸುಖ ದುಃಖದಲ್ಲಿ ಜೊತೆಯಾಗಿ ಬರುವವಳು ನಾನೇ ವಿನಃ ನನ್ನ ತಂದೆಯಿಂದ ಬರುವ ವರದಕ್ಷಿಣೆ ಮಾತಿನ ಮಾಟಗಾರ್ತಿಯಂತೆ ಕಾಣುತ್ತಿ. ನಿನ್ನ ತಂದೆಗೆ ಎಳೆಯನಾಗುವವನ ಪ್ರೀತಿ ಕೊನೆಯವರೆಗೂ ನಿನ್ನಲ್ಲಿ ಉಳಿಯಬೇಕಾದ್ರೆ ವರನಿಗೆ ವರದಕ್ಷಿಣೆಯನ್ನು ಕೊಡಿಸ್ಲಿಕ್ಕೆ ಬೇಕು ಜಗದೀಶ್ವರಿ. ಕೊಡಲು ಕಾಸಿಲ್ಲದಿದ್ರೆ ಮದುವೆಯಾಗುವ ಬಗೆಯಂತೆ ಹಣಕ್ಕೆ ಮಹಸ್ಥಾನವಿದೆಯೇ ಪ್ರಪಂಚದಲ್ಲಿ? ಹಣವಿಲ್ಲದೆ ಹಣವನ್ನು ಕೂಡ ದಪನ ಮಾಡಿದ್ರು ಇಂದಿನ ಪ್ರಪಂಚದಲ್ಲಿ ಸಜೀವ ಮಾನವನಿಗೆ ಬೆಲೆ ಇಲ್ಲವೇ? ಹೆಣ್ಣನ್ನು ಇಂಥ ಕೀಳು ಮಟ್ಟಕ್ಕೆ ತಂದ ಸಮಾಜವನ್ನು ಹೆಣ್ಣು ಎಷ್ಟು ಶಪಿಸುತ್ತದೆ ಗೊತ್ತೇ? ಹಾಗಿದ್ರೆ ಅದು ಅರಣ್ಯ ರೋದನ. ಹೆಣ್ಣಾಗಿ ಹುಟ್ಟಿಸಿದ ಆ ಬ್ರಹ್ಮನನ್ನೇ ಶಪಿಸಬೇಕಲ್ಲದೆ ಅನ್ಯರನ್ನಲ್ಲ. ಹಾಗಾದ್ರೆ ನನ್ನ ಮದುವೆ ಗತಿ? ಮಾತನಾಡಿದ ವರದಕ್ಷಿಣೆ ಹಣ ಬಂದರೆ ಮಾತ್ರ. ಹಣ ನೋಡ್ಬೇಕು, ನಿಮ್ಮ ಮದುವೆಯಾಗುವ ಗುಣ ನೋಡಿ. ಗುಣಾವಗುಣಗಳು ನನಗೆ ಬೇಕಾಗಿಲ್ಲ. ವಿಚಾರ ಮಾಡಿ. ಗುಣಾವಗುಣಗಳನ್ನು ವಿಚಾರಿಸಿದಲ್ಲಿ ನಾಳೆ ಜೀವನದಲ್ಲಿ ಬಲವಾದ ನೋವು ಅನುಭವಿಸಬೇಕಾಗುತ್ತದೆ. ಹಣಕ್ಕೆ ಬೆಲೆ ಕೊಡುವ ನಿಮಗೆ ನಾಳೆ ಹೀನ ಗುಣದೊಳಗೆ ದೊರೆತರೆ? ಎಷ್ಟೇ ನಿನ್ನ ಮಾತು, ಅವಳು ಎಂಥವಳು ಇರಲಿ, ನಾನು ಕೇಳಿದಷ್ಟು ಹಣ ಕೊಟ್ಟರೆ ಸಾಕು. ನಿಮ್ಮಿಂದ ಹಣ ಕೊಡೋದು ಆಗುತ್ತಿಲ್ಲೋ ಅಷ್ಟೇ ಹೇಳಿ. ಹಠ ಹಿಡಿಯಬೇಡಿ. ಮದುವೆಗಾಗಿ ನನ್ನ ತಂದೆ ಬಹಳ ಸಣ್ಣಾಗುತ್ತಿದ್ದಾನೆ. ಇದು ನಿಮ್ಮ ಕಾಲ. ಈ ಕರುಣೆಯ ಕಥೆ ನನಗೆ ಬೇಡ. ಹೆಣ್ಣೆಂದರೆ ಮಾರಾಟದ ವಸ್ತುವೆಂದು ತಿಳಿದಿದ್ದಾರೆ ಈ ಪುಂಡ ಗಡ್ಡಸರು.
ಸಂಸಾರವೆಂಬುದರ ಅರ್ಥವನ್ನೇ ಅರಿದೆ ಇವರು ನಾಳೆ ಜೀವನದಲ್ಲಿ ಬಾಳುವಂತರಾಗಿ ಬಾಳು. ಎಷ್ಟು ಭಾಗ್ಯವಂತಳೆ ನೀನು. ಮದುವೆ ಆಗೋ ಮೊದಲು ಪತಿ ಆಗೋನಲ್ಲ ಅದೆಷ್ಟು ಮಾತು. ನಾನು ನನ್ನ ಮದುವೆ ಆಗೋನಲ್ಲ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟೋನಲ್ಲ. ಹಣ ಒಂದನ್ನು ಬಿಟ್ರೆ ಇನ್ನೇನು ಅವರಿಗೆ ಬೇಕಾಗಿಲ್ಲ. ಏನಾಯ್ತು ಜಗದೀಶ್ವರಿ? ಆಶೆ ಎಳಕಿತು ನರ್ಮದ. 50,000 ಕೊಡದೆ ನನ್ನ ಕೊರಳಿಗೆ ತಾಳೆ ಕಟ್ಟುವುದಿಲ್ಲ. ದೀನಳಾಗಿ ಕಾಡಿದೆ, ಕಾಲು ಹಿಡಿದು ಬೇಡಿದೆ, ಕರಗಲಿಲ್ಲ ಅವನಿದೆ. ಸರಿ, ಈಗೇಕ ವಿಚಾರ? ದೇವರಿದ್ದಾನೆ. ಯಾರು? ಇವನೇ. ಅಯ್ಯೋ, ಶ್ರೀಮಂತರ ಕೈವಶನಾಗಿ ಧರ್ಮದ ಹೆಸರಿನಲ್ಲಿ ತಾಂಡವವಾಡುತ್ತಿರುವ ದೈತ್ಯ, ಜೀವ ಭಾವವಿಲ್ಲದ ಶಿಲಾಮೂರ್ತಿ ಇವನಿತ್ತಿತ್ತಿಯಾಗಿದ್ದೀರಿ. ರೀತಿ ತಪ್ಪಿ ನಡೆಯುವ ಗಂಡಸರಿಗೆ ಹೇಳುತ್ತಿದ್ದ ಇದು ನಿನ್ನ ನೀತಿ ಅಲ್ಲವಿದೆ. ಇವನೊಬ್ಬ ಕಾಣಿಕೆಯ ಕಳ್ಳ, ನೈವೇದ್ಯ ಠಕ್ಕ. ಅಜ್ಞಾನದ ಅಂಧಕಾರದಿಂದ ನಿನ್ನ ಭಕ್ತಿ ಭಾವ ಬತ್ತಿಸಿದರು. ದೇವರಿಗೆ ನಿಂದೆ ಆಡಿ ಉಳಿದವರಿಲ್ಲ. ಇದರಲ್ಲಿವೆ ಆ ಮಾತು. ದ್ವಾಪರದಲ್ಲಿ ನಿಜ ರೂಪದಿಂದ ಬಂದು ಭಕ್ತರನ್ನು ಉದ್ಧರಿಸುತ್ತಿದ್ದ ದೇವ ಕಲಿಯುಗದಲ್ಲಿ ನಿಮ್ಮಂಥವರಿಂದ ಕಲ್ಲಾಗಿ ಕುಳಿತಿದ್ರು. ಅಗೋಚರನಾಗಿ ಅನಂತ ಪವಾಡಗಳನ್ನು ಎಸಗದಿದ್ರೆ ಇಂದಿನ ಸ್ಥಿತಿಗತಿಗಳನ್ನೇ ಕಳೆದುಕೊಳ್ಳುತ್ತಿತ್ತು ಕಲಿಯುಗ. ಇಲ್ಲಿ ನಡೆ, ನಿನ್ನ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ. ಆಗ್ಲಾದ್ರೂ ದೈವಶಕ್ತಿ ಅರಿವಾಗುತ್ತೆ. ನಡೆ ಹೋಗೋಣ. ನಡೆ. ಏನಪ್ಪ? ಅಲ್ಲ, ಈ ದೇವಸ್ಥಾನ ಪೂಜಾರಿಗೆ ದಕ್ಷಿಣ ಕೊಡ್ತಿರೋ ಏನ್ ಹಂಗ ಹೊಡ್ತಿರೋ? ದಕ್ಷಿಣ ಬೇಕಾ? ಹೌದಮ್ಮ. ಉತ್ತರ ಕಡೆ ಬೆನ್ ಮಾಡಿ ಹೋಗು, ದಕ್ಷಿಣ ತಾನೇ ಸಿಗುತ್ತೆ. ಅದು ನಮಗ್ ಗೊತ್ತಾಯ್ತಿ. ಇನ್ನೊಮ್ಮೆ ಬರ್ರಿ, ನಿಮಗ್ ತೀರ್ಥಾನ ಕೊಡುದಿಲ್ಲ. ಯಾವ ಇವ ಎಲ್ಲಿಂದ ಬರ್ದಾನ ಇವ? ಓ ಗದಗಿಂದ ಬರ್ದಾನೆ. ಕುಮಾರ್ ಶಂಕರ್ ಹಳ್ಳಿ ಏನಂತ ನೀವ? ಶ್ರೀಮಾನ್ ಅಪ್ಪ ತೆಪ್ಪನವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಪತ್ರ ಬರೆಯಲು ಕಾರಣವೇನೆಂದರೆ ನಾನು ಮದುವೆಯಾಗಲು ನಿರ್ಧರಿಸಿದ್ದೇನೆ. ನಮ್ಮ ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ನನಗೆ ವರದಕ್ಷಿಣೆ ಅವಶ್ಯಕತೆ ಇಲ್ಲ ಅನ್ನೋ ವಿಷಯ ಈ ಮೊದಲೇ ನಿಮಗೆ ತಿಳಿಸಿದ್ದೆ. ಅದಕ್ಕಾಗಿ ಯೋಗ್ಯವಾದ ಒಂದು ಕನ್ಯೆಯನ್ನು ನೋಡಿ. ನನಗೆ ವರದಕ್ಷಿಣೆ ಬೇಕಾಗಿಲ್ಲ, ಆದರೆ ತಿರುಗಾಡೋದಕ್ಕೆ ಒಂದು ಹೀರೋ ಹೊಂಡಾ ಮೋಟರ್ ಬೈಕಲ್ಲಿ ಕೊಡಿಸಿದ್ರೆ ಸಾಕು. ಅಬ್ಬಾ ಅಬ್ಬಾ, ವರದಕ್ಷಿಣೆ ಬೇಡ ಅಂತಾಗ ಇವನಿಗೆ ಹೀರೋ ಹೊಂಡಾ ಮೋಟರ್ ಬೈಕ್ ಬೇಕಂತೆ. ಅದೇನು ಪುಕ್ಷಾಟೆ ಬರುತ್ತೆ ಅಂತ ಹೇಳ್ದಾನ. ಏನು ಹೆಣ್ಣಿನ ಹಣ ತಿನ್ನಕತ್ತೀವ್ರಿ ಗಂಡಿನ ಕುಳ ಅಂತೀನಿ. ಮದುವೆಗಿಂತ ಮುಂಚಿತವಾಗಿ ಜಟ್ಟಿಗಳಂತೆ ಜಿಗಿದಾಡಿ, ಭೀಮನಂತೆ ಹಾರಾಡಿ, ದುಶ್ಯಾಸಂತೆ ಒದರಾಡಿ, ಮದುವೆಯಾದ 3 ತಿಂಗಳಲ್ಲಿ ಸಾಕಿದ ಮಂಗನಂಗಾಗಿಬಿಡ್ತಾರೆ. ಅದ್ರಾಗ ಹೆಂಡತಿ ಬಂದು ಸೆರಗಿನ ಗಾಳಿ ಬೀಸಿದ್ರಂತೂ ಸಾಕು, ಬರೀ ಸೆರಗಿ ಹಿಡ್ಕೊಂಡೆ ಅಡ್ಡಾಡ್ತಾವೆ. ಏನೇ ಆಗಲ್ರಿ, ಗಂಡು ಹೆಣ್ಣು ಎರಡೂ ಪಾರ್ಟಿಗೂ ಕೆಟ್ಟಾದ್ರೂ ನಮ್ಮ ಹೊಟ್ಟೆ ಕಟ್ಟಾಗದಾಗ ನಡೆದೈತಲ್ಲ ಅಷ್ಟೇ ಸಾಕು. ನಮ್ಗೆ ಮತ್ತೇನ್ ಬೇಕು? ವಣಕಂ ಲೆಕ್ಕ ವಣಕಂ. ಯಾವನ್ಲೇ ನೀನು? ಎಷ್ಟು ಸುಂದರವಾಗಿ ಸುರಿಸ್ತೀಯಲ್ವ ಶಬ್ದ ಸಾಹಿತ್ಯನ. ಏನು ಸಿಗ್ಮ ಮರ್ದಂಟಿಂಗ್ ಏ ಟಿಂಗ್ ಟಾಂಗ್ ನನ್ನ ಮಗನೇ, ಅಚ್ಚ ಕನ್ನಡದ ಮಾತಾಡ್ರೆ. ನನ್ನ ಮರ್ತಿ ಬಿಟ್ರೆ ಮಾರಾಯರೆ, ನಾನು ಮಾರಾಯರೆ ಸುಖವಿಲಾಸದ 3ನೇ ಸಾಲಿನ ಸಪ್ಲೈ ಉಡುಪಿ ಅಲ್ಲವಾ? ಓಹೋ, ಆ ವಾಂತಿ ವಿಲಾಸದ ಸಾಮಾನ್ ಸಪ್ಲೈಯರ್ ಉಡುಪಿ ನೀನೇನೋ? ವಾಂತಿ ವಿಲಾಸ ಅಲ್ಲ ಮಾರಾಯರೆ, ಶಾಂತಿ ವಿಲಾಸ ಎಂತ ನೀವು ಮಾತನಾಡುವುದು? ಮೊದಲಾದ ಶಾಂತಿ ವಿಲಾಸನೇ ಇತ್ತು. ನಿಮ್ಮಂತವ್ರು ಎಂದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ ಅವತ್ತಿಂದ ಅದು ವಾಂತಿ ವಿಲಾಸನೇ ಆಯ್ತು. ನಮ್ಮಂತವರಿಂದ ಆಗಿಲ್ಲ ಮಾರಾಯರೆ, ನಿಮ್ಮಂತವರಿಂದ ಆಗಿದೆ. ಇರ್ಲಿ, ನಿನ್ನ ಜನ್ಮನಾಮನೇ ಉಡುಪಿಯೇನ? ಜನ್ಮದಾತನೇ ಸತ್ತ ಮೇಲೆ ಹುಟ್ಟಿದ ನನಗೆ. ಅಂದ್ರೆ ಅಪ್ ಸತ್ ಮೇಲೆ ಹುಡ್ದವ? ಹ್ಞೂನ್ರಿ. ನನಗೆ ಜನ್ಮನಾಮ ಯಾವ್ದಂತ ಕೇಳಿ ಅಂತ ಹೇಳ್ಬೇಕು. ಏನೋ ನಿಮ್ಮಂತ ಆದರ್ಶವಾದಿಗಳು ನನಗೆ ಉಡುಪಿ ಇಲೆ ಮಾಣಿ ಅಂತ ಕರೆಯೋದೊಂದೇ ಗೊತ್ತುಂಟು. ಆದ್ರೂ ಅಡ್ಡಿ ಇಲ್ಲ, ಯಾ ಬುದ್ಧಿವಂತರು ಇದೆಯಾ? ಬುದ್ಧಿ ಇದ್ದರೂ ಸಿದ್ಧಿ ಇಲ್ಲ ಮಾರರಿ, ಎಂತ ಮಾಡುವುದು? ಸಿದ್ಧಿ ಇಲ್ಲ. ಇನ್ನೂ ಎಂಥ ಸಿದ್ಧಿ ಪಡಿಬೇಕಂತಾರಲೇ ನೀವು ಉಡುಪಿ ಕುಲದವರು. ನಿಜವಾದ ಬುದ್ಧಿಯನ್ನು ಸ್ವಾರ್ಥ ಸಿದ್ಧಿಗೆ ಉಪಯೋಗಿಸಿಕೊಂಡವ್ರಂದ್ರೆ ಉಡುಪಿಯವರು ಹೊರತಾಗಿ ನಮ್ಮ ಈ ಕರ್ನಾಟಕದಾಗ ಬೇರೆ ಯಾರು ಇಲ್ಲಪ್ಪ. ಅಂದ್ರೆ ನಮ್ಮಂತ ಬುದ್ಧಿವಂತರು, ನಮ್ಮಂತ ಸಿದ್ಧಿ ಪುರುಷರು ಮತ್ತೆ ಯಾರಿಲ್ಲ ಅಂತೀರಾ? ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ಅದೇ ಹೇಗೆ ನೋಡು, ಬಾಲ್ಯಾವಸ್ಥೆಯಿಂದಲೇ ತಂದೆ ತಾಯಿಗಳಿಂದ ವನವಾಸ ದೀಕ್ಷೆ ಪಡೆದುಕೊಂಡು ಪ್ಲಾಟ್ಫಾರ್ಮ್ ಟಿಕೆಟ್ ನಿಂದ ನಿಮ್ಮ ಪ್ರಯಾಣ ಪ್ರಾರಂಭ ಮಾಡಿ, ನಿಮ್ಮ ವಂಶೋದ್ಧರಕರ ಅಂಗಡಿಯಲ್ಲೇ ನಿಮ್ಮ ಜೀವನ ಪ್ರಾರಂಭಿಸಿ, ನಿತ್ಯ ಕಾಸು ತುಂಬಿದ ತಂಬಿಗೆಯನ್ನೇ ಹೊಡೆದುಕೊಂಡು ಹೋಗಿ 3 ಅಂತಸ್ತಿನ ಮಹಡಿಯನ್ನು ಬಾಡಿಗೆ ಹಿಡಿದು ಸತಿಸುತರನ್ನೇ ಮರೆಸುವ ತೀರ್ಥ ಪ್ರಸಾದಗಳನ್ನು ತಿಳಿಸುತ್ತಾ ಮಹಡಿಯನ್ನು ಬಾಡಿಗೆ ಕೊಟ್ಟಿರ್ತಾನಲ್ಲ ಆ ಮಾಲಕರಿಗೆ ತುಪ್ಪದ ದೋಸೆಯನ್ನು ರಮಿಸಿ ತಿನ್ನಿಸಿ ಅದೇ ಸಾಲದಲ್ಲಿ ನಿಮ್ಮ ವನವಾಸದ ಪಟ್ಟ ಅವನಿಗೆ ಕಟ್ಟಿ ಇಂದ್ರಭವನ ಅಂತ ಹೆಸರಿಟ್ಟು ಆ ದೇವೇಂದ್ರನ ಪಟ್ಟ ಆಕ್ರಮಿಸ್ತಿರ್ಲಪ್ಪ. ಇನ್ನೂ ಎಂತ ಸಿದ್ಧಿ ಪಡಿಬೇಕಂತ ಮಾಡಿರ್ಲೆ? ಸಾಕು ಮಾರಾಯರೆ, ಈ ನಿಮ್ಮ ವನವಾಸದ ಕತೆ ಕೇಳಿನ ಶ್ವಾಸವೇ ನಿಂತು ಹೋಯಿತು. ಆದ್ರೆ ನನ್ನ ಈ ವನವಾಸ ಎಂದು ತಪ್ಪುತ್ತದೆ? ಹ್ಞೂ ಮಾರಾಯರೆ. ಯಾಕೋ ಕೆಲಸದಾಗಿಲ್ಲನು? ಇಲ್ಲ ಮಾರಾಯರೆ, 3 ವರ್ಷದಿಂದ ನಮ್ಮ ಮಾಲೀಕರ ಅಂಗಡಿಯಲ್ಲಿ ನಿಯತ್ತಾಗಿ ದುಡಿತಾ ಇದ್ದೆ ಮಾರಾಯರೆ. ಮಕ್ಕಳಂತೆ ಕಾಣುವ ನಮ್ಮ ಮಾಲೀಕರು ಮದುವೆಯಾಗಿ ಬಂದು 3 ತಿಂಗಳಲ್ಲಿ ಕಡು ವೈರಿ ಅಂತ ಕಾಣುತ್ತಿದ್ರು. ಕಾರಣ? ಕಾರಣ ನಮ್ಮ ಮಾಲೀಕರೇ 3ನೇ ಹೆಂಡತಿಗೆ ಎಷ್ಟು ವರ್ಷ? 20 ವರ್ಷ. 20 ವರ್ಷ. ನಮ್ಮ ಮಾಲೀಕರಿಗೆ ಎಷ್ಟು ವರ್ಷ? 70 ವರ್ಷ. 70, 20 ಅಲ್ಲಿಗೆ ಬಂತು ನೋಡಿ ನನಗೆ 50. ಅಂತದೇನ್ ಬಂತಪ್ಪ
ಎಂತಪ್ಪ? ನನ್ನ ಕೆಲಸ ಎಂತದು? ಎಂತದು? ಹಿತ್ತಲಲ್ಲಿ ಕುಳಿತು ಹಿಟ್ಟು ರುಬ್ಬೋದು ಕೆಲಸ ಅಲ್ಲವೇ? ಹಿಟ್ಟು ರುಬ್ಬ ಮಾಡಿನಿ. ನಾನು ಹಿಟ್ಟು ರುಬ್ತಾ ಇದ್ದೆ. ನಮ್ಮ ಮಾಲೀಕರ ಹೆಣ್ಣು ಮಕ್ಕಳು ಮಾಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಅಂದ್ರೆ ನಿಮ್ ಮಾಲೀಕರ ಮನೆ ಹೋಟ್ಲಿಂದ ಐತಾರೆ, ಅವ್ರಲ್ಲಿ ಮಾಡಿ ಮೇಲೆ ನಿಂತು ನೋಡ್ತಾ ಇದ್ರು ಮಾರ್ಯಾರೆ. ನೀನ್ ಹಿಟ್ಟು ರುಬ್ಬದನ್ನ ಬೇರೆ ಕೆಲ್ಸ ಇದ್ದಿಲ್ಲ? ಎಂತ ಕೆಲಸ ಮಾಡೋದು ಮಾರ್ಯಾರೆ, ಅಡಿಗೆನೂ ಇಲ್ಲಿಂದ ಹೋಗ್ತಾ ಇತ್ತು. ಹೀಗಾಗಿ ಅವ್ರು ನನ್ನ ನೋಡಿ ಕಿಸಿ ಕಿಸಿಯೋದು, ನಿನ್ ನೋಡ್ ನಗೋದು. ನೀ ಹೆಂಗ್ ತಿಳ್ಕೊಂಡ್ ನಿನ್ ನೋಡಕ್ಕ? ಅಂದ್ರೆ ನನ್ನ ಹಾಗೆ ಅವ್ರಿಗೆ ಒಬ್ಬ ತಮ್ಮ ಇದ್ರಂತೆ ಮಾರಾಯರೆ. ಅದಕ್ಕಾಗಿ ನಾ ಒಂದ್ ದಿವಸ ಹಿಟ್ಟು ರುಬ್ತಾ ಇದ್ದೆ. ಅವಾಗ ನಮ್ಮ ಮಾಲೀಕರ ಹೆಣ್ಣು ಮಕ್ಕಳು ಏನಂದ್ರು, ಮಾಣಿ ನಾಷ್ಟ ತರೋದಿಲ್ವೇನೋ ಅಂತಂದ್ರು, ತಿಂಡಿ ತರ್ಲಿಲ್ವೇನೋ ಅಂತಂದ್ರು. ನಾನು ಆಯ್ತಮ್ಮ ತರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟೆ ಮಾರಾಯರೆ. ತಿಂಡಿ 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 ಏನ್ ತಿಂಡಿಯಪ್ಪ? ತಿಂಡಿ ಮಾರಾಯರೆ, ತಿಂಡಿ ನಾಷ್ಟ ಟಿಫನ್. ಅದಕ್ಕೆ ತಿಂಡಿ ಅಂತಿಲ್ಲ. ಮಾರಾಯರೆ ನಮ್ಮಲ್ಲಿ ತಿಂಡಿ ಅಂದ್ರೆ ಬೇರೆ ಆಗತ್ತಮ್ಮ. ನಮ್ಮ ಹತ್ರ ಭಾಷೆ ಎಲ್ಲ ಅದೇ ಅಲ್ವಾ? ತರ್ತೀನಿ ತಡಿ ಅಮ್ಮ ಅಂತ ಹೋಗಿ ಟಿಫನ್ ತಗೊಂಡೋಗಿ ಕೊಟ್ಟೆ ಮಾರಾಯರೆ. ನಾನು ಕೊಟ್ಟು ಬರ್ತಾ ಇದ್ದೆ. ಅವ್ರೇನ್ ಅನ್ಬೇಕು, ಲೇ ಮಾಣಿ ನನ್ನ ತಿಂಡಿ ತೀರೋವರೆಗೂ ನೀ ಇಲ್ಲಿಂದ ಹೋಗು ಕೂಡುದು ಅಂದ್ರು ಮಾರ. ತಿಂಡಿ ಹಿಂಗೆ ಅಂದ್ರೆ ಮಾರಾಯರೆ, ನಾಷ್ಟ ತೀರೋವರೆಗೂ ಹೋಗಿ ಕೂಡುದು ಅಂತಂದ್ರು. ಅದು ನಮ್ಮ ಹೋಟ್ಲಲ್ಲಿ ಇರತಕ್ಕಂತ ಕುಮಾರನ ಹುಡುಗ ನೋಡ್ಬಿಟ್ಟ ಮಾರಾಯರೆ. ಅದನ್ನು ಹೋಗಿ ನಮ್ಮ ಮಾಲೀಕರ ಮುಂದೆ ಹೇಳಿಬಿಟ್ಟ. ನಮ್ಮ ಮಾಲೀಕರು ಅಂಗಡಿಯಲ್ಲಿ ಇರ್ತಕ್ಕಂತ ಬ್ರಹ್ಮಚಾರಿ ಹುಡುಗರೆಲ್ಲ ನೀತಿರು ಲಪಂಗರು ಮುಟ್ಟಾಳ್ರು ಅಂತ ಬೈದು ಬಿಟ್ರು ಮಾರಾಯರೆ. ಅವರ ಡೈರಿಯಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿಬಿಡ್ತು ಮಾರಾಯರೆ. ಅಂಗಡಿ ಬಿಟ್ಟು ಹೊರ ಹಾತ್ ಬಿಟ್ರು ಮಾರಾಯರೆ. ಎಂತ ಮಾಡೋದು ಪಾಪ, ನನ್ನ ವನವಾಸದ ಕತೆ ಕೇಳಿ ಪಾಪ ನೀವ್ ಎಂತ ಮಾಡ್ತೀರಿ? ಸಂತೋಷ. ಊಟ ಮಾಡಿ 3 ದಿವಸ ಆಯ್ತು ಮಾರಾಯರೆ. ಬಹಳ ಸಂತೋಷ. ಒಂದು 20 ರೂಪಾಯಿ ಇದ್ರೆ ಕೊಡ್ತೀರಾ ಊಟ ಮಾಡಿ? ಏನ್ ದೊಡ್ಡ ಹೊಟ್ಟೆ ಮಕ್ಳು ಕೇಳ್ದಾಗೆ ಒಂದ್ 20 ರೂಪಾಯಿ ಇದ್ರೆ ಕೊಡ್ತೀರಾ ಸರ್ ಅಂತೀಯಲ್ಲ? ಅಂದಾಗೆ ಮಾಡ್ತಿದ್ದೆ. ನಿಮಗೆ ಮಕ್ಕಳು ಎಷ್ಟು ಜನ? ನನಗೆ ಮಕ್ಕಳಿಲ್ಲ. ಮದುವೆಯಾಗಿ 3ನೇ ಪಟ್ಟದಲ್ಲಿ ಮಕ್ಕಳ ಯೋಗ ಅಂತ ನನ್ನ ಜಾತಕದಲ್ಲಿದೆ. ಈಗ ಮದುವೆಯಾಗಿ 1 ಪಟ್ಟವಾಗಿದೆ. 1 ಪಟ್ಟ. 3ನೇ ಪಟ್ಟದಲ್ಲಿ ಮಕ್ಕಳ ಯೋಗ ಅಂತ ಜಾತಕದಲ್ಲಿದೆ. ಗೆರೆಗಳ ಬೇಟೆ. ಹೌದು. ಇನ್ನೊಂದ್ ಸ್ವಲ್ಪ ದಿವಸ ಹೋಗಿ ಬಿಟ್ರೆ ಆ ಗೆರೆಗಳನ್ನು ಮುಚ್ಕೊಂಡ್ಬಿಡ್ತವೆ. ಯಾಕೆ ಮುಚ್ತಾವಲೆ? ಅಲ್ಲಿವರೆಗೂ ನನ್ನನ್ನೇ ಏಕೆ ದತ್ತಕ ಮಗನಾಗಿ ತೆಗೆದುಕೊಳ್ಳಬಾರದು? ನೀ ಹುಟ್ಟಿದ ಕುಲ ಯಾವುದು, ಬೆಳೆದ ನೆಲ ಯಾವುದು, ಕುಡಿದ ಜಲ ಯಾವುದು, ನಿನ್ನಂಥ ಒಂದು ದತ್ತಕ ಮಾಡ್ಕೊಂಡ್ರೆ ನನ್ನ ಮಂತನ ಮರ್ಯಾದೆ ಹಾಳಾಗೋದಿತ್ತು. ದತ್ತಕ ಮಗನಾಗಬೇಕಾದ್ರೆ ಯೋಗ್ಯತಾವಂತನಿರ್ಬೇಕು, ವಿದ್ಯಾವಂತನಿರ್ಬೇಕು, ರೂಪವಂತನಿರ್ಬೇಕು, ಗುಣವಂತವನಿರ್ಬೇಕು. ಓ, ಇದು ಯಾವ ನನ್ನ ಹತ್ರ ಇಲ್ಲ ಅಂತೀರ? ಎಲ್ಲ ಐತಿ. ಮುಚ್ಚಿಕೊಳ್ಳಿ ಮಾರಾಯರ ಬಾಯನ. ಎಂತ ಮಾತನಾಡ್ಬೋದು ನೀವು? ನೀವು ಮಾತನಾಡೋದು ನಿಮಗಾದ್ರೂ ಚಂದ ಕಾಣುತ್ತಾ? ಅಲ್ಲ ಮಾರಾಯ, ನೀವು ಹೇಳಿದ್ರಲ್ಲ ಗುಣವಂತ, ರೂಪವಂತ, ಶ್ರೀಮಂತ, ಆವಂತ ಈವಂತ. ಆವಂತ ನಿಮ್ಮನ್ನು ಸುಮ್ಮನೆ ಬಿಡುತ್ತಾನೆ? ಏನ್ ಮಾಡ್ತಾನೆ? ಕಾಲು ಮರದ ಹಿತ್ತಲು ಬಾವಿಲಿ ಹಾಕ್ತಾನೆ. ಯಾಕ್ಲಿ ಅಂತ ಕೇಳಿದ್ರೆ ಬಾಯಿಗೆ ಹಲ್ಲು ಉದುರಿಸ್ತಾನೆ. ಏನು, ನನ್ನಂತ ಬಡ ಹುಡುಗನನ್ನ ದತ್ತಕ ಮಗನಾಗಿ ತೆಗೆದುಕೊಂಡು ಬಿಟ್ರೆ ಸಾಯೋ ಕಾಲದಲ್ಲಿ 1 ಗ್ಲಾಸ್ ನೀರಾದ್ರೂ ಹಾಕ್ತೀನಿ ಬಾಯಿಯಲ್ಲಿ. ಹಿರಿಯನಾದ ನನಗೆ ರೀತಿ ರಿವಾಜ್ ಹೇಳ್ಕೊಡಕ್ ಬಂದಿಯಲ್ಲೇ ಅವಿವೇಕಿ. ಇಲ್ಲಿಂದ ಅಲ್ಲ ಮಾರಾಯ, ಅವಿವೇಕಿ. ನಮಸ್ಕಾರ. ಕತ್ತೆ. ನಮಸ್ಕಾರ. ನಾಯಿ. ನಮಸ್ಕಾರ. ಅಯ್ಯೋ, 20 ರೂಪಾಯಿ ಕೇಳಿದ್ದಕ್ಕಾಗಿ ನಮ್ಮೆಲ್ಲ ಮಾತಾಡಿ ಹೋಗಿಬಿಟ್ರಿ ಇವರು. ಎಂತ ಮಾಡುವುದು? ಅಯ್ಯೋ ಉಡುಪಿ ಶ್ರೀಕೃಷ್ಣ ಪರಮಾತ್ಮ, ಎಂದು ತಪ್ಪುತ್ತಯ್ಯ ನನಗೆ ಈ ವನವಾಸ. ಸಾಕು 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 ಈ ಗೋಳಾಟ, ದಿನ ಹೊಟ್ಟೆಗಾಗಿ ಬಡಿದಾಡುವ ಬಡಿದಾಟ. ಸಾಕು 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 ಈ ಗೋಳಾಟ, ದಿನ ಹೊಟ್ಟೆಗಾಗಿ ಬಡಿದಾಡುವ ಬಡಿದಾಟ. ಬಿಸಿ ಬಿಸಿ ಸಿರ ಹೊಡೆಯುತ್ತಿದ್ದೆ ನಾಟುಕ, ಅಮಾರಂ ರಮಿಸಿ ತಿನಿಸುತ್ತಿದ್ದ ಮಾಲೀಕ. ಬಿಸಿ ಬಿಸಿ ಸಿರ ಹೊಡೆಯುತ್ತಿದ್ದೆ ನಾಜೂಕ, ಅಮಾರಂ ರಮಿಸಿ ತಿನಿಸುತ್ತಿದ್ದ ಮಾಲೀಕ. ನಾ ಜಲ್ಲು ಬಿಟ್ಟು ಹೊಡೆಯುತ್ತಿದ್ದೆ ಉಪ್ಪಿಟ್ಟ, ನಾ ಜಲ್ಲು ಬಿಟ್ಟು ಹೊಡೆಯುತ್ತಿದ್ದೆ ಉಪ್ಪಿಟ್ಟ. ಸಾಕು 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 ಈ ಗೋಳಾಟ, ದಿನ ಹೊಟ್ಟೆಗಾಗಿ ಬಡಿದಾಡುವ ಬಡಿದಾಟ. ಯಜಮಾನ್ರೇ, ಯಜಮಾನ್ರೇ. ಯಾರು? ಓ, ಚಿದಾನಂದ್, ಬನ್ನಿ. ಯಜಮಾನ್ರು ಊರಲ್ಲಿಲ್ಲ, ಊರಿಗೆ ಹೋಗಿದ್ದಾರೆ. ಅವರು ಮರಳಿ ಬರುವುದು? ಹಿಂದೆ ಬರ್ತೀನಿ ಅಂತ ತಿಳಿಸಿದ್ದಾರೆ. ಏಕೆ, ಏನಾದ್ರೂ ಕೆಲಸವಿತ್ತೆ? ಹೌದು, ನನ್ನ ತಂಗಿ ಮದುವೆ ವಿಷಯವಾಗಿ ಅವ್ರ ಜೊತೆಗೆ ಸ್ವಲ್ಪ ಮಾತಾಡದಿತ್ತು. ಸರಿ, ಇವುಗಳ ತೆಗೆದುಕೊಳ್ಳಿ. ಇವು ನಿಮ್ಮ ತೋಟದ ಫಲಗಳು ಹಾಗೂ ತರಕಾರಿ. ಈಗ ನಮ್ಮ ತೋಟವನ್ನು ಒಳ್ಳೆ ವಿಸ್ತಾರವಾಗಿ ಮಾಡಿದ್ದೀರಿ. ಮೊದಲೆಲ್ಲ ಹಾಳು ಬಿದ್ದಿತ್ತು. ನಿಜವಾಗ್ಲೂ ನಿಮ್ಮಿಂದ ಬೃಂದಾವನವಾಗಿದೆ ಚಿದಾನಂದ್. ತಮ್ಮ ಅಂತಃಕಡೆ ಫಲ ನಾವೀಗ ಉಣ್ತಾ ಇರೋದು. ಅಲ್ಲ, BA ವರೆಗೂ ಓದ್ಕೊಂಡಿದ್ರಿ. ಎಲ್ಲಿಯಾದ್ರೂ ನೌಕರಿ ಹುಡುಕಿಕೊಳ್ಳೋದು ಒಳ್ಳೇದಲ್ವೇ? ಶಾಲೆ ಕಲಿತು ಕೆಸರಿನಲ್ಲಿ ದುಡಿದ್ರೆ ಕಲಿತದ್ರಿಂದಾದ ಫಲವೇನು? ಕಲಿತವರು ಕೆಸರಿನಲ್ಲಿ ದುಡಿಬಾರ್ದು ಅಂತ ಶಾಸ್ತ್ರಪತಿಯೇ ನಿರ್ಬಂಧಿಸಿದೆ. ದುಡಿಯುವವನಿಗೆ ಯಾವ ಕಾಯಕೂ ಆದ್ರೇನು, ಆದ್ರೆ ನೌಕರಿ ಎಂಬ ಪರಾಧೀನತೆಯಲ್ಲಿ ಬೆಳೆಯೋದಕ್ಕಿಂತ ಸ್ವತಂತ್ರ ಜೀವಿಯಾಗಿ ಕೆಸರಿನಲ್ಲಿ ದುಡಿದ್ರೆ ಅದರಿಂದ ಸಿಗುವ ಶಾಂತಿ, ನೆಮ್ಮದಿ ಇನ್ನಾವ ನೌಕರಿಯಲ್ಲೂ ಸಿಗಲಾರದು. ಅದು ಅಲ್ಲದೆ ಕಷ್ಟದಿಂದ ದುಡಿದು ಸತ್ಯ ಫಲ ಪಡೆಯುವಂದ್ರೆ ರೈತನೊಬ್ಬನೇ. ಅಂದ್ರೆ ಇನ್ನಿತರ ದುಡಿಮೆಗಳೆಲ್ಲ ಅಸತ್ಯವಾದವುಗಳೇ? ಹಾಗಲ್ಲದಿದ್ರು ಆ ಮಾರ್ಗದಲ್ಲಿ ನಡೆದಾಗ
ಲಂಚ, ಮೋಸ, ಮತ್ತದ ಮಹಾ ಮುದ್ದುಗಳೇ ಬಂದು ನಿಲ್ಲುತ್ತವೆ. ಆ ಮುದ್ದುಗಳನ್ನು ದಾಟಿ ಹೋಗುವುದೇ ತುಂಬಾ ಕಠಿಣ. ಆದ್ರೆ ಭೂತಾಯ ಸೇವೆಯಲ್ಲಿ ಮೋಸ ಮತ್ಸರವಿಲ್ಲ, ಹಿರಿಕಿರಿರೆಂಬ ಭಾವನೆ ಇಲ್ಲ. ಕಷ್ಟ ಕಡಿಮೆಯಾಗಿ ದುಡಿದರೆ ಸಮಾನತೆ ಶಿಕ್ಷಣ ದೊರೆಯುತ್ತದೆ. ಅದು ಅಲ್ಲದೆ ನೌಕರಿಯಲ್ಲಿ ಸಿಗುವ ಸಂಬಳದಷ್ಟೇ ಕೃಷಿ ಕರ್ಮದಲ್ಲೂ ದೊರೆಯುತ್ತದೆ ಎಂದಾಗ ನೌಕರಿ ಆಸೆ ಆದ್ರೂ ಏಕೆ ನನಗೆ? ನೋಡಿ, ನಿಮ್ ತಂದೆಯವ್ರು ಬಂದ್ಮೇಲೆ ನಾನ್ ನಮ್ಮ ತಂದೆಯವ್ರು ಕರ್ಕೊಂಡು ಭೇಟಿ ಆಗ್ತೀನಿ. ಸರಿ, ನಾನು ಬರಲ್ಲ. ವಿದ್ಯಾ ವೇಷಭೂಷಣಗಳಿಗೆ ಮಾರು ಹೋದ ಇಂದಿನ ವಿದ್ಯಾರ್ಥಿಗಳೇ ಕಷ್ಟಕ್ರಮಿಗಳಾಗ್ಬಿಟ್ರೆ ಜೀವನಕ್ಕೆ ಬರ್ತಾ ಇರೋ ಸಮಸ್ಯೆ ತಾನಾಗಿ ದೂರ ಆಗುತ್ತೆ. ನಿಜವಾಗಲೂ ಚಿದಾನಂದ ಆದರ್ಶ ಜೀವಿಯಾಗಿ ಜೀವನದಲ್ಲಿ ಸುಖ ಶಾಂತಿ ಕಾಣಬಲ್ಲ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಹಾಡು ನಾವು ಬಿಸ್ತಲೆಲ್ಲ ಈ ರಮಣಿ ಬೇರು ಸುರಿಸ್ಕೊಂಡು ಬರ್ತೀವಿ. ಹಾಡ್ತಿರು, ನಮ್ ಸ್ವಲ್ಪ ಚಿಂತೆ ಐತಿ ನಿನಗೆ. ಹಾಗಲ್ಲೇ ಬರ್ಬೇಕು, ಯಾರನ್ನಾರ ಕಳಿಸ್ಬೇಕು, ಕಾರ್ನಾರ ಕಳಿಸ್ಬೇಕು ಅನ್ನೋದ. ಹಾಡ ಹಾಡು ಹಾಡ್ತಾಳ ಏನೋ ನೀವು. ಇದು ಸರಿ ಇದ್ದಿದ್ರೆ ನಾನು ಹಾಡ್ತಿದ್ದೆ. ಮಾಡೋದು ಹಾಗಲ್ಲ, ನೀವು ನಾಳೆ ಬರ್ತೀನಿ ಅಂತ ನಾನ್ ತಿಳ್ಕೊಂಡಿದ್ದೆ. ಅಪ್ಪ ಇಲ್ಲಿ ನಾಳೆ ಬರ್ತಾರಂತ ತಿಳಿದ್ನಲ್ಲಪ್ಪ. ಅಂತ ಸ್ಟೇಷನ್ ವರ್ಗೂ ಯಾರನ್ನು ಕಳಿಸಲಿವೇನಮ್ಮ? ಅವಳಿಗೇನಪ್ಪ ನೆರಳಲ್ಲೇ ಕುಂತಿರ್ತಾಳ ನೋಡು, ಎಲ್ಲಿ ಬರ್ಬೇಕು ನಮ್ಮ ಚಿಂತೆಕಿಗೆ. ನಿಮ್ಮ ರಾವಿನಲ್ಲಿ ನಾನೇ ಮಾರ್ತು ಬಿಟ್ರಲ್ಲ, ಇವನ್ನೆಲ್ಲ ಎಲ್ಲಿ ಮಾಡಲಿ? ಇಷ್ಟೊಂದು ದೊಡ್ಡ ಮನೆಯಲ್ಲಿ ಜಾಗ ಕಾಣ್ತಾ ಇಲ್ಲ ನಿನಗೆ? ಹೋಗಲ್ಲಿ ಮೂಲೆಯಲ್ಲಿ ನನಗ್ ಕಣ್ಣಿಗೆ ಕಾಣ್ತಾ ಇರೋದು 2 ಮೂಲೆ. ಆ 2 ಮೂಲೆಯಲ್ಲಿ ಇವನು ಯಾವ ಮೂಲೆಯಲ್ಲಿ ಮಾಡಲಿ ಅಂತ ಕೇಳಿದೆ. ಯಾವ ಮೂಲೆ ಸರಿ ಆಗುತ್ತೋ ಆ ಮೂಲೆಯಾಗ ಮಡುಗು. ಆಯ್ತು ಬಿಡಿ, ನನಗೆ ಇಷ್ಟ ಬಂದಲ್ಲಿ ಮಡಗ್ತೀನಿ. ಅಬ್ಬಾ, ಹಣ ಹೊತ್ತುಕೊಂಡು ಬಂದಾಗ ಆಯ್ತು. ಅಂದಾಗಿ ಪಬ್ಲಿಕ್ ಏರಿಯರ್ ಬಾಡಿಗೆ ಅಂದ್ರೆ ಇವನು ಹೊತ್ತು ತಂದ ಕೂಲಿ ಅಮ್ಮ. ಎಷ್ಟು ಮಾತನಾಡ್ತೀಯೋ? ಎಷ್ಟು ನಿನ್ ಕೂಲಿ? 1 ತಲೆ ಭಾರಕ್ಕೆ 1 ರೂಪಾಯಿ. ನಾನು 3 ತಲೆ ತಂದಿದ್ದೇನೆ. ಅಲ್ಲ, 3 ತಲೆ ಭಾರ ತಂದಿದ್ದೇನೆ. 3 ರೂಪಾಯಿ ಕೊಟ್ಬಿಟ್ರೆ ಖುಷಿಯಾಗಿ ಹೋಗ್ಬಿಡ್ತೇನೆ ಮಾರಾಯ. ಅಲ್ಲ ಮಾರಾಯರೇ, ನಾನೇ ಕೇಳಿದ್ದು 3 ರೂಪಾಯಿ, ನೀವು ಕೊಟ್ಟಿದ್ದು 1 ರೂಪಾಯಿ. ಇನ್ನು 2 ರೂಪಾಯಿ ಯಾರು ಕೊಡ್ತಾರೆ? ಮರ್ಯಾದಿಂದ ಜಾಗ ಖಾಲಿ ಮಾಡ್ತೀಯೋ ಇಲ್ಲ ಪೊಲೀಸರನ್ನ ಕರೆಸು ಒದಿಸ್ಬೇಕ. ಮುಚ್ಚಿಬಿಡ್ರಿ ಬಾಯ್ನ. ಮಾತಿ ಒಂದ್ಸರ್ತಿ ಪೊಲೀಸರು ಅಂದ್ರೆ ಪಾಪ ಅವ್ರನ್ನ ಯಾರು ಮಾತಾಡಿಸ್ತಾ ಇಲ್ಲ. ಹೋಗ್ಲಿ ಬಿಡಿ ಅಮ್ಮ, ಸರಿಯಾಗಿ ಕೂಲಿ ಕೊಡಿದ್ರು ಪರವಾಗಿಲ್ಲ. ಊಟ ಮಾಡಿ 3 ದಿವಸ ಆಯ್ತಮ್ಮ. ಊಟಕ್ಕೆ ಏನಾದ್ರೂ ಕೊಟ್ಬಿಟ್ರೆ ಬಹಳ ಪುಣ್ಯ ಬರುತ್ತಮ್ಮ ನಿಮಗೆ. ಅಯ್ಯೋ ಅಯ್ಯೋ ಪಾಪ, ಊಟ ಬೇಕಾ? ಯಾರು ಬೇಡ ಅಂತಾರಪ್ಪ? ನಿನ್ನ ಸಲುವಾಗಿ ಅಡಿಗೆ ಮಾಡಿ ನಾವು ರೆಡಿ ಮಾಡ್ಕೊಂಡೆ ಕೂತ್ಕೊಂಡಿದೀವಿ. ನಾವು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಹಾಕ್ತಿವಿ. ಮನೆ ಮೇಲೆ ಕುಡಿಸಿ ಸಾಗೆ ಪಾಯಸ ಮಾಡಿ ನಿನ್ನ ಗಂಟ್ಲಿಗೆ ಸುರಿತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ದೊಡ್ಡದಿದೆಯಮ್ಮ ನಿಮ್ಮದು ಮನಸ್ಸು. ನಮಸ್ಕಾರ. ನಮಸ್ಕಾರಪ್ಪ. ಅಯ್ಯೋ ನಮಸ್ಕಾರ. ನಿಮ್ಮನ್ನ ನೋಡ್ತಾ ಇದ್ರೆ ಹಾಗೆ ಮಾಡ್ತಾನೆ ಇರ್ಬೇಕು ಅನಿಸ್ತದೆ. ನಮಸ್ಕಾರ. ಅಂದಾಗೆ ಇವ್ರು ನಿಮಗೇನಾಗ್ಬೇಕು? ಅವಳು ನನ್ನ ತಂಗಿ. ಇವರು ನಿಮ್ಮ ತಂಗಿ? ಇವರು ನಿಮ್ಮ ತಂಗಿ ಆದ್ಮೇಲೆ ಅವ್ರಿಗೆ ಅಕ್ಕ ಆಗ್ಲೇಬೇಕಲ್ಲ? ಹೌದು. ಮದುವೆ ಆಗಿದೆಯಾ? ಇಲ್ಲ. ಇವ್ರದ್ದು? ನಂದಾಗದೆ ಅವಳು ಹೇಗಪ್ಪ ಆಗುತ್ತೆ? ನಿಜ. ನಾನಿದ್ದೀನಿ ಬಿಡಿ. ಅಲ್ಲ, ವರ ಹುಡುಕ್ಲಿಕ್ಕೆ ನಾನಿದ್ದೀನಿ ಅಂತ ಹೇಳಿದೆ ಅಮ್ಮ. ಅಲ್ಲ, ನೀವೇನೋ ಚೆನ್ನಾಗಿದ್ದೀರಾ, ನಿಮ್ಮನ್ನ ಯಾರಾದ್ರೂ ಮದುವೆ ಆಯ್ತಾರೆ ಪಾಪ. ಸ್ವಲ್ಪ ಇವ್ರದೇ ನನಗೆ ಡೌಟು. ಏನಪ್ಪ ನೀನು? ಅದ್ ಕೈ ಸ್ವಲ್ಪ ಹೀಗಿವೆ ಅಲ್ಲ ಅವಯವಗಳು, ಅದಕ್ಕೆ. ನಮ್ಮನೆಗೆ ಬಂದು ನಿಂತ್ಕೊಂಡು ನನಗೆ ಅಣಸಿ ಮಾತಾಡ್ತಾನೆ ನೋಡು ಇವನು. ನಾನು ತಿಳಿಸಿ ಹೇಳ್ತೀನಿ ಸುಂದ್ರಿ, ಹಾಗನ್ಬೇಡಪ್ಪ. ಆಯ್ತಮ್ಮ, ಆಯ್ತು ಅಮ್ಮ. ಅಂದ ಹಾಗೆ ನಾನು ಕೈಕಾಲು ಮುಖ ತೊಳ್ಕೊಳ್ಳೋದಿಲ್ಲ, ಸ್ನಾನನೇ ಮಾಡ್ಬಿಡ್ತೀನಿ. ಸ್ನಾನ ಮಾಡ್ತೇನ? ಮಾಡ್ಲಿ ಪಾಪ, ಮನೆ ಅಳಿಯ ನೋಡವನು, ಅದಕ್ಕೆ ಸ್ನಾನ ಮಾಡಕ್ ಬಂದಿದ್ದಾನೆ. ಸ್ನಾನ ಮಾಡ್ತೀನಿ. ಹೊರಗಡೆ ಬೋರ್ಗಿರಿ ಇರುತ್ತೆ, ಹೋಗ್ಬೇಕಲ್ಲ. ಅಯ್ಯೋ ಅಮ್ಮ, ನನಗೆ ತಣ್ಣೀರ್ ಸ್ನಾನ ಮಾಡಿ ರೂಢಿ ಇಲ್ಲಮ್ಮ. ಯಾಕೆಂದ್ರೆ ನನಗೆ ಶೀತ ಆಗಿಬಿಡುತ್ತೆ. ನಾನು ಬಿಸಿನೀರೇ ಸ್ನಾನ ಮಾಡೋದು. ಬಚ್ಚಲ ಮನೆ ಯಾವ ಕಡೆ ಇದೆ? ಈ ಕಡೆ ಇದೆ. ಈ ಕಡೆ ನಿಮ್ಮ ತಂದೆಯವರು ಹೋದ್ರಲ್ಲ ಆ ಕಡೆಗೆ. ಅಲ್ಲಿ ಸೋಪ್ ಯಾವ್ದು ಉಂಟು ಹೇಳಮ್ಮ. ನಿನಗೆ ಯಾವ ಸೋಪ್ ಬೇಕು? ನನಗೆ ಯಾವ್ದಾದ್ರು ನಡೆಯುತ್ತ. ಎಲ್ಲ ತರ ಸೋಪ್ ಇಟ್ಟು. ಅಲ್ಲಿ ಬೆನ್ನು ಉಜ್ಲಿಕ್ಕೆ ಯಾರಾದ್ರೂ ಇದ್ದಾರೋ ಅಥವಾ? ಬೇಡಮ್ಮ, ಕೆಲಸಗಾರ ಹುಡುಗರು ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ರು. ಯಾರಿಲ್ಲಪ್ಪ, ಯಾರು ಇಲ್ಲ. ಎಲ್ಲ ಹದ ಬೇಕು ಇವನಿಗೆ. ಆ ಗೋಡಿಗೆ ಹೀಗೆ ಮೈ ತಿಕ್ಕಿ ಬಿಡ್ತೀನಿ. ಆಯ್ತು, ಬರ್ತೇನೆ. ಅಂದ ಹಾಗೆ ನಾನು ಸ್ನಾನ ಮಾಡಿ ಬಂದ ತಕ್ಷಣ ಸ್ವಲ್ಪ ಟಿಫಿನ್ ಮಾಡ್ಬಿಡಿ ಸಾಕು. ಸ್ವಲ್ಪ ಎಷ್ಟು ಅಂದ್ರೆ ಒಂದು ಅರ್ಧ ಕೆಜಿ ರವೆ ತರಿಸ್ಬಿಟ್ಟು ಉಪ್ಪಿಟ್ಟು ಮಾಡ್ಬಿಡಿ. ನಂತರ ಸ್ವಲ್ಪ ಅವಲಕ್ಕಿ, ನಂತರ 1 ಕಿತ್ಲಿ ಬ್ರೂ ಕಾಫಿ ಆದ್ರೆ ಸಾಕಮ್ಮ.
ಒಂದು ಕಿತ್ಲಿ ಹಾ ಬ್ರೂ ಕಾಫಿ. ಬ್ರೂ ಕಾಫಿ. ಇಷ್ಟು ನೀನೇ ಕುಡಿತೀಯಾ? ಕಡಿದ್ರೆ ಪಾವ್ ಕಂಡ ಬರೋದಿಲ್ಲ ಇವನು ಮೈನೊಳಗೆ. ಇಷ್ಟೆಲ್ಲ ತಿಂದು ಅದನ್ನ ಎಲ್ಲಿ ಇಟ್ಟು ಬರ್ತಿದ್ದಾನಕ್ಕ ಇವನು? ಬಡವ ಹೋಗ್ಲಿ ಬಿಡೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಟು ಬರ್ತೀನಮ್ಮ ಹೋಗಿ. ಅದಕ್ಕೆ ಎಲ್ಲ ಅಲ್ಲಿಂದಾನೆ ಹೋಗುತ್ತೆ ಅಂದಾಗ ಇಲ್ಲೇನು ಉಳಿಯುತ್ತೀನಿ. ನಾಷ್ಟ ಮಾಡಿದ ತಕ್ಷಣ ಸ್ವಲ್ಪ ರೆಸ್ಟ್ ತಗೊಳ್ಳೋ ಅಭ್ಯಾಸ. ರೆಸ್ಟ್ ತಗೊಂಡ್ ಹೋಗ್ಬಿಡ್ತೀಯಾ? ಇಲ್ಲ ಮತ್ ಮಧ್ಯಾಹ್ನ ಊಟ ಒಂದ್ ಆಗ್ಬೇಕಲ್ಲ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಊಟ ಬೇಕು ಇವನಿಗೆ. ಮಧ್ಯಾಹ್ನ ಊಟಕ್ಕೆ ಜಾಸ್ತಿ ಮಾಡ್ಬೇಡಮ್ಮ. ಸರಿ ಸ್ವಲ್ಪ ಇಷ್ಟು ಪುಳಿಯೋಗರೆ, ಒಂದ್ ಅಡಿಕೆ ಬೆಟ್ಟದಷ್ಟು ಇಷ್ಟೇ ಇಷ್ಟು ಪುಳಿಯೋಗರೆ, ಒಂದಿಷ್ಟು ಮೊಸರನ್ನ, ನೋಡಿ ಅವಂದು ಇಷ್ಟು ಹಾಲು ಅನ್ನ, ಇಷ್ಟಾಗ್ಬಿಟ್ರೆ ಸಾಕು. ಅಷ್ಟಾದ್ರೆ ಸಾಕು. ಊಟ ಮಾಡಿ ಹೋಗ್ಬಿಡ್ತೀಯಲ್ಲ? ಇಲ್ಲಮ್ಮ ಮತ್ತೊಂದ್ ತಾಸು ರೆಸ್ಟ್ ತಗೋಬೇಕು ನಾನು. ಮತ್ತು ಇಲ್ಲೇ ಇದೆ ಒಂದು ಕತೆ. ಬೆಡ್ರೂಮ್ ಎಲ್ಲಿದೆ? ಯಾಕೆ ಅಂದ್ರೆ ಮಲಗಲಿಕ್ಕೆ ಇದೆ ಅಲ್ಲಿ ಹೋಗು. ಅಲ್ಲಿ ಗಾದಿ ಸಿಂಗಲ್ ಇದೆಯೋ ಡಬಲ್ ಇದೆಯೋ? ನಿನಗೆ ಯಾವ್ದು ಬೇಕು? ಯಾವ್ದಾದ್ರು ನಡೀತಮ್ಮ. ಟ್ರಿಬಲ್ ಇದೆ. ಅಲ್ಲಿ ಕಾಲು ಒತ್ತೋದಕ್ಕೆ ಯಾರಾದ್ರೂ ಇದ್ದಾರು? ಭವಾನಿ ಎಷ್ಟೆಲ್ಲ ಅನುಕೂಲ ಕೇಳ್ತಾ ನೋಡ್ದ? ಹೋಗ್ಲಿ ಬಿಡೆ, ಸುಮ್ನಿರು. ಕೇಳೋ ಪದ್ಧತಿ ಅಮ್ಮ. ಆಯ್ತಪ್ಪ, ಆಮೇಲೆ ಹೋಗ್ಬಿಡ್ತೀಯಾ? ಇಲ್ಲಮ್ಮ, ಸಾಯಂಕಾಲ ಸ್ವಲ್ಪ ಟಿಫನ್ ಮಾಡಿ ಹೋಗ್ಬಿಡ್ತೀನಿ. ಟಿಫನ್ ಮಾಡಿ ನೀವು ಕೊಟ್ಟಷ್ಟು ರೊಕ್ಕ ತಗೊಂಡು ಹೋಗ್ತೀನಿ. ಅಂದ್ರೆ 500 ಅಥವಾ 1001 ಇಷ್ಟು ಕೊಟ್ಬಿಟ್ಟು ಖುಷಿಯಾಗಿ ಹೋಗ್ಬಿಡ್ತೀನಮ್ಮ. ಬಟ್ಟ ರಾವಣ ನಮ್ಮ ಮನೆಗೆ ಕರೆಸಿದೀವಿ ನೋಡವನ್ನ ಪೂಜೆ ಮಾಡೋದಕ್ಕೆ. ಕೊಡಮ್ಮ, ದಾಸೂರು ಕರ್ಣಿ ಅಂತ ಬಿರುದು ತಗೊಂಡಿದ್ಯಲ್ಲ, ಕೊಡೋವನಿಗೆ. ಹಾಗಲ್ಲ, ಮಾತಾಡಿಸ್ತಾ ಇದೆಯಾ ಮತ್ತೆ ಅವನ ಹತ್ರ? ಹೋಗ್ಲಿ ಬಿಡು ಪಾಪ. ಹೋಗ್ತೀಯ ಇಲ್ಲ ನೀನು? ನಾನು ಸ್ನಾನ ಮುಗಿಸ್ಕೊಂಡ್ ಬರ್ತೇನೆ. ಎಲ್ಲ ರೆಡಿ ಮಾಡಿಡಿ, ನಾನು ಸ್ನಾನ ಅಂದಾಗ ಇನ್ನೊಂದು ವಿಚಾರ. ಇನ್ನೂ ಒಂದಿದಕ್ಕ ಚಡ್ಡಿ ಉಂಟಾ? ಅಲ್ಲ ನಿಮ್ಮ ತಂದೆಯವ್ರ ಚಡ್ಡಿ ಉಂಟಾ? ನಂದು ಒಂದೇ ಇದೆ, ಅದಕ್ಕಾಗಿ ಕೇಳಿದೆ. ಇಲ್ಲ, ಅಲ್ಲೊಂದು ಲಂಗ ಇದೆ ನಂದು, ಅದನ್ನೇ ಹಾಕು ಹೋಗು. ಅಯ್ಯೋ, ಲಂಗ ಬರಬರಿ ಆಗಲ್ಲಮ್ಮ ನಮಗೆ. ನಾನು ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಡ್ತೇನೆ. ನೀವೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಹೋಗಿ ಬಿಟ್ಟಲ್ಲ ಬೇಡ ಕಣೆ, ಬೇಡ. ಎಲ್ಲೇ ಅವಲ್ಲಿ ಮನೆ ಒಳಗಡೆ ನುಗ್ತಾ ಇದೆಯಲ್ಲ, ಏನ್ ಕೆಲಸ ಇತ್ತಲ್ಲಿ? ನಾನೇನು ಸ್ವಂತ ಬುದ್ಧಿಯಿಂದ ಹೊರಟಿದ್ದಿಲ್ಲ ಮಾರಾಯರೆ. ನಿಮ್ಮ ಮಕ್ಕಳೇ ಏನಂತ? ಸ್ನಾನ ಮುಗಿಸ್ಕೊಂಡು ಬಾ, ಊಟಕ್ಕೆ ಹಾಕ್ತೀವಿ ಅಂತ. ಓಹೋ ಪಾಪ, ಸ್ನಾನ ಮಾಡಿ ಬಹಳ ದಿನ ಆಯ್ತೇನೋ. ಹ್ಞೂ ಮಾರಾಯರೆ. ಒಂದ್ ಕೆಲಸ ಮಾಡು, 1 kg ಕೊಬ್ಬರಿ ಎಣ್ಣೆ, ಸೀಗೆಕಾಯಿ ಪುಡಿಕೆ, ಈ ಸೋಪ್ ಯಾವ್ದು ಉಪಯೋಗ ಮಾಡ್ತೀಯ? ಯಾವ್ದಾದ್ರು ನಡೀತು ಮಾರಾಯ. ಹೌದಲ್ಲ, ಬಾರಪ್ಪ, ಒಂದು ಹಂಡೆ ನೀರ್ ಕಾಸಿಟ್ಟಿದ್ದಾರೆ, ನಾನೇ ನಿನಗೆ ಸ್ನಾನ ಮಾಡಿಸ್ತೇನೆ. ನಡಿ ಮಾರಾಯ, ಯಾರು ಬೇಡ. ಒಂದು ಬಿಟ್ಟು ಅಡ್ರೆಸ್ ಇಲ್ಲಂಗ್ ಹೋಗ್ಬಿಡ್ತೀಯ, ಹೊರಟುಬಿಟ್ಟ ಇವನು. ಹೋಗ್ ಮರ್ಯಾದಿಂದ. ಒಂದು ತುತ್ತು ಕೂಳಿ ಕೇಳಿದ್ರೆ ಎಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಮಾರಾಯರೆ. ನಾಯಿ ಜನ್ಮ ಗುಂಡಿ ಬಂದ್ರು ಎಷ್ಟು ಸೊಕ್ಕಿದೆ ನೋಡವನಿಗೆ. ಏ ಚೊಂಚಿ, ಏ ಒಗೈ, ಬೇಡ ಕಣೆ. ಏ ಮೂರಲ್ ರಿಕ್ಷಾ, ನೀನು ಬಸ್ ಸ್ಟ್ಯಾಂಡ್ ಹತ್ರ ಸಿಗು, ನೀನು ಅಲ್ಲಿ ನೋಡ್ಕೊಳ್ತೀನಿ. ಇಲ್ಲೇ ಮಾಡೋದಿಲ್ಲ ನಿನಗೆ. ಈ ಸಣ್ಣ ಜನಗಳನ್ನೆಲ್ಲ ಸೇರಿಸ್ಕೋಬಾರ್ದು. ಬಡವ್ರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಅಂದ್ರೆ ಸರಿಯಾಗಿರ್ತಾರೆ. ಹಾಗಲ್ಲೇ ಪಾಪ ಅವನು ಊಟಕ್ಕೆ ಕೇಳಿದ ತಪ್ಪಾಯ್ತೇನೆ. ತನ್ನ ಹಸು ಹೇಳ್ಕೊಂಡಾಗ್ತು, ತನ್ನ ಹಾಕ್ಲಿಲ್ಲಲ್ಲ ನೀವು. ಅಂದ್ರೆ ನಮ್ಮ ನಿನ್ನ ಮಾತಿನಂತೆ ನಾವು ನಡೀತಾ ಹೋಗ್ಬಿಟ್ರೆ ಈ ಮನೆ ಹೋಗಿ ಮಠವಾಗುತ್ತೆ. ಮಠ ಬಂದ್ಬಿಟ್ಲು ಬೇಡ ಅಂತ ಮಾಡೋದಕ್ಕೆ. ಠಾಕೂರಿಗೆ ಬಾಪತಪ್ಪ, ನಾವು ಊರಲ್ಲಿ ಇದ್ದೀರೋ ಅಂತ ಹೇಳಿ ರೈತ ಮಳೆ ದಾರಿ ಕಾಯ್ದಾಗ ನಿಮ್ ದಾರಿನೇ ಕಾಯಕತ್ತಿದೆ. ಯಾಕೆ ಮತ್ತೇನಾದ್ರೂ ಮಹತ್ವದ ಕಾರ್ಯವಿತ್ತೆ? ಮಹತ್ವದ ಕಾರ್ಯ ಇಲ್ಲ ಅಂದ್ರೆ ನಿಮ್ ಮನೆ ಕಡೆ ಸುಳಿಯ ಮನುಷ್ಯನೇ ಅಲ್ಲ ಅಂತ 4 ಊರಿನವರಗಳು ಏಕಕಾಲಕ್ಕೆ ಬಂದ್ಬಿಟ್ಟಿದ್ದಾರೆ. ಹೌದಾ? 4 ಊರಿನವರ. ಅವ್ರ ಸಮಾಚಾರ ಎಲ್ಲ ತಿಳಿದಿದೆಯೋ? ತಿಳ್ಕೊಳ್ಳೋದೇನ್ರಿ, ಒಬ್ನು 20,000 ಕೇಳ್ತಾರೆ. ತುಜಿಬಿ 20,000, ಇನ್ನೊಬ್ನು 50,000 ಕೇಳ್ತಾರೆ. ಥರ್ಡ್ ಕ್ಲಾಸ್ ಬರೀ 50,000. ಇನ್ನೊಬ್ರು 75,000 ಕೇಳ್ತಾರೆ. ಪ್ಲಸ್ ಬರೀ 75,000. 20, 50, 75 ಥರ್ಡ್ ಕ್ಲಾಸ್ ಹೋಪ್ಲೆಸ್. ನೋಡಪ್ಪ ತಪ್ಪ, ನಮ್ಮ ಜೊತೆ ನಂಟಸ್ತಿಗೆ ಬೆಳೆಸೋರು ಹೆಚ್ಚಿಗೆ ವರದಕ್ಷಿಣೆ ಕೇಳುವವರು ಇರಬೇಕು. ಅಂದ್ರೆ ಮಾತ್ರ ಅಂಥವ್ರ ಜೊತೆ ನಮ್ಮ ನಂಟಸ್ತಿಗೆ ಸಾಧ್ಯ. ಏನಂದ್ರಿ? ಹೌದು. ಈಗ ಬಂದವರೆಲ್ಲ ನಮ್ಮ ತೋಟದಲ್ಲಿ ಕೂಲಿ ಕೆಲಸ, ಕಳೆ ಕಿತ್ತಾರಲ್ಲ, ಕಸ ಕೇಳ್ತಾರಲ್ಲ, ಅಂತ ಕೆಲಸ ಮಾಡೋರು ಅಂತ. ಅಂತೂ ಹೆಚ್ಚು ವರದಕ್ಷಿಣೆ ಕೇಳುವವರೇ ನಿಮ್ಗೆ ಸರಿಯಾದ ಅಳಿದೆ ಅವ್ರು ಅನ್ರಿ. ಅಪ್ಪ, ವರದಕ್ಷಿಣೆ ಮೊತ್ತದಿಂದ ನಿನ್ನ ಅಳಿಯನ ಯೋಗ್ಯತೆನ ಅಳಿಬೇಡಪ್ಪ. ನಿನ್ನ ಮಕ್ಕಳು ಸುಖವಾಗಿರ್ಬೇಕಾದ್ರೆ ಹೆಚ್ಚು ವರದಕ್ಷಿಣೆ ಕೇಳುವ ಶ್ರೀಮಂತನಿಗಿಂತಲೂ ಬಾಳು ತಿಳಿದ ಬಡವನಿಗೆ ನಿನ್ನ ಮಕ್ಕಳನ್ನು ದಾರಿ ಎರೆದು ಕೊಡಪ್ಪ. ಪ್ರಾರಂಭ ನಿನ್ನ ವೇದ ಅಂತ. ಎಂಥವ್ರಿಗೆ ಮಕ್ಕಳು ಕೊಟ್ರೆ ಮಕ್ಕಳು ಬಾಳು ಸುಖಮಯವಾಗಿ ಸಾಗುತ್ತೆ ಅನ್ನೋ ವಿಷಯನ ಚೆನ್ನಾಗಿ ಗೊತ್ತು. ನೇನ್ ಸ್ವಲ್ಪ ಸುಮ್ಮನಿರು. ಅಲ್ಲ, ಈಗ ಬಂದವ್ರಿಗೆ ಏನ್ ಹೇಳಂಗಾರೆ? ಏನಿಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟೋಗ್ಬಿಡೋಕ್ ಹೇಳಿ. ನೀವೇನೋ ಹೊರಟು ಹೋಗಂತೀರಿ. 4 ದಿವಸ ಆತ ಅವ್ರು ಬಂದ್ ಕುಂತು ಅವ್ರ ಖರ್ಚು ವೆಚ್ಚ ಎಲ್ಲ ನೋಡಿ ನನ್ ಗತಿ ಏನಾಗ್ಬೇಕು? ಅಲ್ಲ ಪದಪ್ಪ, ಹೇಳ್ರಿ. ಎಷ್ಟಾಗಲಿ ನೀನು ನಮ್ಮ ಹಿತಚಿಂತಕ. ಹೌದ್ರಿ.
ಈಗ ಅವ್ರು ಬಂದಾಗ ಅವ್ರಿಗೆ ವಸತಿ ಸೌಕರ್ಯಗಳನ್ನೆಲ್ಲ ನೀನೇ ಬಹಳ ಕಂಡಪಟ್ಟಿ ಖರ್ಚು ಮಾಡಿ. ಹೌದಲ್ಲ? ಆಯ್ತು. ಈಗ ಇದುವರೆಗೂ ಅವ್ರು ಊಟ ವಸತಿ ಎಲ್ಲಾ ವೆಚ್ಚ ನೀನೇ ನೋಡ್ಕೊಂಡಿದ್ದೆ. ನಾನೇ ನೋಡೇನಿ. ಈಗ ಅವ್ರಿಗೆ ಹೋಗೋದಕ್ಕೆ ಬಸ್ ಚಾರ್ಜು ನೀನೇ ಕೊಟ್ಟು ಕಳ್ಸ್ಬಿಡಪ್ಪ. ನಾ ಕಳಿಸ್ತೀನಿ, ಅದ್ರ ಕೊಡೋರು ಯಾರ್ರಿ? ಏನು ನಮ್ಮ ಹಿತ ಚಿಂತಕ ನೀನಲ್ಲ. ಹೌದಲ್ಲ? ಖರ್ಚೆಲ್ಲ ಕೊಟ್ಟು ಕಳ್ಸು. ನಾನು ಖರ್ಚಿನೆಲ್ಲ ಕೊಟ್ಟು ನಿಮ್ಗೆ ವರ ತಂದು ಮದುವೆ ಮಾಡಿಸ್ಬೇಕಿಲ್ಲ. ಮಾಡಿಸ್ತೀನಿ. ನಮಸ್ಕಾರ. ಬಂದ್ರ ನಮ್ಗೆ ಮಂಗಳಾರತಿ ಆಗೈತಿ, ನಿಮ್ಗೆ ಧೂಪಾರತಿ ಮಾಡ್ತಾರೆ. ಮಾಡಿಸ್ಕೊಂಡು ಹೋಗ್ರಿ. ನಮಸ್ಕಾರ ಧಣಿ. ಯಾಕೆ ಬಂದದ್ದು? ತಮ್ಮ ಬಳಿ ಒಂದು ಅರಿಕೆ ಇತ್ತು. ಈ ಸಮಯದಲ್ಲಿ ತಾವಲ್ಲದೆ ಅನ್ನದಾತ ನಮಗೆ ಸಹಾಯ ಮಾಡುವಂತಿಲ್ಲ ತಂದೆ. ಈ ಸಲವು ಲಾವಣೆ ಹಣ ಸೂಟು ಬಿಡಿರಿ ಅಂತ ಹೇಳುವುದಲ್ಲದೆ ಮತ್ತೇನೇನು? ಜಮೀನ್ ಮಾಡುವವರಿಗೆ ಬಿಡ ಹಕ್ಕಿಲ್ಲ ಅಂತ ಭಾಷಣ ಬಿಡಿದಲ್ಲ ನೀವು? ಜಮೀನ್ ಬಿಟ್ಕೊಡೋದು ಅಷ್ಟೇ ಅಲ್ಲ, ಅದೇ ಜಮೀನಲ್ಲಿ ನಿಮ್ಮಿಬ್ಬರನ್ನು ಸುಟ್ಟು ಹಾಕುವ ಶಕ್ತಿ ನಮಗಿದೆ. ಈ ಠಾಕೂರನೆಂದ್ರೆ ನಮ್ಮಪ್ಪ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರೋ? ನಮ್ಮಪ್ಪ ಅಂದ್ರೆ ಊರೇ ಗದಗದ 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 ಅಂತ ನಡಗುತ್ತೆ. ಇನ್ ನಮ್ಮ ಠಾಕೂರ್ ಹೆಸರು ಕೇಳಿದ್ರೆ ಸಾಕು, ಊರಲ್ಲೆಲ್ಲ ಕಸರ 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 ಅಂತ ನಡುತ್ತಾರೆ, ಗೊತ್ತಾ? ಮನೆಯಲ್ಲಿ ಮಗಳ ಮದುವೆ ಇದೆ. ಇದ್ರೆ ನಾನೇನು ಮಂತ್ರ ಅನ್ನೋದಕ್ಕೆ ಬರ್ಬೇಕೆ? ನಮ್ಮ ಮಾನ ಅಪಮಾನದ ಪ್ರಶ್ನೆ ಬಂದಿದೆ. ಮಾತಾಡಿಷ್ಟು ಹಣ ಕೊಡದೇ ಇದ್ರೆ ಮಗಳ ಕೊಳ್ಳಿಗೆ ತಾಳಿ ಕಟ್ಟುವಂತಿಲ್ಲ. ಅವಳು ಒಬ್ಬ ನಿಮ್ಮ ಮಗಳು ಅಂತ ಹೇಳಿದು ಅವಳ ಮದುವೆಗೆ ಧನ ಸಹಾಯ ಮಾಡಿದ ಹಣಿ. ಮಾತೆತ್ತಿದ್ರೆ ಸಾಕು, ಬರೀ ಹಣ ಸಹಾಯ ಉಪಕಾರ. ಹಿಂದಿನ ಹಣ ಬರುವಂತಿಲ್ಲ, ಮುಂದಿನ ಸಾಲ ಮುಟ್ಟುವಂತಿಲ್ಲ. ನೋಡಿ, ತೋಟದಿಂದ ಬರುವ ಹಣವನ್ನು ಪುನಃ ತೋಟದ ಕೆಲಸಕ್ಕೆ ಹಾಕುವುದರಿಂದ ಹಣ ಕೈ ಸೇರ್ತಿದ್ರು ತೋಟ ಬಲಿಯುತ್ತೆ. ಇವತ್ತಿನ ನಾಳೆ ತಮ್ಮ ಸಾಲವು ಮುಟ್ಟುತ್ತೆ, ನಾವು ಒಬ್ಬ ಮನುಷ್ಯರಾಗ್ತೇವೆ ಸ್ವಾಮಿ. ಅಂದ್ರೆ ಏನು, ಈಗ ನೀವು ಪಶುಗಳಾಗಿದ್ರೇನು? ಭವಾನಿ, ಹಿರಿಯರ ಮಾತಲ್ಲಿ ನೀನೇ ಕಡ್ಡಾಕ್ತಿಯೇ? ಪಾಪ ನೊಂದು ಬೆಂದು ಬಂದವರಿಗೆ ನಿಂದೆ ಆಡಿದ್ರೆ ನೊಂದುಕೊಳ್ಳಲಾರ್ರೆ. ಅವರೇ ತಪ್ಪು ಮಾಡಿದಾಳೆ, ಅವಳೇ ತಪ್ಪು ಮಾಡಿದಾಳೆ. ನಮ್ಮ ಯೋಗ್ಯತೆಗೆ ತಕ್ಕಂತೆ ವರ್ತಿಸಿದ್ದಾಳೆ. ಸಂಸ್ಥಾನಿಕರ ಟಿವಿ ನಿನಗೆ ಗೊತ್ತಿಲ್ಲ. ಏನಪ್ಪ ಇದು ನಿನ್ ವರ್ತನೆ? ಕೊಡಲಿ ಕೊಡದೆ ಇರ್ಲಿ, ಎರಡು ಒಳ್ಳೆ ಮಾತುಗಳಾದ್ರೂ ಬೇಡವೆ? ಮನೆಗೆ ಬಂದವ್ರನ್ನ ಮರ್ಯಾದೆಯಿಂದ ಕಾಣದಿರುವುದು ಮನೆತನದ ಟಿವಿಯೇ. ಇದೆಂಥ ಕಟ್ಟಳೆಗಳಪ್ಪ. ಅಂದ್ರೆ ನಮ್ಮ ನಿನ್ನ ಮಾತು ಕೇಳಿ ನಾನೀಗ ಇವರನ್ನ ನನ್ನ ತಲೆ ಮೇಲೆ ಕೂರ್ಸ್ಕೊಳ್ಳೆ? ಬಡ ಭಿಕಾರಿಯನ್ನು ಎಲ್ಲಿ ಇಳಿಸಬೇಕು, ಎಂಥ ನಾಯಿಗಳನ್ನ ಅಲ್ಲ ಇಳಿಸಬೇಕು, ಅರ್ಥ ಆಯ್ತೆ? ಅಂದ್ರೆ ಬಡವರೆಂದ್ರೆ ಬೀದಿಯ ನಾಯಿಗಳೆಂಬ ಅರ್ಥ ನಿಮ್ಮ ದೃಷ್ಟಿಯಲ್ಲಿ? ಮುಚ್ಚುವಾಯಿ ಹೆಚ್ಚಿಗೆ ಮಾತಾಡ್ಬೇಡ. ಏನಿಲ್ಲಪ್ಪ, ಇವಳಿಗೆ ಏನ್ ಸೋತಿದೆ ಗೊತ್ತಾ? ನಾ ಪುಸ್ತಕ ಎಲ್ಲಾರ್ಗಿಂತ ಜಾಸ್ತಿ ಓದ್ಕೊಂಡಿದ್ದೀನಿ ಅಂತ ದೊಡ್ಡ ಪಂಡಿತಳಾಗ್ಬಿಟ್ಟಿದ್ದಾಳೆ. ಸಮಾಧಾನವಾಗಮ್ಮ. ನಮ್ಮ ಒಡೆಯರು ನಮ್ಮನ್ನು ಅತಿ ಪ್ರೀತಿಯಿಂದ ಕಾಣ್ತಾ ಬಂದಿದ್ದಾರೆ. ಬೈಯಲಿ ಬಡಿಯಲಿ ನಿಮಗೆ ಹಕ್ಕಿದೆಯಮ್ಮ. ಯಾಕೆಂದ್ರೆ ನಾವು ಬಡವರು. ನಮಗೂ ನಾಯಿಗಳಿಗೆ ವ್ಯತ್ಯಾಸ ಏನಿದೆಯಮ್ಮ? ದಡಿ, ಈ ಸಲದ ಬೆಳೆನೆಲ್ಲ ತೆಗೆದುಕೊಂಡು ಬಿಡಿ. ಸದ್ಯ ಹಣ ಕೊಡಿ, ಮಗಳ ಮದುವೆ ಕೂತಿನಿಂದ ಪಾರಾಗ್ತೀನಿ. ಮಾತಿದ್ರು ಬರೀ ಹಣ ಹಣ ಅಂತಾನ ಬರ್ತಿರಲು. ಆ ಬೋಗಿ ಹಂಚಿ ಬೋಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಹಣ ಅಂದ್ರೆ ಒಂದ್ ಪೈಸಾ ಕೂಡ ನನಗೆ ಕೊಡೋಕ್ಕಾಗುದಿಲ್ಲ. ಬೇರೆ ಎಲ್ಲಾದ್ರೂ ಕೇಳಿ ಹೋಗಿ. ನಮ್ಮ ಒಡೆಯಲ್ಲಿ ನಮ್ಮ ಕೂಗು ಕೇಳ್ತಿದ್ದಾಗ, ನಮ್ಮನ್ನು ಸೋಲಿಸುವ ತಂದೆ ನಮ್ಮನ್ನು ನಮ್ಮ ಕೂಗು ಕೇಳ್ತಿದ್ದಾಗ ಅನ್ನ ಯಾರು ಕೊಡ್ಬೇಕು? ದಯಮಾಡಿ ಹಣ ಕೊಡಿ ಸ್ವಾಮಿ. ಎಲ್ಲ ಹೋಗಿ ಭಿಕ್ಷೆ ಬೇಡಿ. ಹಣ ಕೊಡಿ. ಹೆಣ್ಣೆತ್ತ ತಪ್ಪಿಗೆ ಭಿಕ್ಷೆ ಬೇಡಿ, ನಮ್ಮ ಋಣ ಮುಟ್ಟಿಸ್ತೀನಿ. ಮಾತಿದ್ರೆ ಸಾಕು, ಹಣ ಸಹಾಯ ಉಪಕಾರ. ಸರಿ, ಈಗ ಕೊಡುವ ಸಾಲಕ್ಕೆ ಏನು ಹೇಳಿದಿರಿ? ಎಲ್ಲವನ್ನೂ ಕೊಡುತ್ತೇವೆ ಧಡಿ. ನಾನು, ನನ್ನ ಮಗ, ದನಾಕರು ಎಲ್ಲ ನಿಮ್ ತೊಡ್ದಾಗ ದುಡಿತೀವಂದಾಗ ನಿಮ್ ಋಣ ಮುಟ್ಟಿಸದೇ ಇರ್ತೀವ. ನಮಗಾವ ಭರವಸೆ ಇದೆ. ಒಳಗೊಳ್ಳೆ ರೊಟ್ಟಿಗಳಿವೆ ಸ್ವಾಮಿ. ಹಗಲಿನ ದುಡಿದಾದ್ರೂ ನಿಮ್ಮ ಋಣ ಮುಟ್ಟಿಸುತ್ತೇವೆ. ದಯಮಾಡಿ ದಯಮಾಡಿ ನನ್ನ ತಂಗಿಗೆ ಮಾಂಗಲ್ಯ ದಾನ ಮಾಡಿ ನಿಮ್ಮ ಕಾಲಿಗೆ ಬೇಡ್ಕೊಳ್ತೀನಿ. ಮಾತಿದ್ರೆ ಸಾಕು, ಹಣ ಸಹಾಯ ಉಪಕಾರ ಬರೀ ಇದೆ ಹಾಳಗಳೇ. ನನ್ನಿಂದ ಒಂದು ಪೈಸಾ ಕೂಡ ಕೊಡಕ್ಕಾಗೋದಿಲ್ಲ. ಮರ್ಯಾದಿಂದ ಜಾಗ ಖಾಲಿ ಮಾಡಿ. ಅಮ್ಮ, ನೀವಾದ್ರೂ ನಿಮ್ ತಂದೆ ಹೇಳಿ ಹಣ ಕೊಡಿಸ್ರಮ್ಮ. ಹೌದಮ್ಮ, ನಿನ್ನ ತಂಗಿ ಒಬ್ಬಳ ಮದುವೆ ನಿಂತು ಹೋಗ್ತಾ ಇದೆ. ಹೆಣ್ಣಾದ ನೀನು ಆ ನೋವು ಅರಿಲಾರಿಯ ತಾಯಿ. ತಂಗಿ ಮದುವೆ, ನಿಮ್ ಮದ್ವೆಗೆ ನಾ ತಲೆ ಕೆಡಿಸ್ಕೋಬೇಕು, ರೊಕ್ಕ ಕೊಡಿಸ್ಬೇಕು. ಯಾಕ ನಿಮ್ ತಂಗಿ ಹಣೆಯಾಗ ಗಂಡನ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನಿದ್ ಬಿಡ್ಬೇಕು? ಅಲ್ಲ, ಆಕೆಗೆ ಮದುವೆ ಮಾಡ್ಬೇಕು ಅಂತಾನೆ ಏನೈತಿ ಅಂತೀರ? ಅಲ್ಲ, ಏನಷ್ಟು ಅವಸರ ಐತಿ? ಹೋಗ ಇನ್ನೊಂದು 10 ವರ್ಷ ಆಮೇಲೆ ಮಾಡ್ರಿ. ಹೆಂಗ ಬಂದಾರ ನೋಡು. ಮಗ ಯಾವ ಗಂಡುಗಳು ಸಿಗೋದಿಲ್ಲ ಅಂತ ನಾವು ಒದ್ದಾಡಕ್ ಹತ್ತೀವಿ. ನಮ್ದು ಯಾವಾಗ ಆಗುತ್ತೆ ನಮ್ಮ ಮದ್ವಿ? ಇವ್ರ ಮದ್ವಿ ನಾವು ತಲೆ ಕೆಡಿಸ್ಬೇಕತ್ತೆ. ಹೋಗ್ರ ಅವ್ರಿ ಬಾಕ ಹಾಕಿಬಿಡೋಣಪ್ಪ. ಅಮ್ಮ, ನೀವ ನಿಮ್ ತಂದೆ ಹೇಳಿ ಹಣ ಕೊಡಿಸ್ರಮ್ಮ. ಅವರಾದ್ರೂ ಏನ್ ಮಾಡ್ಬೇಕಪ್ಪ? ಮುಖ್ಯ ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟುವುದೇ ಮಹಾ ತಪ್ಪು. ಇನ್ನು ಬಡವರ ಹೊಟ್ಟೆಯಿಂದ ಹೆಣ್ಣು ಹುಟ್ಟುದಂತೂ ಮಹಾಪಾಪ, ಮಹಾಪಾಪ. ನಿಲ್ಲಿ, ಹಣ ನನ್ನ ಹತ್ರ ಇದೆ, ನಾನ್ ತಂದು ಕೊಡ್ತೀನಿ. ನೀನು ಜಗನ್ಮಾತೆ ತಾಯಿ. ಒಂದೇ ಗಿಡದಲ್ಲಿ 2 ಜಾತಿಯ ಫಲ. ಸಾಯುವುದನ್ನು ಬದುಕಿಸುವ ಸಂಜೀವನೆ ಒಂದಾದ್ರೆ ಕೂಡಲೇ ಮೃತ್ಯುಗಯು ವಿಷ ಮತ್ತೊಂದು. ದೇವರ ಸೃಷ್ಟಿ ಬಲು ವಿಚಿತ್ರ. ತೆಗೆದುಕೊಳ್ಳಿ, ಬೇಗ ಹೊರಟೋಗಿ. ಏನ್ ಮಾಡ್ತಾ ಇದೆಯಾ? ಭವಾನಿ, ಭವಾನಿ
ಇಂತ ಕೆಲಸ ಮಾಡ್ತಿತ್ತು ನನಗೆ ಗೊತ್ತು. ಹಾಗಲ್ವೇ? ಬಂದೇನಪ್ಪ? ಅಯ್ಯೋ ನಮ್ಮಪ್ಪ ಭವಾನಿ. ಬೆವರು ಸುರಿಸಿ ಎಷ್ಟು ಗಳಿಸಿದ್ದ ಹಣನ ಆ ಹಣನ ಬೇಡ ಕಣೆ. ಭಿಕ್ಷಾರಿಗಳಿಗೆ ದಾನ ಮಾಡ್ತಾ ಇದ್ದಾಳೆ. ನೋಡಪ್ಪ ನಿನ್ನೆ ಕಾಂಪಿಟೇಷನ್ ಮಾಡ್ತಾ ಇದ್ದಾಳೆ ನೋಡೋಳು. ನಿನಕ್ಕಿಂತ ದೊಡ್ಡ ಹೆಸರು ತಗೋಬೇಕು ಅಂತ ಅವಳಿಗೆ ನನಗೆ ಗೊತ್ತು. ನಿಂಗೆ ತಂದು ಕೊಟ್ಟೆಮ್ಮ ಹಣನ? ಇಲ್ಲಪ್ಪ, ನೀವು ನನಗಾಗಿ ಕೊಟ್ಟ ಹಣನ ಕೂಡಿಡ್ತಾ ಬಂದಿದ್ದೆ. ಅದು ನಿಮ್ಮ ಹಣವೆಂದಾಗ ಸತ್ಪಾತ್ರಕ್ಕೆ ಸಲ್ಲಬೇಕೆಂಬ ಸದುದ್ದೇಶವಪ್ಪ. ಓಹೋ, ಅಂದ್ರೆ ನನ್ನನ್ನ ಕಡೆಗಣಿಸಿ ನೀನ್ ಹಣ ಕೊಟ್ಟು ದೊಡ್ಡದಾದ ಶೂರ್ಕರ್ಣನ ಮೊಮ್ಮಗಳು ಅಂತ ಕೀರ್ತಿ ಗಳಿಸ್ಬೇಕು ಅಂತ ಇಲ್ಲಪ್ಪ, ಅದು ನಿಮ್ಮ ಹಣವೆಂದಾಗ ಅದ್ರ ಪುಣ್ಯ ನಿಮಗೆ ಬರುತ್ತಪ್ಪ. ಪಾಪ ಪುಣ್ಯದ ವಿಚಾರ ಆಮೇಲೆ. ದುಡ್ತಾರೋ ಹೆಂಗಿಟ್ಕೊಂಡ ನೋಡು ಮುದುಕ. ಮರ್ಯಾದಿಂದ ದುಡ್ಡು ಕೊಡೋ. ಕೊಟ್ಟು ಹಣ ಕಚ್ಕೊಳ್ಬೇಡಿ. ಊಟಕ್ಕೆ ತಿಂಡ ಕಸ್ಕೊಂಡಂತೆ ಮಣ್ಣು ತಿಂದು ಬದುಕರೋ ನಮ್ಗೆ ಹೇಳ್ತಾರ. ನಮ್ಮ ಸಲುವಾಗಿ ಬಗ್ಗಕ್ಕೆ ಬಂದ್ರೇನು? ಮರ್ಯಾದೆ ಯಾಕ? ನನ್ನ ಮಗಳು ತಲೆ ಕೆಡಿಸಿ ಹಣ ಹೊಡ್ಕೊಂಡು ಹೊಂಟಾರ. ಹಣ ಏನಮ್ಮ ಪಾಪ ಪುಣ್ಯದ ವಿಚಾರ ನೀ ನನಗೆ ಹೇಳ್ತಾ ಇದೀಯ. ಈಗಿರೋ ಪುಣ್ಯನ ಇಡಾಕ ಜಾಗ ಇಲ್ಲ. ಇಲ್ಲದ ಪುಣ್ಯ ಕೈ ಮಾಡಿ ಕರಿಬೇಕ. ಬಾ ನೀ ಒಳಗ್ ಬಾ. ನೀ ಬಾ. ಹೆಂಗೈತೆ ಕೊಡು, ದಾನ ಮಾಡು. ಹೆಸರು ಗಳಿಸ್ಬೇಕಂತ ಮಾಡಿದಾಳ ಹಂಗ. ಪಾಪ ಏನ ಅಕ್ಕ ಹೋಗ್ಲಿ ಬಿಡಕ್ಕ, ಬಾರಕ್ಕ ಕಾಫಿ ಮಾಡ್ಕೊಡು. ಇಬ್ರು ಕಾಫಿ ಕುಡಿದು ಮಾರ್ಕೆಟ್ಗೆ ಹೋಗೋಣ. ಯಾಕೆ? ಲಾಟ್ರಿ ಟಿಕೆಟ್ ತೆಗೆದು ಬರೋಣ. ಓ, ಲಾಟ್ರಿ ಟಿಕೆಟ್ ಅಲ್ಲ? ಹಾ, ಜಗದೀಶ್ವರ ಹೆಸರಿನಿಂದ ನಾನೊಂದು ಲಾಟ್ರಿ ಟಿಕೆಟ್ ತೆಗೆದುಕೊಳ್ತೀನಿ. ಅವಳ ದೈವದಲ್ಲಿದ್ರೆ ಯಾಕೆ ಬರಬಾರ್ದು ಕಣೆ ಪಾಪ. ನನ್ನ ಹೆಸರಲ್ಲಿ ತಗೊಳ್ಳೆ. ನಿನಗೆ ಒಂದ್ ದೊಡ್ಡ ಲಾಟ್ರಿ ಯಾರು ಹತ್ತುತ್ತೆ. ಅವಳ ಹೆಸರಲ್ಲಿ ತಗೊಂಡ್ರೆ ಹತ್ತದು ಲಾಟ್ರಿ ಅಲ್ಲ, ಇದು ಹತ್ತುತ್ತೆ. ಬರೀ ಬಡವ್ರ ಸಲುವಾಗಿ ಸಾಯ್ತಾಳೆ. ಬಾರಕ ಅಲ್ಲೇ ನಿನಗೆ ಇನ್ನು ಎಷ್ಟು ಬೇಕೆ ಹಣ? ಏನ್ ಕಡಿಮೆ ಆಗಿದೆ ನಿನಗೆ? ಅಪ್ಪ ನಿನ್ನ ಹೆಸರಿನಿಂದ ಸಾಕಷ್ಟು ಹಣ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾನಲ್ಲೇ, ಮತ್ತು ಹಣ ಹಣ ಅಂತ ಪಡ್ಕೊಳ್ತೀಯ. ಆ ದುಡ್ಡಲ್ಲಿ ಏನಾರು ಮಾಡ್ಕೊಳಕ್ ಬರುತ್ತಾ? ಏನಾರು ತಿನ್ನಕ್ ಬರುತ್ತಾ? ನಮ್ಗೆ ಏನ್ ಬೇಕು ಅದನ್ನೆಲ್ಲ ಸಿಗುತ್ತಾ? ಏನ್ ಬೇಕು ನಿನಗೆ? ಕೆಳಗಿಂದ ಮ್ಯಾಲೆ, ಮ್ಯಾಲಿಂದ ಕೆಳಗೆ ಎಲ್ಲ ಚೆನ್ನಾಗೇ ಇದೆಯಾ? ಯಾವನಾರ ಬಂದು ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ತಾನೆ. ನನ್ ನೋಡಿ ಹೆಂಗಿದೆ? ಒಂದು ಕೈ ಸೊಟ್ಟ, ಒಂದು ಕಾಲು ಸೊಟ್ಟ, ಮತ್ತೆ ಮುಗ್ದಾಯ್ತಲ್ಲ. ನನ್ನ ಯಾವನ್ ಮಾಡ್ಕೊಳ್ತಾನೆ? ದುಡ್ಡಿದ್ರೆ ದುಡ್ಡಿನ ಆಸೆಗಾರನ ಮಾಡ್ಕೊಂತಾನೆ. ನಿನ್ನ ಗುಣಕ್ಕೆ ಬರೋಬ್ಬರಿ ಮಾಡಿದಾನೆ ದೇವರು. ಇದೊಂದು ಕೈ ಇದೊಂದು ಕಾಲು ಮುರಿದು ಬಿಡು ಅಂತ ಹೇಳ್ಬಿಡ್ತೇನೆ ಅಪ್ಪನಿಗೆ. ನಡಿ ಒಳಗ್ ನಡಿ. ನಡಿ ನಡಿ ಒಳಗ್ ನಡಿ. ನಡಿ ಒಳಗೆ. ಈಗಾಗಲೇ ಕೊಟ್ಟು ಬಿಟ್ಟಿದ್ದಾರೆ ಕೈ. ಹಣ ತರಲು ಹೋದ ಮುದುಕನ ಸುಳುವೆ ಇಲ್ಲ. ತಾನು ಪರಾರಿಯಾಗಿ ಲೇಟ್ ಮಾಡಿದ್ರೆ ಬರೋದ್ರೊಳಗೆ ತಾಳಿ ಬಿಗಿದು ಬಿಟ್ಟಿರ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಮುದುಕ. ಚಿದಾನಂದ, ಇಂಥ ಮೋಸದ ಕೃತಿ ನಿನ್ನ ಯಾರಿಗೂ ಮಾಡಬೇಡಿ. ಹಣ ಕೊಟ್ಟು ನಿಮ್ಮ ಮಾನ ಉಳಿಸಿಕೊಳ್ಳಿರೋ ಅಥವಾ ಹೇಳ್ಬಿಡಿ ಕಲ್ಯಾಣ. ಸದ್ಯ ಇಷ್ಟಲ್ಲೇ ಬಂದ್ರು ಬರ್ಬಹುದು. ಅದು ಯಾತಕ್ಕೋಸ್ಕರ ತಡ ಮಾಡಿತಾನೋ ಏನೋ. ತಾಳ್ಮೆ ತಪ್ಪಿ ಹೋಗಿದೆ, ಬರೋ ಆಚೆ ಬತ್ತಿ ಹೋಗಿದೆ. ಸದ್ಯ ಮಂಗಲ ಕಾರ್ಯ ಮುಗಿಸ್ಬಿಡಿ. ಒಂದ್ ವೇಳೆ ನನ್ನ ತಂದೆ ಹಣ ತರದೆ ಹೋದ್ರೆ ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡ್ದಾದ್ರೂ ನಿಮ್ ಋಣ ಮುಟ್ಟಿಸ್ತೇನೆ. ದಯಮಾಡಿ ಮಾಂಗಲ್ಯ ಕಟ್ಬಿಡಿ. ಹೊಳೆ ದಾಟಿ ಮೇಲೆ ಅಂಬಿಗ್ರೆ ಅಂದಂತೆ ಈ ಉದ್ಯೋಗವೇ ಬೇಡ. ಅಪ್ಪಾತ್ಯಪ್ಪನವ್ರೆ, ಒಳ್ಳೆ ದರಿದ್ರನ ಗಂಟು ಹಾಕಿರಿ ನನ್ನ ಕೊರಳಿಗೆ. ಇದಾನಂದ ಬೀಗತನದ ವಿಷಯದಾಗಿ ಕಾಡಿ ಕೂಡ್ಬೇಕೆ ವಿನಃ ಕೂಡಿದ ಮೇಲೆ ಕಾಡಬಾರ್ದು. ಕೊಟ್ಬಿಡ್ರು ರೊಕ್ಕನ. ಅಪ್ಪಾತಪ್ಪನವ್ರೆ, ನೀವು ಮಾತನಾಡ್ತಿರುವ ಹಣದ ಬರೆಯ ನೋವು ನನ್ನ ಹೃದಯ ಬಿಚ್ಚಿ ತೋರಿಸಲು ಬರುವಂತಿದ್ರೆ ತೋರಿಸಿ ಬಿಡ್ತಿದ್ದೆ ನನಗೆ ಅದಕ್ಕಿಷ್ಟನ್ನು. ಅಪ್ಪಾತ್ಯಪ್ಪನವ್ರೆ, ಇವರಿಗೆ ಹಣ ಕೊಡೋದು ಸಾಧ್ಯವಿಲ್ಲ. ನಡೆಯಿರಿ, ಹೊಟ್ಟು ಬಿಡೋಣ. ಹೇಳ್ಬೇಡಿ ಕಲ್ಯಾಣ್, ಹೇಳ್ಬೇಡಿ. ನೋಡಿ, ತಾಳಿ ಕಟ್ತಿದ್ರು ತಿಂತಿಲ್ಲ. ತಾಳಿ ಮುಂದೆ ಆದ್ರೂ ಕುಳ್ಕೊಳ್ಳಿ, ನಾನೇ ಹೋಗಿ ಬರ್ತೀನಿ. ಒಟ್ಟು ನಮ್ ಜನಕ್ಕೇನಪ್ಪ ಮಾತಾಡಿದ್ದನ್ನು ಸರಳ ಕೊಟ್ಟು ವ್ಯವಹಾರ ಮುಗಿಸ್ಕೊಳ್ಳೋದೇ ಗೊತ್ತಿಲ್ಲ. ತಂದೆ ಮಗ ಹಣ ತರಲು ಹೋಗಿಲ್ಲ. ನಮ್ಮನ್ನು ವಂಚಿಸಿ ತಮ್ಮ ಕಾರ್ಯವನ್ನು ನಿರ್ವಿಘ್ನವಾಗಿ ಸಾಧಿಸಿಕೊಳ್ಳಕ್ಕೆ ಹೋಗಿದ್ದಾರೆ. ಒಟ್ಟೇನಪ್ಪ ನಮ್ ಜನಕ್ಕೆ ಮಾತಾಡದಂತೆ ರೊಕ್ಕ ಕೊಟ್ಟು ಕೆಲಸ ಮುಗಿಸ್ಕೊಳ್ಳೋದೇ ಗೊತ್ತಿಲ್ರಿ. ಎಲ್ಲ ತಿಟ್ಟಿಟ್ಬಿಡ್ತಾರೆ ಹಿಂಗೆ. ತಂದೆ ಮಗ ಹಣ ತರಲು ಹೋಗಿಲ್ಲ. ನಮ್ಮನ್ನು ವಂಚಿಸಿ ಅಪಮಾನ ಮಾಡಿ ತಮ್ಮ ಕಾರ್ಯವನ್ನು ನಿರ್ವಿಘ್ನವಾಗಿ ಸಾಧಿಸಿಕೊಳ್ಳಕ್ಕೆ ಹೋಗಿದ್ದಾರೆ. ಅದಕ್ಕೆ ಹೇಳಿದ್ರಿ, ಪ್ರಾರಂಭದಲ್ಲೇ ವಿಘ್ನದಿಂದ ಕೂಡಿದ ಈ ಬಾಳೆವು ಮುಂದೆ ಸುರುಳಿತಾಗಲ್ಲ ಅಂತ. ನಡೀರಿ, ಹೊರಟು ಬಿಡೋಣ. ಹೆಣ್ಣಿಗೇನು ಕೊರತೆ? ನಿಲ್ಲಿ. ಅಸಂಸ್ಕೃತರಂತೆ ಅವಿವೇಕತನಕ ಆಸ್ಪದ ಕೊಡಬೇಡಿ. ಮದುವೆ ಮಂಟಪ ಮಧ್ಯದಂಗಡಿ ಮೋಜಿನ ಕಟ್ಟೆ ಅಲ್ಲ. ಹೋಗುವ ತಡೆಗಟ್ಟುವ ಶಕ್ತಿ ಇದೆ ನಿಮ್ಮಲ್ಲಿ. ಏಕಿರಬಾರ್ದು. ಗುರು ಹಿರಿಯರು, ಸ್ನೇಹಿತರು, ವಧುವರರ ಮಾಂಗಲ್ಯಕ್ಕೆ ನಾಂದಿ ಹಾಡಿ ಮಂಗಲಾಕ್ಷತೆ ನೀಡಲು ನಿಂತಾಗ ಕ್ಷುಲ್ಲಕ ಭಾವನೆಯಿಂದ ಭಿಕ್ಷೆಗೆ ಬಡಿದಾಡದಂತೆ ಕದನ ನಡೆಸಿದ ನೀವು ಒಂದಡಿ ಮುಂದಿಟ್ಟು ನೋಡಿ ತಡೆಗಟ್ಟುವ ಶಕ್ತಿಯನ್ನು. ನೀವಿಲ್ಲಿಗೆ ಅಕ್ಷತೆಗೆ ಬಂದಿರುವಿರೋ ಅಥವಾ ಜಗಳಕ್ಕೆ ಬಂದಿರುವಿರೋ? ನೀವೇನು ಮದುವೆ ಆಗಲು ಬಂದಿದ್ದೀರೋ ಅಥವಾ ನಿಮ್ಮನ್ನು ನೀವು ಮಾರಿಕೊಳ್ಳಲು ಬಂದಿದ್ದೀರೋ? ಏನಮ್ಮ ಇದು? ಮಾತನಾಡಿದ ಪ್ರಕಾರ ಕೊಟ್ಟಿದ್ರೆ ಅವ್ರ ಕೇಳ್ತಾ ಇದ್ರು, ಕೊಟ್ಟಿಲ್ಲ ಕೇಳಕ್ಕೆ. ಮಾತನಾಡಿದ್ರೆ ಏನಾಯ್ತ್ರಿ? ಹಿಂದಿನಿಂದ ಹಣ ಕೊಟ್ಟರೆ ಆಗುದಿಲ್ವೇ? ಹಿಂದಿನಿಂದ ಬರುತ್ತೆ ಅಂತ ನಮ್ಗೇನ್ ಗ್ಯಾರಂಟಿ? ಯಜಮಾನ್ರೆ, ರಕ್ತ ಸಂಬಂಧ 1000 ವರ್ಷದ ಬಂಧನ. ಇಂಥದ್ರಲ್ಲಿ ಕೊಡೋದನ್ನು ಬಿಟ್ರೆ ಅವರ ಮಗಳ ಗತಿ ಏನಾಗುತ್ತೆ ಎಂಬ ಅರಿವು ಅವರಿಗಿರುವುದಿಲ್ಲವೇ? ಮಾಡಿಕೊಳ್ಳೊಳಗಾದ್ರೆ ಇದರ ಚಿಂತೆ ಇರುವುದಿಲ್ಲವೇ? ಮಡದಿಯಾಗಳು ಕೊಡಿಸಿಯೇ ತೀರೋಳು ನಮಗೆ ಯಾವ ಭರವಸೆ ಇದೆ? ಗಂಡನಾಗುವ ನೀವೇ ನಂಬದಿದ್ದಾಗ ಹಣ ಕೊಟ್ಟರು ನೀವು ಪತಿ ಆಗ್ತೀರಂತ ಇವಳಿಗೆ ಯಾವ ಭರವಸೆ ಇದೆ? ಹೇಳಿ ನೋಡೋಣ. ನಿಮಗೇನ್ರಿ ಸಂಬಂಧ ಇದು?
ರೇ ಮದುವೆ ಆಗೋರ್ಗ್ ನೀವೇನ್ರ ಸಂಬಂಧ? ನಾನು ಇವರ ಹಿತಚಿಂತಕ. ನಾನು ಇವಳ ಸ್ನೇಹಿತೆ. ಸತ್ಯ ಸ್ನೇಹಿತಿಯಾಗಿದ್ರಿ ಸ್ನೇಹಿತಿಗೆ ಬಂದ ವಿಪತ್ತನ್ನು ದೂರ ಮಾಡ್ತಿದ್ರು. ಮದುವೆ ಆಗುವಳೆ ಮೌನ ಎಂದಿರುವಾಗ ನಿಮ್ಮದೇಕೆ ಆತಂಕ? ಮದುಮಗಳ ಮೌನದ ಅರ್ಥ ವೇದನೆ ನೀವು ಹೆಣ್ಣಾಗಿದ್ರೆ ತಿಳಿತಿತ್ತು. ಬುದ್ಧಿವಂತರಿದ್ದೀರಿ, ಸ್ವಲ್ಪ ವಿಚಾರ ಮಾಡಿ ಮಾತನಾಡಿ. ಏನೇ ಆಗ್ಲಿ ಹಣ ತೆಗೆದುಕೊಂಡೇ ತಾಳಿ ಕಟ್ಟಲು ನಿಂತ ನಿನ್ನಾರ ಮಾತನ್ನು ಕೇಳೋದಿಲ್ಲ. ನಿನ್ನ ಆಸೆಗೆ ಮಿತಿ ಇಲ್ಲ, ಉಪದೇಶವನ್ನು ಉಪಯೋಗವಿಲ್ಲ. ಉಪದೇಶದಲ್ಲಿ ಪಂಡಿತರಾದ ತಾವು ಸ್ನೇಹಿತಿ ಹಣ ಸುರಿಯಬಹುದಲ್ಲ. ನಿಜ, ಇನ್ನು ಆ ಕಾರ್ಯ ಮಾಡದೆ ಬೇರೆ ದಾರಿಯೇ ಇಲ್ಲ. ಹಣಕ್ಕಾಗಿ ಹೆಣ್ಣಿನ ಕೊಳ್ಳಿಗೆ ತಾಳಿ ಬಿಗಿಯುವ ಧೀರ ಗಂಡಸೆ, ಎಷ್ಟೋ ನಿನ್ನ ವರದಕ್ಷಿಣೆ. ಓಹೋ, ಕೊಡುವಳಂತೆ ಮಾತಾಡುವಲ್ಲ. ಹಾಗಿದ್ರೆ ಕೊಟ್ಟು ಬಿಡು 50,000. 50,000? ಇಷ್ಟೇನಾ ನಿನ್ನ ಯೋಗ್ಯತೆ? ಇನ್ನೊಂದು 50 ಜಾಸ್ತಿ ಕೇಳಬಾರ್ದು, ಕೇಳಕೈಯಾಗಿ ಏನ್ ಕೊಡ್ತಾರೆ? ಇಷ್ಟಕ್ಕೆ ತಂದೆ ಮಗ ಓಡಿ ಹೋಗ್ಯಾರ. 50,000 ರೂಪಾಯಿ ಕಿಮ್ಮತ್ತಿನವನಾದ ನಿನ್ನ ಮದುವೆಗೆ 106,000 ಯೋಗ್ಯತೆ ಉಳ್ಳವರು ಬಂದಿದ್ದಾರೆ ಗೊತ್ತೇ. ನನ್ನ ಗೆಳತಿಗಾಗಿ ನನ್ನ ಪ್ರಾಣ ಕೊಡ್ತೀನಿ. ಪ್ರಾಣ ತಗೊಂಡು ನಮ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಂದ್ರೆ ರೇ ನೀವು ಸುಮ್ಮನೆ. ನಿನ್ನ 50,000 ರೂಪಾಯಿ ಬೆಲೆ ಬಾಳುವ ವರದಕ್ಷಿಣೆಗೆ ನನ್ನ 70,000 ರೂಪಾಯಿ ಬೆಲೆ ಬಾಳುವ ಆಭರಣ ಕೊಡ್ತೀನಿ, ತೆಗೆದುಕೊಂಡು ಮಾಂಗಲ್ಯ ಕಟ್ಟು. ಅಕ್ಕ ಬುದ್ಧಿ ಇದೆ ನಿನಗೆ? ಅಪ್ಪನ ಗೊತ್ತಾದ್ರೆ ಏನ್ ಗತಿ ಇದು? ಗೊತ್ತಾದ್ರೆ ಆಗ್ಲೇ ಇದು ನನ್ನ ಆಭರಣ ನಾನು ಕೊಡ್ತಾ ಇದ್ದೀನಿ, ನಿನಗೇನ್ ಸಂಕಟ? ಅಪ್ಪನಿಗೆ ಹೇಳ್ತೀನಿ ಮತ್ತೆ. ಅಪ್ಪ ಕೊಡವ್ರು ಇರ್ಬೇಕಾದ್ರೆ ಬೇಡ ಅಂತೀರಲ್ರಿ ನೀವು. ಉದಾರಿಗಳು ಇರ್ಬೇಕು ಜಗತ್ತಾಗ. ಕೊಡ್ರಿ ಅಲ್ಲ ಹೇಳ್ತೀರಾ, ಇಲ್ಲ ಇದು ಮಾಡ್ತಿದ್ದೀರಲ್ಲ ಹಾಗಾರೆ. ಅಕ್ಕ ನಿನಗೆ ಹೇಳ್ಬಿಟ್ಟಿರ್ತೀನಿ, ಒಳ್ಳೆದಲ್ಲ. ನನ್ನ ಆಭರಣ ನಾನ್ ಕೊಡ್ತಾ ಇದ್ದೀನಿ, ನಿಂದೇನಾದ್ರೂ ಕೊಡ್ತಾ ಇದ್ದೀನಿ ಹೇಳೋಗೆ. ಆಯ್ತು ಕರ್ಕೊಂಡ್ ಹೋಗ, ಹೋಗು. ಕೊಡ್ರಿ, ನೀವು ಹೆದರ್ಕೋಬೇಡ್ರಿ, ಕೊಡ್ರಿ, ತೊಗೊಳಕ್ ಕಟ್ಟಿದ್ವಿ ನಾವು. ಬಿಡ, ಇಂಥ ಟೆಲಿಗ್ರಾಮ್ ಬೇಕಾದಷ್ಟು ಕೊಡ್ರಿ, ನಾವೆಲ್ಲ ಕರ್ಕೊತೀವಿ ಅದನ್ನ. ತಾಯಿ ಬಾಳ್ ಮಾಡಿ ಕಿತ್ತೂರು ಚೆನ್ನಮ್ಮನ ವಂಶದವರು ಅಂತ ಕಾಣುತ್ತೆ. ಬಾಳ ಮಾಡಿ ನೀವು ಮಲ್ಲಪ್ಪ ಶೆಟ್ಟಿ ವಂಶದವ್ರು ಅಂತ ಕಾಣುತ್ತೆ. ಮನೆ ಹಿಂದೆ ಐತ್ರಿ ನಮ್ಮ ಮನೆ. ನೋಡ್ರಿ ಬರ್ರಿ, ಕಟ್ಟಿ ಬಿಡ್ರಿ. ನೋಡ್ರಿ ನೋಡ್ರಿ ಮೊದಲು ನಿನ್ನ ಪತಿಯ ಕಾಲಿಗೆ ನಮಸ್ಕರಿಸಮ್ಮ, ಕೊನೆಗೂ ಕರುಣೆ ತೋರಿದೆಯಾ ಸ್ವಾಮಿ ಅಂತ ನೋಡು. ಮದುವೆ ಹಿರಿಯರು ಮದುವೆ ಎಂಬುದನ್ನು ಮಾರಾಟಕ್ಕೆ ನಡೆಸಿ ಪರರ ಮಕ್ಕಳ ಸುಖ ದುಃಖ ಅರಿಯದೆ ಕಣ್ಣೀರ್ನ ಕೊಳದಲ್ಲಿ ನೋಕುವ ಇವ್ರ ಕಾಲಿಗೆ ನಮಸ್ಕರಿಸಮ್ಮ. ಪಾಪ ಇವ್ರಿಗೂ ಹೆಣ್ಮಕ್ಳಿದ್ರೆ ತಿಳಿತಿತ್ತು. ಪ್ರಯತ್ನ ಮಾಡಿದ್ದಮ್ಮ ನಾನು. ಏನು ಅಲ್ಲ, ವರದಕ್ಷಿಣೆ ಕಮ್ಮಿ ಮಾಡ್ಬೇಕು ಅಂತ ಆಗ್ಲಿಲ್ಲ. ಏನ್ ಮಾಡುದು, ಮದುವೆ ಕೆಟ್ಟ ಅಂದ್ಮೇಲೆ ಆಗೋ ಹಿಂಗ ಆಗವೇ ಹೋಗೋ. ಯಾಕಣ್ಣ ಅಪ್ಪ ಬರ್ಲಿಲ್ವೇ? ಅಕ್ಷತೆಗೆ ತಡ ಮಾಡಿದ್ರಲ್ಲ. ಅಕ್ಷತೆ ಸುವಿಯಲು ನಿಂತಾಗ ವಿಶ್ವಾರ್ಥ ಪಸರಿಸಲು ದೈವ ನನ್ನ ನೆಲೆಗೆ ಕಳಿಸಿದಮ್ಮ. ಯಾಕಣ್ಣ ಏನಾಯ್ತು? ಅಪ್ಪ ಬರ್ಲಿಲ್ವೇ? ಅಪ್ಪ ಅಪ್ಪ ನಿನ್ನ ವರದಕ್ಷಿಣೆ ಹಣ ತರಲು ಹೋಗಿದ್ದಾನಮ್ಮ. ವರದಕ್ಷಿಣೆ ಹಣ ತರಲು ಹೋಗಿದ್ದಾನೆ. ಎಲ್ಲಿಗೆ ಹೋದ? ಇನ್ನೇವಾಗ ಬರ್ತಾನೆ? ಈ ಜನ್ಮದಲ್ಲಂತೂ ಬರ್ಲಾರ, ಈ ಜನ್ಮದಲ್ಲಂತೂ ಬರ್ಲಾರ. ಮುಂದಿನ ಒಂದು ಜನ್ಮ ಹೊಂದಿದ್ರೆ ಹಣ ಕಟ್ಟಿಕೊಂಡೇ ಹುಟ್ಟುತ್ತಾನೆ. ಹೆಣ್ಣು ಹರಿಯುವುದಕ್ಕೋಸ್ಕರ ನನಗೆ ಹೆಣ್ಣು ನೀಡಿದ ಪಾಪಿ ಪರಮೇಶ್ವರನ ಹತ್ರ ನಿನ್ನ ವರದಕ್ಷಿಣೆ ಹಣ ಕೇಳಲು ಹೋದನಮ್ಮ. ನಿನ್ನ ಹೆತ್ತಪ್ಪ ನಿನ್ನ ವರದಕ್ಷಿಣೆ ಹಣ ಕೇಳಲು ಹೋದ. ಏನಾಯ್ತು? ಆಗುವುದಿನ್ನೇನು, ಎಲ್ಲರಲ್ಲೂ ಕಾಡಿ ಬೇಡಿ ಕಂಗಾಲಾದ ನನ್ನ ತಂದೆ ಗುಡಿ ಹಿಂದಿರುವ ಒಳ್ಳೆ ಬೆಳಗ್ಗೆ ನಿನ್ನ ಮಗಳ ಮದುವೆಯನ್ನು ಈ ರೀತಿ ಮಾಡಿದೆ ಏನಪ್ಪ? ಹಳೆಯನಿಗಾಗಿ ಅಸನೀಗಲೆಂದೇ ನನ್ನನ್ನು ಹಡೆದೇನಪ್ಪ. ನಿನ್ನ ತಂದೆ ಮದುವೆ ನಿಲ್ಲಬಾರ್ದು ಅಂತ ನಾನು ಮಾಡಿದ ಶ್ರಮವಿಲ್ಲವೇ ವ್ಯರ್ಥವಾಯ್ತು. ಜಗದೀಶ್ವರಿ, ನಿನ್ನ ಬಾಳಾದ್ರೂ ಕಲ್ಯಾಣವಾಯ್ತೇನಪ್ಪ. ನಿನ್ನ ಹಣದ ಭೂತದ ಒಳ್ಳೆಗೆ ಆಹಾರವಾದರೆ ನನ್ನ ತಂದೆ ಒಂದು ತಿಂಗಳಿಂದ ಕೂಳು ನೀರಿಲ್ಲದೆ ನಿದ್ರೆ ಇಲ್ಲದೆ ನಿದ್ರಾಳಗಂತೆ ನನ್ನ ತಂದೆ ಇಂದು ಸಾವಿನ ಹಾಸಿಗೆ ಮೇಲೆ ಹಾಯಾಗಿ ನಿಂತಿರುತ್ತಿದ್ದಾನೆ. ಹೆಣ್ಣು ಹಣದ ತಪ್ಪಿಗೆ ಲೋಕವೇ ಕಣ್ತೆರೆದು ನೋಡಿದಾಗ ಮೂಕರಾಗಿ ಗಂಗೆಯಲ್ಲಿ ಐಕ್ಯನಾದ ನನ್ನ ಹೆತ್ತಪ್ಪ. ನನ್ನ ತಂದೆ ಅಂತಿಮ ಆಸೆಯನ್ನು ಪೂರೈಸಿದ ನಿಮ್ಮ ಋಣ ಅದೆಂತೂ ತೀರಿಸಲಿ, ಅದೆಂತೂ ಅವನ ದೈವದಲ್ಲಿ ಮಗಳಿಗಾಗಿ ಹೀಗಾಗ್ಬೇಕಾಗಿತ್ತು. ತೆಗೆದುಕೊಳ್ಳಪ್ಪ ಇವನ್ನ. ಈಗ
ಏನಪ್ಪ ಇದೆಲ್ಲ? ಒಲಿಯನಿಗೆ ಕೊಡಬೇಕಾದ ವರದಕ್ಷಿಣೆ. ಅಳಿವಿನ ಆವೇಶದಲ್ಲಿ ಅನರ್ಥ ಮಾಡ್ತಾ ಇದ್ದೀರಾ? ತೆಗೆದುಕೊಳ್ಳಿ ಸ್ವಾಮಿ ನೀವು ವರಶುಲ್ಕ. ಹೆಣ್ಣು ಕುಲ ಸಂಹಾರಕ್ಕಾಗಿ ನಿಂತಿರುವ ವರದಕ್ಷಿಣೆ. ಜಗದೀಶ್ವರಿ, ಅಣ್ಣ ತಂಗಿರು ಮೊದ್ಲು ಮನೆಗೆ ನಡೆಯಿರಿ. ಮನೆಗೆ ಬಿಟ್ಟು ನನ್ನ ಮಗಳ ಆಭರಣ ತೆಗೆದುಕೊಂಡು ತಾಳಿ ಕಟ್ಟಿದವರು ಯಾವನವರು? ಹೊಡ್ಕೊಂಡೆ ಬೇಡ 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 ಅಂತ ಎಷ್ಟು ಹೇಳಿದ್ರು ಕೇಳವಲ್ರಿ ನನ್ನ ಮಾತು. ಈ ಮದ್ವೆ ಹಾಗಾಟೆ ಇರ್ಬೇಕು ಅಂತ ಹೇಳಿ ನಾ ಎಷ್ಟು ಕಾಣಿದ್ರು ತಾವಾಗ ಬಿಚ್ಚಿ ಕೊಟ್ಟಾರೆ ಹೇಳ್ರಿ. ಇದೆಲ್ಲ ನಿಂದೆ ನಾಟಕ ಅಂತ ಕಾಣುತ್ತೆ. ಅಂತಂದ್ರೆ ಹೂಗಾರಂತ್ರಿ ಇದು ನಾಟಕ. ಯಾವನವನು ನನ್ನ ಮಗಳ ಆಭರಣಗಳನ್ನು ತೆಗೆದುಕೊಂಡು ತಾಳಿ ಕಟ್ಟಿದವನು? ಯಾಕೆ ಗಂಟಲು ಹಾಕಿಕೊಳ್ಳುವ್ರಿ? ನಿಮ್ಮ ಮಗಳಿಗೆ ನಾವಾಗಿ ಕೇಳಲಿಲ್ಲ. ನಿಮ್ಮ ಶ್ರೀಮಂತಿಕೆ ಟಿವಿ ತೋರಿಸಲಿ ಬಿಚ್ಚಿ ಒಗೆದಿದ್ದಾಳೆ. ಅವಳಿ ತಿಳಿದಂತಾಯ್ತು ನಿಮ್ಮ ಯೋಗ್ಯತೆ. ನಿನ್ನ ಯೋಗ್ಯತೆ ತಿಳಿದಂತ ಆಯ್ತಲ್ಲ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಹಾಕಿಬಿಡ್ತಾನೆ ಮದುವೆ ಆಗೋದಕ್ಕೆ. ನನ್ನ ಜೀವನದಲ್ಲಿ ನನಗೇನು ಕೊಡಬೇಡಿಯಪ್ಪ. ನನ್ನ ಗೆಳತಿಗಾಗ ಕೊಟ್ಟದನ್ನು ಮಾತ್ರ ಕಟ್ಟಿಕೊಳ್ಬೇಡಿಯಪ್ಪ ಪ್ಲೀಸ್. ಏನಮ್ಮ ಕ್ರಮ ಎಷ್ಟು ದುಡ್ಡು ಗಳಿಸಿದ್ಯಾ? ಸ್ನಾನ ಮಾಡಕ್ ಬಂದಿದ್ಯಾ? ಬಾ ನೀ ಮನೆ ನೋಡ್ಕೋತೀನಿ. ಬಂದ್ಬಿಟ್ಟು ಅಪ್ಪ ಅಂತಪ್ಪ ಹೇಗೋನಿ ನೋಡ್ಕೋತೀನಿ. ಜಗದೀಶ್ವರಿ, ತಪ್ಪು ಕ್ಷಮಿಸ್ಬಿಡಪ್ಪ. ಮುಗಿಯಿದೆ ಎಲ್ಲರ ಉಪದೇಶ ಉಪಕಾರ. ತಾಳಿ ಕಟ್ಟಿದ್ರೆ ಏನಾಯ್ತು? ಕೊಡುವ ಹಣ ಕಟ್ಟಿಕೊಂಡೇ ಅಡಿ ಇಡಲಿ ಸತಿಯಾಗುವುದು. ಕಂಡ ಬೇಕಾಗಿದ್ದಲ್ಲಿ ಬರಿಗೆಯಿಂದ ನನ್ನ ಮನೆಯಲ್ಲಿ ಕಾರಣ ಕೊಡು. ನೀವು ಅಪ್ಪ ತೆಪ್ಪನವರು 100ಕ್ಕೆ 10, 1000ಕ್ಕೆ 100 ಮೇಲೊಂದ್ ಜೊತೆ ಅರಿವಿ ಕಮಿಷನ್. ದಕ್ಷಿಣ ಕೊಡ್ಬೇಕು. ಹೌದಾ? ಮೇಲೆ 2 ಹೊತ್ತು ಕೂಳ್ ಹಾಕ್ಬೇಕು. ದಕ್ಷಿಣ ಕೊಡ್ಬೇಕು. ಯಾರು 2 ಹೊತ್ತು ಊಟ ಹಾಕ್ಬೇಕು. चोली के पीछे क्या है? चोली के पीछे, चोली के पीछे क्या है? चोली के पीछे, चुनरी के नीचे क्या है? चुनरी के नीचे, ओ चोली में दिल है मेरा, चुनरी में दिल है मेरा, चोली में दिल है मेरा, चुनरी में दिल है मेरा, ये दिल मैं दूंगी मेरे यार को, प्यार को. ಅಪ್ಪ ಈಗ ನೀವು ಹೊಟ್ಟೆ ತುಂಬುತ್ತಾ ಇದೆ ಮಾರಾಯರೆ. ನಾನು ಎಲ್ಲ ಕಡೆ ಕೆಲಸ ಕೇಳಿ ಕೇಳಿ ಸಾಕಾಗಿ ಬಿಡ್ತು. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೆ. ಒಬ್ಬ ದಾಸರ ಹೆಣ್ಮಗಳು ಬಂದು ನನ್ನ ಕಷ್ಟ ನೋಡ್ಲಾರ್ದು ಈ ಡ್ರೆಸ್ ಹಾಕಿ 1-4-5 ಹಿಂದಿ ಪದ ಹೇಳಿ ಕೈ ಬಿಟ್ಬಿಟ್ಟು. ಈಗ ನೋಡ್ತೀರಾ, ಆಹಾ ಏನ್ ನನ್ನ ವರ್ಚಸ್ಸು. ಇದು ಬಂತಲ್ಲ ಊರೂರೇ ಗದಗದ ತರ ತರ. ಬರ್ಲಿ 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 ಮಜಾ ಮಾಡುವ. ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ, ಸರಸದ ವೇಳೆ ದೂರ ನಿಲ್ಲಬೇಕೆ, ಕೋಪ ಬೇಕೆ, ನಿನಗಾಗಿ ಬಂದೆ ಒಲವನ್ನು ತಂದೆ, ನನ್ನದೆಲ್ಲ ನಿಂದೇನೆ ರಾಜ. ರಾಜಾದಿರಾಜ ರವಿಕುಲ ತೇಜ ನಿನ್ನಂತ ಗಂಡು ಊರಾಗ ಯಾರಿಲ್ಲ ನನ್ನ ರಾಜ. 8 ಆಣೆ ಕೊಡ ನನ್ನ ರಾಜ. ಇಲ್ರಿ, ಈ ಠಾಕೂರನ್ನ ಏನಾದ್ರೂ ಕೇಳುದಿದ್ರೆ 1000 ಕಟ್ಟುಗಟ್ಲೆನೆ ಕೇಳ್ಬೇಕು. ಈ ಚಿಲ್ಲರೆ 50 ಪೈಸೆ ಅಂದ ಹಾಗೆ. ಹುಡುಗಿ, ನಿನ್ನ ಹೆಸರು? ನನ್ನ ಹೆಸರು ಸೌಂದರ್ಯ ಅಂತ. ಯಾವ ಊರು? ನನ್ನೂರು ಬ್ಯಾಡಗಿ. ಏನ್ ಕೆಲಸ ಮಾಡ್ತೀಯ? ನಾನ್ ರಾಜ ಹಿಂಗ ತಿರ್ಗಾಡೋದು. ಹಂಗಾಗಿ ರಾಜ ಚೆನ್ನಾಗಿ ಬಾಳ ಆಡ್ತೀಯ. ರಾಜ ಇನ್ನೊಂದು ಹಾಡಲ್ಲ ನಾವು ಒಗ್ಗರಿ ಮನಸ್ಫೂರ್ತಿಯಾಗಿ ಕೇಳ್ತೇವೆ. ಇನ್ನೊಂದು ಬೇಕಾ ರಾಜ? ಯಾರು ಬಿಡೋದು ರಾಜ? ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ, ಅವನಂದ ಮಾತನ್ನ ನಂಬಲಿಲ್ಲಪ್ಪ ಚಿಂಗಿತ್ತು ಪನ್ನಮ್ಮ. ಲವ್ವೇ ಖುಷಿ ಇಲ್ಲ ಹುಸಿ, ಲವ್ವೇ ಖುಷಿ ಇಲ್ಲ ಹುಸಿ. ಹಂಗೈತೆ ರಾಜ ಹಾಡ. ಭಾರಿ ಭಾರಿ. ನೋಡು, ಇದು ಬೀದಿ.
ಜನಗಳು ತಿರುಗಾಡ್ತಿರ್ತಾರೆ. ಅಷ್ಟೊಂದು ಸರಿ ಅನ್ಸೋದಿಲ್ಲ. ಕಾರಣ ನಮ್ಮ ತೋಟದ ಮನೆಗೆ ಬಂದ್ರೆ ಅಲ್ಲಿ ಆರಾಮ್ಸೆ ನೀನು ಪ್ರೋಗ್ರಾಮ್ ಶುರು ಮಾಡ್ಬೋದು. ನಾನ್ ನೋಡ್ಕೊಂತ ಕುಂದಿರ್ತೀನಿ. ಎಷ್ಟು ಗಂಟೆಗೆ ಬರ್ಬೇಕು ರಾಜ? ಸಾಯಂಕಾಲ 6 ಗಂಟೆ. ಇಲ್ಲ ರಾಜ, ಅವಾಗ ನಾ ಬುಕ್ ಆಗ್ಬಿಟ್ಟೇನೆ. ಬುಕ್ ಆಗಿದೆ ಅಡ್ವಾನ್ಸ್? ಹೌದ್ರಾ? ಯಾರಿಗೆ? ಮನ್ನಾಪುರ ಶಂಕರಣ್ಣರಿಗೆ. ಹ್ಞೂ ರಾಜ. ಹೋಗ್ಲಿ, ರಾತ್ರಿ 9 ಗಂಟೆ ಮೇಲೆ? ಇಲ್ಲ ರಾಜ, ಅವಾಗನು ಬುಕ್ ಆಗ್ಬಿಟ್ಟೇನೆ. ಯಾರಿಗೆ? ಹಳ್ಳಿ ಭೀಮಣ್ಣಗ. ಹೋಗ್ಲಿ, ರಾತ್ರಿ 12 ಗಂಟೆಗೆ? ಇಲ್ಲ ರಾಜ, ಅವಾಗನು ನಾನು ಬುಕ್ ಆಗೇನಿ ರಾಜ. ಅವಾಗ ಬೆಂಗಳೂರು ರಾಜಣ್ಣದು. ಹ್ಞೂ ರಾಜ, ನಾನು ಖಾಲಿ ಇರೋದು ಬೆಳಗ್ಗೆ ಮುಂಜಾನೆ 6 ಗಂಟೆಯಿಂದ ನೋಡ್ರಿ ರಾಜ. ಆಯ್ತು, ಅವಾಗಲೇ ಬಾ. ಆಯ್ತು ರಾಜ. ಪ್ರಭಾತ ಗೀತೆ ಅವಾಗ ಪ್ರಾರಂಭ ಮಾಡಿದ್ರೆ ಆಯ್ತು ರಾಜ. ಅಲ್ಲಿ ಯಾರೋ ಕೈಯಾಗ ಕುರುಳ್ಕೊಂಡ್ ಬರಕತ್ತಾರ. ನಾ ಆಮೇಲೆ ಬಿಟ್ಟು ಹಾಕೇನಿ ರಾಜ. ಆಮೇಲೆ ಎಲ್ಲಿ ಹೊರಟೆ? ತೋಟಕ್ಕೆ ಧಣಿ ನೋಡು, ಹಿಂದಿನ ಸಾಲ ಮುಟ್ಟುವರೆಗೂ ನೀನು ತೋಟಕ್ಕೆ ಕಾಲಿಡಕೂಡುದು. ತೋಟ ನಿನಗೆ ಯಾವ ಸಂಬಂಧವೂ ಇಲ್ಲ. ನೋಡಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ದು ಹೇಳಿ ತಿದ್ದುಕೊಳ್ತೇನೆ. ಆದ್ರೆ ನನ್ನ ಅನ್ನಕ್ಕೆ ಮಾರ್ಗವಾಗಿರುವ ತೋಟ ಮಾತ್ರ ಬಿಡಿಸ್ಬೇಡಿ. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಹಣ ಕೊಟ್ಟು ಮುಟ್ಟಿಸ್ಬಿಡ್ತೀನಿ. ಎನ್ನ ಮೇಲೆ ತೋಟ ನಿನಗೆ ಯಾವ ಸಂಬಂಧವೂ ಇಲ್ಲ. ಈಗಾಗಲೇ ನಾನು ನಮ್ಮ ಜನರಲ್ಲಿ ಕಳಿಸ್ಕೊಟ್ಟಿದ್ದೇನೆ. ಈಗಾಗಲೇ ನಿಮ್ಮ ಜನರಲ್ಲಿ ಕಳಿಸಿದ್ರ. ಇದು ಪುಂಡಾಟಿಕೆ, ತಪ್ಪಾಳಿಕೆ. ತಂದೆ ಮಕ್ಕಳು ಇರುವರು ಹಗಲು ಇರುಳು ಎನ್ನದೆ ನಮ್ಮ ರಕ್ತವನ್ನೇ ಪ್ರತಿವರ್ಷಕ್ಕೆ ಧಾರೆ ಎರೆದು ಅದು ಫಲ ಬಿಡುವಂತೆ ಮಾಡಿ ನಿಲ್ಲಿಸಿದಾಗ ಯಾವ ಕಷ್ಟವಿಲ್ಲದೆ ಪರನ್ನ ಬಯಸಬರ ಆ ಅನ್ನವನ್ನು ಉಣ್ಣಲು ನಿಮಗೆ ಯಾವ ಅಧಿಕಾರವಿದೆ? ಅಧಿಕಾರ ಎನ್ನಂಥ ಅನೇಕ ಜನ ಕಾಯ್ದೆ ಪಂಡಿತರು ನನ್ನ ಕೋಪಾವೇಶಕ್ಕೆ ಸೊಟ್ಟು ಭದ್ರವಾಗಿದ್ದಾರೆ. ಜೀವದಾಶೆ ನಿನಗಿದ್ದರೆ ಎಂದಿನಿಂದ ನೀನು ತೋಟಕ್ಕೆ ಕಾರಣ ಕೋಡು. ಅನ್ಯಾಯವಾಗಿ ನಮ್ಮ ಬಾಳನ್ನು ಹಾಳು ಮಾಡಲು ನೀವು ನಿಂತಿರುವಾಗ ನನಗೆ ಜೀವದಾಶೆ ಉಳಿಯುವುದಾದ್ರೂ ಹೇಗೆ ಯಜಮಾನ್ರೆ? ಜೀವದ ಹಂಗು ಬರೆದು ನನಗೆ ಎದುರಾಗಿ ನಿಲ್ಲುವುದಿಲ್ಲ, ಅನಿವಾರ್ಯ. ಹುಟ್ಟಿ ಬಿತ್ತಿ ಬೆಳೆದ ಬೆಳೆಯನ್ನು ಯಾವ ಕಷ್ಟವಿಲ್ಲದೆ ನೀವು ದರ್ಪದಿಂದ ಕಸಿದುಕೊಳ್ಳಲು ನಿಂತಾಗ ಸತ್ಯದ ತಲೆ ಇದ್ದರೆ, ಧರ್ಮದ ನೆಲೆ ಇದ್ದರೆ ಅದು ಹೇಗೆ ನಿಮ್ಮ ಸೊತ್ತಾಗುವುದು ನಾನು ನೋಡುತ್ತೇನೆ. ಇನ್ನಂಥ ಬಡಕುನ್ನಿ ನನ್ನನ್ನೇನು ಮಾಡಬಲ್ಲೆ? ನಾನು ಮನಸ್ಸು ಮಾಡಿದರೆ ಹಿಂದೆ ನಿನ್ನ ಕೊಲೆ ಮಾಡಿಸಿ ನಿನ್ನ ಹಣ ಸಹಿತ ಗೋಚರವಾದಂತೆ ಮಾಡುವ ಶಕ್ತಿ ನನಗಿದೆ. ನನ್ನಂಥ 100 ಜನರು ಕೊಲೆ ಮಾಡಿ ನಿರಪರಾಧಿಯಾಗಿ ನೀವು ನಿಂತಿರುವಾಗ ನಿಮ್ಮಂಥ ದುಡ್ಡಿದ್ದವರಿಗೆ ಕೊಲೆಯೊಂದು ಹಗ್ಗವಾಗಿ ಬಿಟ್ಟಿದೆ. ಸತ್ಯ ಮಾತನ್ನೇ ಹೇಳಿದೆ. 100 ಕೊಲೆ ಮಾಡಿಸಿದ್ರು ಯಾರ ಭಯವೂ ನಮಗಿಲ್ಲ. ಅಷ್ಟೊಂದು ವರ್ಚಸ್ವಿದೆ, ಅಂತ ಗೌರವದ ಹೆಸರಿನಲ್ಲಿ ಕೊಲೆಯ ಅಪವಾದ ಮುಚ್ಚಿ ಹೋಗುವುದಿಲ್ಲ. ನಿರಪರಾಧಿ ಎಂದು ಉಳಿದುಕೊಳ್ಳುವ ಕಲೆ ಹಣದಲ್ಲಿದೆ. ಹಣದ ನೆನೆ ಹೆಚ್ಚಾಗಿ ಅನೇಕ ಹೆಣಗಳನ್ನು ಹೊಳೆ ಕಾಣಿಸುತ್ತಿರುವಿರಿ. ನ್ಯಾಯ ಮಂದಿರಗಳೆಲ್ಲ ಲಂಚ ಮಂಚದ ಹಾಸಿಗೆ ಮೇಲೆ ಹಾಯಾಗಿ ನಿದ್ರಿಸುತ್ತಿರುವಾಗ ನಿತ್ಯ 100 ಕೊಲೆ ನಡೆದರೂ ಶಿಕ್ಷೆ ಭಯವಿಲ್ಲ ಕೊಲೆ ಪಾತಕನಿಗೆ. ಆದ್ರೆ ಒಂದು ಮಾತು ನೆನಪಿರಲಿ, ನಮ್ಮಂಥವ್ರ ಅಸ್ಥಿ ಪಂಜರದ ಮೇಲೆ ನಿಂತಿರುವ ನಿಮ್ಮ ಸಿರಿ, ನಿಮ್ಮ ಸಂಪತ್ತು, ನಿಮ್ಮ ವರ್ಚಸ್ಸು ಅಂತ್ಯದಲ್ಲಿ ನಟಿಸಿ ಹೋಗುವುದನ್ನು ನೀವು ಕಾಣದೆ ಸಾಯಲಾರ್ರಿ. ಬಡವರ ಬೇಗುದಿಯ ಸಿಡಿಲುಂಡೆ ಸಿಡಿದು ನಿಮ್ಮ ವಂಶವನ್ನೇ ಧ್ವಂಸ ಮಾಡುವುದು. ನೀವು ನರರಲ್ಲ, ನರರಾಕ್ಷಸರು, ನಿರ್ದಯಿಗಳು, ಚಾಂಡಾಲರು. ಹಂಗು ತೊರೆದು ನಿಂತ ಮೇಲೆ ಆಳು ಒಡೆಯನೆಂಬ ಭೇದವಿಲ್ಲ. ಇನ್ನು 3 ದಿನದೊಳಗಾಗಿ ಭೂಮಿಯ ಋಣ ಏನೇ ಇದ್ರೂ ತೀರಿಸಿಕೊಂಡು ಬಿಡು. ಬರ್ತೀನಿ. ನಿನ್ನಂಥ ಬಡಕುನ್ನಿ ನನ್ನನ್ನೇನು ಮಾಡಬಲ್ಲೆ? ನನ್ನ ಬಾಳಗುಡಿಯೇ ವಿಚಿತ್ರವಾಗಿದೆ. ತಂದೆ ಸತ್ತಿರುವ ದುಃಖ ತಣ್ಣಗಾಗುವುದರಲ್ಲಿ ಅಣ್ಣನ ಮನೆ ಬಿಟ್ಟು ಹೋಗ್ಬಿಟ್ಟ. ಏನು, ನಿನ್ನಣ್ಣ ಮನೆ ಬಿಟ್ಟು ಹೋದ್ನೆ? ಎಲ್ಲಾದ್ರೂ ಹೋಗಿರ್ಬೋದು ಬಿಡೆ, ಇಷ್ಟಲ್ಲೇ ಬರ್ಬೋದು. ಬರೋ ಆಶೆ ಅಳುಕಿಸಿ ಹೋಗಿದ್ದಾನೆ. ನಿಮ್ಮ ತಂದೆಯವರು ಯಾರು ಮನೆಯಲ್ಲ. ಹೇಳಿ, ಏನಾಯ್ತು? ಇದುವರೆಗೂ ಸಾಗುವಳಿ ಮಾಡುತ್ತಿದ್ದ ತೋಟವನ್ನು ಕಸಿದುಕೊಂಡ್ರಂತೆ. ಆ ಸೇಡಿನ ಪ್ರತಿಕಾರಕ್ಕಾಗಿ ನಿನ್ನೆ ನಿಮ್ಮ ತಂದೆಯವರನ್ನು ಕೊಲೆ ಮಾಡಲು ಸಿದ್ಧನಾಗಿ ನಿಂತಿದ್ದೆ. ಅಂತ ಸದ್ಗುಣಿ ಹೃದಯದಲ್ಲಿ ವಿಷಪಕ್ಕೆ ಚಿಮ್ಮಿದೆ. ನಾನೆಷ್ಟು ಪರಿಯಿಂದ ಬೇಡವೆಂದರೂ ಕೇಳಲಿಲ್ಲ. ಅನಿವಾರ್ಯವಾಗಿ ನಾನು ಅವರ ಕೊಲೆ ಮಾಡೋದಾದರೆ ಮೊದಲು ನನ್ನ ಕೊಲೆ ಮಾಡಿ ಎಂದು ಆಣೆ ಇಟ್ಟೆ. ಆ ಆಣೆಗೆ ಕಟ್ಟು ಬಿದ್ದ ನನ್ನ ನಿಮಗಾರಿಗೂ ಮುಖ ತೋರಿಸಲಾರನೆಂದು ಈ ಪತ್ರ ಬರೆದಿಟ್ಟು ಬೆಳಗಾಗೋದ್ರಲ್ಲೇ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಅಯ್ಯೋ, ಕೊನೆಗೂ ಹೀಗಾಯ್ತು. ಎಲ್ಲರನ್ನು ಕಳೆದುಕೊಂಡು ನಿರ್ಗತಿಗಳಾಗಿ ಬಾಳುವುದಕ್ಕಿಂತ ಆತ್ಮಹತ್ಯೆ ಲೇಸು ನನ್ನ ಬದುಕು. ತಾವು ನಾವು ಬಯಸಿದಷ್ಟು ಸುಲಭವಾಗಿದ್ರೆ ದೈವವೆಂಬ ಶಬ್ದವೇ ಇರ್ತಿರ್ಲಿಲ್ಲ. ಜಗದೀಶ್ವರಿ, ಇನ್ನೊಂದು ಸಂತೋಷದ ವಿಷಯ ನಿನಗೆ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ನೋಡು, ಈ ತಿಂಗಳ ಹಿಂದೆ ನಿನ್ನ ಹೆಸರಿನಿಂದ ಒಂದು ಲಾಟರಿ ಟಿಕೆಟ್ ತೆಗೆದುಕೊಂಡಿದ್ದೆ. ನಿನ್ನ ದೈವಕ್ಕೆ 1 ಲಕ್ಷ ರೂಪಾಯಿ ಹತ್ತಿದೆಯೇ? ಏನಾದ್ರಿ ನಮ್ಮ
ಅಣ್ಣ ಪತಿ ತಂದೆ ನನ್ನಿಂದ ದೂರವಾದ ಮೇಲೆ ಯಾವ ಭಾಗ್ಯ ಬಂದ್ರಿ? ನೋಡು, ನಿರಾಶರಾಗಿ ವೈರಾಗ್ಯ ತಾಳ್ಬೇಡ. ಇಂದಿನ ನಾಳೆ ಆದ್ರೂ ನಿನ್ನ ಸಂಸಾರ ಸುಖವಾಗುತ್ತೆ. ಆ ವಿಷಯ ತಿಳಿದು ನಿನ್ನ ಅಣ್ಣ ಎಲ್ಲಿದ್ದರೂ ಬಂದೇ ಬರ್ತಾನೆ. ನೋಡು, ಹಿಂದೆ ಹಣ ಪಡೆದು ಕೊಡ್ತೀನಿ. ನಿನ್ನದೇ ಆಗಿರೋ ಹಣಕ್ಕೆ ಯಾರ ತಡೆಯೂ ಇಲ್ಲ. ಇದೇ ವಾರದಲ್ಲಿ ನೀನ್ ನಿನ್ನ ಪತಿ ಊರಿಗೆ ಹೋಗಲು ಸಿದ್ಧರಾಗು. ಹಣವನ್ನೇ ಮುಖ್ಯವಾಗಿಟ್ಟುಕೊಂಡವನಿಗೆ ಸತಿ ಬೇಕಾಗುವಳೆ ಜೀವನದಲ್ಲಿ. ಅಯ್ಯೋ, ಹಣ ಕಟ್ಕೊಂಡೆ ಹೋಗ್ತೀಯಲ್ಲ ಅವನ ಹತ್ರ. ನೀನೇನೇ ಹೇಳಿದ್ರು ಆ ನಿಷ್ಕರ್ಣಿಂದಿಗೆ ಬಾಳಲು ನಾನು ಸಿದ್ಧಳಿಲ್ಲ. ನನ್ನ ತಂದೆ ಸಾವಿಗೆ ಕಾರಣನಾದ ಕಟುಕನ ಮುಖ ನೋಡಲು ನನಗೆ ಮನಸ್ಸಿದೆ. ತಲೆ ಕೆಟ್ಟಿದ್ದೇನೆ. ಹೆಣ್ಣು ಇರಬೇಕಾದ ಸ್ಥಾನದಲ್ಲಿದ್ರೇನೆ ಅದಕ್ಕೊಂದು ಬೆಲೆ. ಇಲ್ಲಿ ನೋಡು, ದಾರಿ ತಪ್ಪಿದ ನಿನ್ನ ಪತಿಗೆ ನೀನು ಬುದ್ಧಿ ಕಲಿಸೋಳಾಗು. ನಿನ್ನ ಪತಿ ಒಳ್ಳೆಯವನಾಗಲು ನಾನ್ ಹೇಳ್ಕೊಟ್ಟ ನಾಟಕ ಹೂಡು. ಸ್ವಲ್ಪ ದಿನದಲ್ಲಿ ನಿನ್ನ ಪತಿ ತಾನು ಒಳ್ಳೆಯವನಾಗೋದಷ್ಟೇ ಅಲ್ಲ, ಪರರಿಗೆ ಬುದ್ಧಿ ಹೇಳುವಷ್ಟು ಪರಿಪೂರ್ಣನಾಗ್ತಾನೆ. ಸತ್ಯ ಸ್ನೇಹಿತ ನೀನಾಗಿದ್ರೆ ನನ್ನ ಮಾತು ನಡೆಸ್ಕೊಳ್ಳೇಬೇಕು. ಹೌದಮ್ಮ, ನನ್ನ ಪತಿ ಇರುವ ಸ್ಥಳ ಯಾರು? ನೋಡು, ನಿನ್ನ ಪತಿ ಮಿತ್ರರೊಬ್ರು ನಮ್ಮ ಮನೇಲಿ ಬಾಡಿಗೆ ಇದ್ದಾರೆ. ಅವ್ರನ್ನ ಕೇಳಿ ಅವ್ರ ಊರಿಗಷ್ಟೇ ಅಲ್ಲ, ಅವ್ರ ಮನೆಯವರಿಗೆ ಸ್ವತಃ ನಾನೇ ನಿನ್ನ ಕಳಿಸಿ ಬರ್ತೀನಿ. ಬಾ, ಈ ಸಂತೋಷಕ್ಕಾಗಿ ಕಾಫಿ ಕುಡಿಯೋಣ ಬಾ. ಕಲ್ಯಾಣ್, ಯಾವ್ದಾದ್ರು ಹಕ್ಕಿಗೆ ಬರ್ಲಿಕ್ಕೆ ಹೇಳಿದ್ದೇನೋ? ನಾನು ಯಾರು ಹೇಳು? ಯಾವುದೇ ಬಂತ್ ನೋಡು. ಓ, ನೀನು ಇಲ್ಲಿ ಬರ್ಲಿಕ್ಕೆ ನಿನ್ನ ಯಾರು ಕರೀಲಿಕ್ಕೆ ಬಂದಿದ್ರು? ನನ್ನ ಮನೆಗೆ ನಾನು ಬರಲು ಅನ್ಯರಿಗೆ ಕರೆಯಲು ಬರಬೇಕು? ನೀನಾರು ಗೊತ್ತಿಲ್ಲ, ಹೊರಟ ಮೊದಲಿನಿಂದ. ಪತಿಯು ಮರೆತಿರಬಹುದು, ಆದ್ರೆ ಸತಿ ಮರೆಯುವುದುಂಟೆ? ಪತಿ ಎಂದು ಹೇಳುವ ಅರ್ಧಕ್ಕೆ ಆಧಾರಗಳಿವೆ, ಸಾಕ್ಷಿಗಳಿವೆ. ಸಾಕ್ಷಿ ಆಧಾರಗಳನ್ನು ನಿಮ್ಮ ಆತ್ಮಕ್ಕೆ ಕೇಳಿಕೊಂಡ್ರೆ ಚೆನ್ನಾಗಿತ್ತು. ಅದರಿಂದ ದೊರೆಯುವುದಲ್ಲದೆ ಅನ್ನದಿಂದ ದೊರೆಯಲಾರದು ನಿಮಗೆ ಉತ್ತರ. ನೋಡಮ್ಮ, ಇಲ್ಲಿಗೆ ಬರೋರಲ್ಲ ಅನ್ನ ಆ ಅಂಗಿ ಈ ಅಂಗಿ ಅಂತ ಬರ್ತಾರೆ. ಅಷ್ಟೊಳಗೆ ನೀ ಆ ಅಂಗಿ. ಶುದ್ಧ ಸಂಸ್ಕೃತ ತಂಡವೇ ಇದೆಯಲ್ಲ ಮನೆಯಲ್ಲಿ. ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳಂತೆ ಕಾಣಿಸ್ತೀರ. ಹೌದು, ನಿಜ. ನಾನೊಬ್ಬನೇ ಮಗ ನನ್ನ ತಂದೆಗೆ. ಅಕ್ಕ ತಂಗಿರು ಇರ್ಲಿಕ್ಕಿಲ್ಲ ಅಂತ ಇದ್ರೆ ನಾವ್ಯಾಕೆ ಇಲ್ಲಿಗೆ ಬರ್ತಾ ಇದ್ವಿ? ಇದ್ದವ್ರ ಬಾಯಿಂದ ಇಂಥ ಮಾತುಗಳು ಬರೋದಿಲ್ಲ. ಹೊರಟವ್ರ ಮೊದಲಿಂದ ಇನ್ಮೇಲೆ ಯಾರು ಬರಬೇಡಿ. ನೀನಾಗ್ಲೇ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವೇ ಬರ್ತಿದ್ವಾ? ಇಲ್ಲ, ಬಂದ್ರ ಹೋಗ. ಇಂಥ ಜನರ ಸಹವಾಸ ಸಂಸಾರಕ್ಕೆ ಬಲು ಆಘಾತ. ನನಗೆ ತತ್ವ ಪಾಠ ಹೇಳಿ ಕೊಡ್ಬೇಡ. ಇಲ್ಲಿಗೆ ಏಕೆ ಬಂದೆ ಅನ್ನೋದು ಹೇಳಿ ಮೊದಲೇ ಸ್ಥಳ ಬಿಡು. ಬಿಟ್ಟು ಹೋಗಲು ಬಂದವಳಲ್ಲ, ಈ ಸ್ಥಾನದಲ್ಲಿಯೇ ತನ್ನ ಗದ್ದಿಗೆ ಕಟ್ಟಲು ಬಂದವಳು. ಓ, ಅಂತೂ ಗಟ್ಟಿಯಾಗಿ ಬಂದಿರುವೆ ಅನ್ನು. ಗಟ್ಟಿಯಾಗದೆ ಕತ್ತೆಂತಿರುವೆ ಇಲ್ಲವಲ್ಲ ಹೆಣ್ಣಿಗೆ? ಈ ಮನೆಯಲ್ಲಿ ಕಾರಿಡಬೇಕಾದ್ರೆ ಮಾತನಾಡಿದ ವರದಕ್ಷಿಣೆ ಹಣ ಕೊಡ್ಬೇಕನ್ನೋ ಮಾತು ಮರೆತು ಹೋಯ್ತೆ. ಪಟ್ಟ ಮಾತು ಮರೆಯುವುದು ನಮ್ಮ ವಂಶದಲ್ಲೇ ಇಲ್ಲ. ಅಂದ್ರೆ ಅಷ್ಟು ಹಣ ಕಟ್ಕೊಂಡೇ ಬಂದಿದೀಯಾ? ನನ್ನ ಪತಿಯು ಧನಲಕ್ಷ್ಮಿ ದಾಸನಾಗಿರಲು ಮರೆಯುವುದುಂಟೆ? ತೆಗೆದುಕೊಳ್ಳಿ. ಜಗದೀಶ್ವರಿ, ಇನ್ನೂ ಇದೆ ಹಣ? ಹಾ, ಸದ್ಯ ಮಾತನಾಡಿದಷ್ಟು ಮಾತ್ರ. ಇನ್ನೊಂದು ಪ್ರಸಂಗ ಬಂದಾಗ ಪಾಪ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ. ಏನೋ ನಮ್ಮ ಗ್ರಹದೋಷವಿದ್ದಿರಬೇಕು. ಅಂತೆಯೇ ದೈವ ಈವರೆಗೆ ನಮ್ಮಿಬ್ಬರನ್ನು ಅಗಲಿಸಿತ್ತು. ಅಂದು ಸಿಟ್ಟಿನ ಅವಸ್ಥೆಯಲ್ಲಿ ಅನಾಹುತಗಳಾದ ನನ್ನನ್ನು ಕ್ಷಮಿಸಿದರು. ಕ್ಷಮೆ ಕೇಳುವುದು ಯಾವಾಗಲೂ ಸ್ತ್ರೀಯರ ಹಕ್ಕು. ಅಲ್ಲ, ಈ ವಾರದಲ್ಲಿ ನಾನೇ ಕರೀಲಿಕ್ಕೆ ಬರ್ಬೇಕು ಅಂತ ಮಾಡಿದ್ದೆ. ಕರೆಯಲಿಕ್ಕೆ ಬಂದ್ರೇನೇ ಬರ್ಬೇಕೆಂಬ ಭಾವವಿಲ್ಲವಲ್ಲ ಸತಿಯರಿಗೆ? ಅಂತೂ ನನ್ನ ಬಗ್ಗೆ ದಯಾಗುಣವಿದೆಯನ್ನು ನನಗಾಗಿ ಮರುಗಿ ಇಲ್ಲಿಯವರೆಗೆ ಬಂದ ನಿನ್ನನ್ನು ನಿಜವಾಗಿ ಪ್ರೇಮ ದೃಷ್ಟಿಯಿಂದ ಕಾಣ್ತೀನಿ. ದಣಿದು ಬಂದಿರಬಹುದು. ಮೊದಲು ಕಾಫಿ ಕುಡಿಯೋಣ ಬಾ. ನೀವು ಒಳಗಡೆ ಬಂದಂತೆ. ಅಯ್ಯೋ ಹುಚ್ಚು ಜಗತ್ತೇ, ರಾವಣನಂತೆ ಕೋಪಗೊಂಡು ನೋಟಿನ ಕಟ್ಟು ಕಂಡೊಡನೆ ಇವನ ಸಿಟ್ಟೇ ಮಾಯವಾಯ್ತಲ್ಲ. ಇನ್ನು ಮೇಲೆ ಇವರು ನನ್ನ ಪ್ರೀತಿಯಿಂದ ಕಾಣ್ತಾರಂತೆ. ನನಗೂ ಆತ್ಮನಲ್ಲಿರುವ ಇಲ್ಲೇ ನಿಂತು ಬಿಟ್ಟಿದೆಯಲ್ಲ, ನಿನ್ನ ಮನೆಯಲ್ಲಿ ಬರ್ಲಿಕ್ಕೆ ನಿನಗೆ ನಾಚಿಕೆನೆ? ಈ ಮನೆ ನನ್ನಾಗಿಸ್ಕೊಳ್ಳಲಿಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೋಡಿ, ಒಳಗಡೆ ಬರುವಾಗ ಸುಟ್ಕೇಸ್ ತೆಗೆದುಕೊಂಡು ಹುಚ್ಚ ಹುಚ್ಚ ಯಾರು ಹುಚ್ಚ? ತುಚ್ಛನಾದವರನ್ನು ಕಂಡು ಜನ ಕೂಡಿಸಿ ಗುಲ್ಲೆಬ್ಬಿಸಿ ಕೈ ತಟ್ಟಿ ನಗುವ ಈ ಜನ ಹುಚ್ಚರು ಅಥವಾ ನನ್ನ ಪಾಡಿಗೆ ಅಲೆದಾಡುವ ನಾನು ಹುಚ್ಚನು? ಗೂಳಿ ಬಿದ್ದ ಮೇಲೆ ಆಳೆ ಅಂದು ಮಗಳ ಮದುವೆಗಾಗಿ ಹಣ ಒದಗಿಸಲು ಆಗದೆ ಆತ್ಮಹತ್ಯಕ್ಕೇನೋ ಮುಂದಾಗಿದ್ದೆ. ಆದ್ರೆ ಆತ್ಮಹತ್ಯೆ ಮಹಾಪಾಪ ಅಂತ, ನನ್ನವರಿಗೆ ಮಾತ್ರ ನಾನು ಸತ್ತ ಸುದ್ದಿ ಸತ್ಯವಾಗ್ಲಿ ಅಂತ ಹೊಳೆಯ ದಂಡೆಯ ಮೇಲೆ ಬಟ್ಟೆಯನ್ನಿಟ್ಟು ಓಡಿ ಹೋದೆ ಜೀವಗಳ್ಳನಾಗಿ. ಯಾವ ಪುರುಷಾರ್ಥಕ್ಕಾಗಿ ಬದುಕಿ ಬಂದೆ? ನನ್ನ ತಂದೆ ಸತ್ತು ಹೋದನೆಂದು ಅತ್ತು ನನ್ನ ಮಕ್ಕಳು ನನ್ನನ್ನು ಮರೆತು ಬಿಟ್ಟಿರಬೇಕು. ನಾನು ತಿರುಗಿ ಅಲ್ಲಿಗೆ ಹೋಗಲೇ ಬೇಡ. ಮಕ್ಕಳ ನೋವು, ಹಸುವಿನ ನೋವು, ನಿರ್ಗತಿಕನ ನಿತ್ಯ ಆಹಾರವೇ ನೋವು.
ಮುದುಕ, ಬೀದಿ ಮಧ್ಯದಲ್ಲಿ ಕೂತು ಬಿಟ್ರೆ ಬರೋ ಹೋಗೋರ್ ಗತಿಯೇನು? ಸರಿಯೋ ಸರಿಯೋ ಆಚೆ. ಅಪ್ಪ 3 ದಿನ ಆಯ್ತು ಊಟ ಮಾಡಿ, ಏನಾದ್ರು ಭಿಕ್ಷೆ ನೀಡಪ್ಪ. 3 ದಿನವಾಯ್ತಿ, 100 ದಿನವಾಗಲಿ ಚೆನ್ನಾಗಿ ಹಸಿದ ಮೇಲೆ ಊಟ ಮಾಡುವಂತೆ. ಯಾತಕ್ಕಾಗಿ ಜೀವ ಹಿಡಿದಿದ್ದೀಯೋ? ಹಿಂದಣದ ಪಾಪ ತೀರಿಸೋದಕ್ಕಾಗಿ. ಏ ಬಾರೆ, ನಿಂತ್ಬಿಟ್ಟಿಯಲ್ಲ. ಬಂದಿರಿ. ಅಮ್ಮ ತುಂಬಾ ಹಸಿವೆ ಆಗಿದೆ, ಏನಾದ್ರು ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳಮ್ಮ. ಹಸಿವು ಬಿಟ್ಟದ್ದೆಲ್ಲ ತೆಗೆದುಕೊಳ್ಳಪ್ಪ. ಇಲ್ಲೇ ಹೋಟ್ಲಿದೆ, ಹೋಗಿ ಊಟ ಮಾಡಿ. ಏ ಮುದುಕ, ತುಂಬಾ ಹಸಿವೆ ಆಗಿದೆ ನಿನಗೆ? ಹೌದಪ್ಪ, ಬಹಳ ಹಸಿವೆ. ಅಲ್ಲ, ನಾನೇ ಊಟ ತಂದ್ಕೊಳ್ಳೇ ನಿನಗೆ? ಬೇಡಪ್ಪ. ತಾರಿಲ್ಲ. ಎಷ್ಟು? 10 ರೂಪಾಯಿ ಕೊಟ್ಟಿದ್ದಾಳೆ. ನಾ 50 ರೂಪಾಯಿ ಕೊಡ್ತೀನಿ. ಇನ್ನಂಥವ್ರು ದಿನಕ್ಕೆ 100 ಜನ ಭೇಟಿ ಆಗ್ತಾರೆ. ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಡ್ತಾ ಹೋದ್ರೆ ಮನೆ ಮಾರ್ಕೊಂಡು ಹೋಗ್ಬೇಕಾಗಿತ್ತು. ನಿಮ್ಮಂಥವ್ರಿಂದಲೇ ದೇಶಕ್ಕೆ ದರಿದ್ರತನ ಹೆಚ್ಚಾದ. ಸತ್ತು ಹೋಗ್ಬಾರ್ದ್ರೇನು? ಹಸಿವಾಗಿದೆ. ಒಂದು ಕೈಯ ಕೊಟ್ಟಿದ್ದನ್ನೇ ಕಿತ್ತಿಕೊಳ್ಳಲು ಹವಣಿಸುತ್ತಿದೆ ಇನ್ನೊಂದು ಕೈ. ಎಲ್ಲ ದೇವ ಸೃಷ್ಟಿ, ದೇವ ಸೃಷ್ಟಿ. ಪ್ರೀತಿಯ ಗೆಳತಿ, ನಿನ್ನ ಆತ್ಮೀಯತೆಯ ಪತ್ರ ಬಂದು ಮುಟ್ಟಿತು. ನಿನ್ನ ಪತಿಗೆ ಬುದ್ಧಿ ಕಲಿಸುವ ಪಾಠ ಈಗ ಎಲ್ಲಿಗೆ ಬಂದಿದೆ. ಧರ್ಮಕ್ಕೆ ಚ್ಯುತಿ ತಾರದೆ ನಿನ್ನ ಪತಿಯ ಪಾಪ ಕರ್ಮಗಳನ್ನು ದೂರ ಮಾಡು. ಇನ್ನೊಂದು ವಿಷಯ, ನಿನ್ನನ್ನ ಇರುವಿಕೆಯನ್ನು ಗೊತ್ತು ಹಚ್ಚಲು ಪ್ರಯತ್ನ ನಡೆಸಿದ್ದೇನೆ, ಇನ್ನೂ ಗೊತ್ತಾಗಿಲ್ಲ. ಧೈರ್ಯಗಿಡಿದರು. ನೀನು ಕರೆದಾಗ ನಿನ್ನ ಸಹಾಯಕ್ಕೆ ಬರಲು ಸಿದ್ಧಳಿದ್ದೇನೆ. ಇಂತಿ ನಿನ್ನ ಪ್ರೀತಿಯ ಗೆಳತಿ ನರ್ಮದ. ನಿನ್ನ ನುಡಿಯನ್ನು ಅಡಿಗಡಿಗೆ ಪಾಲಿಸುತ್ತಾ ಬಂದೆ. ಇದುವರೆಗೂ ನನ್ನ ಅಣ್ಣನ ಇರುವಿಕೆಯೇ ಗೊತ್ತಾಗಲಿಲ್ಲ. ದೇವ್ರೆ, ಈ ನನ್ನ ನೋವಿಗೆ ಕೊನೆ ಎಂಬುದೇ ಇಲ್ಲವಾಗಿದೆ. ಜಗದೀಶ್ವರಿ, ಯಾಕೆ ಕಣ್ಣಲ್ಲಿ ನೀರೇಕೆ? ಮನಸ್ಸಿಗೆ ನೋವಾಗಿದೆ? ಛೇಚಿ, ನೋವು ಎಂಬುದರ ಅರ್ಥವೇ ನನಗೆ ಗೊತ್ತಿಲ್ಲ. ಬರೀ ಅಳುವುದೊಂದೇ ಅಭ್ಯಾಸವಾಗಿ ಬಿಟ್ಟಿದೆ ಅಷ್ಟೇ. ನಿನ್ನಂತರಂಗದ ಅಳುವೇ ನನಗೆ ಅರ್ಥವಾಗದು. ಸಂತೈಸಲು ನಿತ್ಯ 100 ಉಪಾಯಗಳನ್ನು ಮಾಡಿದರೂ ವ್ಯರ್ಥವಾಗುತ್ತದೆ. ಮಡದಿಯಾಗಿ ಬಂದವಳು ತನ್ನಿನಿಯನ ಮನ ತೃಪ್ತಿಪಡಿಸದಿದ್ದಲ್ಲಿ ನಾನು ಮದುವೆಯಾಗಿ ಫಲವೇನು? ನನ್ನನ್ನು ಮುಟ್ಟಿಸಿಕೊಳ್ಳದಿರುವಷ್ಟು ಗಟ್ಟಿಯಾಗಿ ನೀನು ನಿಂತಿರುವಾಗ ನಾನು ಈ ಮನೆಯಲ್ಲಿದ್ದರೂ ಸಾರ್ಥಕವೇನು? ನಿನ್ನ ಕೋಪ ಬಿಟ್ಟು ಬಿಡಿ ಜಗದೀಶ್ವರಿ. ಇದೇನು ಪ್ರೀತಿಯಿಂದ ಮಾತಾಡ್ಸಿಟ್ಟು ಬಂದ್ರೆ ನೋಟಿನ ಕಟ್ಟು ಮುಖಕ್ಕೆ ಹಿಡಿಯುವ ಉದ್ದೇಶವೇನು? ಮುಂದೆ ಪ್ರಸಂಗ ಬಂದಾಗ ಈ ಪ್ರಶ್ನೆಗೆ ನಿಮಗೆ ಉತ್ತರ ತಿಳಿಯುವುದು. ಅಲ್ಲಿಯವರೆಗೆ ನನ್ನ ಏನು ಕೇಳಬೇಡಿ, ನನ್ನನ್ನು ಮುಟ್ಟಲೇಬೇಡಿ. ನೀನು ರಚಿಸಿದ ವ್ಯೂಹದಲ್ಲಿ ಪಾರಾಗುವುದೇ ಕಠಿಣ. ಇಲ್ಲಿ ಸದ್ಯ ಹಣ ಬೇಕಾಗಿತ್ತಾ? ಇಲ್ಲಿ ನೀವು ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಲಿಕ್ಕೆ ಬಂದಾಗಲೇ ತಿಳಿದುತ್ತೆ ನಿಮಗೆ ಹಣದ ಅಗತ್ಯ ಇದೆ. ನಾನೇನೇ ಮಾಡಿದ್ರೆ ಕೇಳೋ ಅಧಿಕಾರ ನಿನ್ನದಲ್ಲ. ಅಧಿಕಾರದಿಂದ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ. ನಿಮ್ಮ ಕೈ ಹಿಡಿದು ನಿಮ್ಮ ಸುಖ ದುಃಖದಲ್ಲಿ ಪಾಲ್ಗೊಳ್ಳದಾಗ ಅದನ್ನು ಕೇಳಬೇಕಾದದ್ದು ನನ್ನ ಕರ್ತವ್ಯ. ಮಾಡಲಿ ಸ್ತ್ರೀಯರು ಕೇಳಕೂಡುದು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೆ. ನೀವು ಮಾಡುತ್ತಿರುವ ಉದ್ಯೋಗ ಯಾವುದು, ನಿಮ್ಮ ಸ್ಥಿತಿಗತಿ, ನಿಮ್ಮ ಅರಿವಿರುವಾಗ ನನಗೆ ಅರ್ಥವಾಗ್ತಾ ಇಲ್ವಲ್ಲ. ಈಗ ನಿನಗೆ ಯಾವ ಕೊರತೆ ಆಗಿದೆ? ನಾನು ಕೇಳಿದಷ್ಟು ಹಣ ಕೊಡ್ತೀವ ಅಥವಾ ಮನೆ ಬಿಟ್ಟು? ಕಾರ್ಯ ಕೈ ಕೊಡದೆ ಇದ್ದಾಗ ಮನೆ ಬಿಟ್ಟು ಹೋಗು ಅಂತ ಹೇಳುವುದಷ್ಟೇ ಗೊತ್ತು ಗಂಡಸರಿಗೆ. ವಿಚಾರ ಮಾಡಿ, ಈ ದುಶ್ಚಿತೆಗಳು ಅತಿಯಾಗಿ ಬಲಿತರೆ ಮುಂದೆ ಮನುಷ್ಯನ ಜೀವನವನ್ನೇ ಹಾಳು ಮಾಡಬೇಕು. ನಾಳೆ ಕೈ ಹಿಡಿದವರನ್ನು ಭಿಕ್ಷೆ ಕಳಿಸೋ ಪ್ರಸಂಗ ತರಬೇಡ್ರಿ. ನನಗೆ ತತ್ವ ಪಾಠ ಹೇಳ್ಕೊಡ್ವಿ ಆ ಕತ್ತೆ. ಸೆಟ್ಟಿಳಿಯಿತೆ. ಬೈದರು ಬಡಿದರು ಮೌನವಾಗಿರುವ ಗೊಂಬೆ ಹೆಂಡತಿಯನ್ನು ನಾನೇನೇ ಮಾಡೋದನ್ನು ಕೇಳುವ ಅಧಿಕಾರ ನಿನ್ನದಲ್ಲ. ನಾನು ಜೂಜಾಡಲಿ, ಕುಡಿಯಲಿ, ತಿನ್ನಲಿ, ನನ್ನ ಮನದ ವಿರೋಧವಾಗಿ ನೀನು ಉಳಿಯಲಾರೆ. ಎಲ್ಲಿ ಹಣ? ಸದ್ಯ 1000 ರೂಪಾಯಿ ಕೊಡು. ಆಡಲು ಕುಳಿತಾಗ ಮಧ್ಯ ಕೊರತೆಯಾಗಿ ಎದ್ದು ಬರಬಾರ್ದು. ಇನ್ನು ಹೆಚ್ಚಿಗೆ ತೆಗೆದುಕೊಂಡು ಮೊದಲೇ ಇಷ್ಟು ಕೊಟ್ಟು ಬಿಟ್ಟಿದ್ದೆ, ಇಷ್ಟೆಲ್ಲ ತೊಂದರೆ ಎಲ್ಲಿ ಬರ್ತಿತ್ತು? ನಾನೆಷ್ಟು ಪ್ರಯತ್ನಿಸಿದ್ರು ದಾರಿಗೆ ಬರುವ ಲಕ್ಷಣವೇ ಕಾಣ್ತಾ ಇಲ್ಲ. ಹಾಗೆ ಹೇಗೂ ನನ್ನ ಗೆಳತಿಯ ಕೊನೆಯ ಮಂತ್ರ ಇದೆಯಲ್ಲ, ಅದನ್ನೇ ಉಪಯೋಗಿಸಿದ್ರಾಯ್ತು. ಮದುವೆಯಾಗಿ ಇಷ್ಟು ದಿನಗಳಾದ್ರೂ ಒಂದು ದಿನವಾದ್ರೂ ಅಂತರಂಗದಲ್ಲಿ ಸತಿಪತಿಯರೆಂದು ಕಾಲ ಕಳೆಯಲಿಲ್ಲ. ಈ ಚೆಲುವಿನ ಹೆಣ್ಣು ಚೆಲ್ಲಾಟದಿಂದ ಬರೀ ನಟನಿಂದಲೇ ದಬ್ಬುತ್ತಿತ್ತು. ಆದ್ರೆ ನಾ ಬಯಸಿದ ಭಾಗ್ಯರಾತ್ರಿ ಇಂದು ಕೂಡಿ ಬಂದಿದೆ. ಆ ಮಿಲನ ಇಂದು ಒದಗಿ ಬಂದಿದೆ. ಆದರೂ ಭವಿಷ್ಯತ್ ಕಾಲವಾಗಿದೆ. ಅಬ್ಬ, ಎಂಥ ನೇಮ, ಎಂಥ ಕಟ್ಟಳೆಗಳಿವೆ ಈ ಹೆಣ್ಣಿನವು. ಇಂದು ನಮ್ಮ ಮನೆಯಲ್ಲಿ ಪೂಜಾರಾಧನೆಗಳು ನಡೆಯಬೇಕಂತೆ. ಊರ ಪ್ರತಿಷ್ಠಿತರಿಗೆಲ್ಲ ಟೀ ಪಾರ್ಟಿ ಕೊಡಬೇಕಂತೆ. ಅವರೆಲ್ಲರೆದುರಿಗೆ ಗೌರವಿಸಿ ನನಗೆ ತಾನು ಆರತಿ ಎತ್ತಬೇಕಂತೆ. ಆಮೇಲೆ ನಮ್ಮಿಬ್ಬರ ಮಿಲನವಂತೆ. ವಿಚಿತ್ರ ನಿಯಮಗಳು. ಅಯ್ಯೋ, ಇನ್ನು ಇಲ್ಲೇ ನಿಂತಿದ್ದೀರಲ್ಲ, ಅವ್ರನ್ನ ಬೇಗ ಬೇಗನೆ ಕರ್ಕೊಂಡು ಬರೋದಿಲ್ವೇ? ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೇನೆ. ಸರಿಯಾಗಿ 5 ಗಂಟೆ ಕರೆತಂದ್ರಾಯ್ತು. ಊರ ಪ್ರಮುಖರಿಗೆ, ಪ್ರತಿಷ್ಠಿತರಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದ್ದೇನೆ. ಅವರೆಲ್ಲ ಬಂದ ಮೇಲೆ ತಿಳಿಯುತ್ತದೆ ನನ್ನ ಯೋಗ್ಯತೆ. ಅವರೆಲ್ಲ ಬಂದ ಮೇಲೆ ನಿಮ್ಮ ಯೋಗ್ಯತೆ ತಿಳಿಯುತ್ತೆ. ಎಲ್ಲಾ ವ್ಯವಸ್ಥೆ ಸರಿಯಾಗಿರ್ಬೇಕು. ಅವರೆದುರು ನನ್ನ ಹೆಂಡತಿ ಗುಣವತಿ, ಜಾಣಿ, ರಾಣಿ, ರಂಭ ಅಂತ ವರ್ಣನೆ ಮಾಡಿಬಿಟ್ಟಿದ್ದೇನೆ. ಬೇರೆ ಹಾಗೆಲ್ಲ ಹೆಂಡತಿಯನ್ನು ವರ್ಣಿಸಬಾರದು. ತಪ್ಪೇನಿದೆ ಜಗದೀಶ್ವರಿ? ಇದುವರೆಗೆ ಪರಕೀಯರಂತೆ ಕಾಣುತ್ತಿದ್ದೆ ನೀನು, ಕೊನೆಗಾದ್ರೂ ಕರುಣಿದವರಿಯಲ್ಲ.
ಇಂದು ಸತಿಪತಿಯರ ಮಿಲನದ ಪ್ರಥಮ ರಾತ್ರಿಯಲ್ಲಿ ಚಂದ್ರನು ಕೂಡ ತಿಳಿ ಬೆಳೆದಂಗೆ ಅತಿಥಿಯಾಗಿ ಆಗಮಿಸುತ್ತಾನೆ ಆಗಸ್ತಲ್ಲಿ. ಬರೀ ಮಾತಲ್ಲಿ ವೇಳೆಗಳೇ ಹತ್ತಿದರಲ್ಲ, ಅವ್ರನ್ನ ಕರೆದುಕೊಂಡು ಸರಿಯಾಗಿ 5 ಗಂಟೆಗೆ ಬಂದು. ಅದೇಕೋ ಇಂದು ನಿನ್ನ ನಗಲಿ ಒಂದು ಕ್ಷಣ ಕೂಡ ಇರಲು ಬಯಸಿಲ್ಲಂತಾಗಿದೆ. ಎಲ್ಲ ಕಾರ್ಯಕಲಾಪಗಳು ಮುಗಿದ ಮೇಲೆ ಈ ದಿನ ಆನಂದದ ಪ್ರಥಮ ರಾತ್ರಿ, ಜೀವನದಲ್ಲಿ ಎಂದೆಂದಿಗೂ ಮರೆಯಲಾಗದ ದಿವ್ಯ ದಿನ. ಅದು ಬೇಗ ಬಂದ್ಬಿಡಿ. ಬೇಗ ಬನ್ನಿ. ಈ ದಿನ ಜೀವನದಲ್ಲಿ ಹಣವನ್ನೇ ಮುಖ್ಯವಾಗಿಟ್ಟುಕೊಂಡವನು ಎಂದೆಂದೂ ಮರೆಯಲಾಗದ ದಿನ. ಅಲ್ಲ, ಈ ಅತಿಥಿಗಳಿನ್ನೂ ಯಾಕೆ ಬರ್ಲಿಲ್ವೋ ಏನೋ? ಹಾಯ್ ಜಗದೀಶ್ವರಿ, ಸುಸ್ವಾಗತ ಅತಿಥಿಗಳಿಗೆ. ನಿನ್ನ ನಲುಮೆಯಲ್ಲೇ ನಾನಾಗಿ ಬಂದಿರುವಾಗ ಅತಿಥಿಯಿಂದ ಆಗಮಿಸುವೆಯಲ್ಲೇ ನನ್ನಲ್ಲೇ. ನನ್ನಲ್ಲ, ಪ್ರೇಮಚಂದಿರ, ಹೃದಯ ಮಂದಿರ. ಅಯ್ಯೋ, ನಾನು ಅವರೇ ಬಂದ್ಬಿಟ್ರು ಅಂತ ಮಾಡಿದ್ದೆ. ನಿನ್ನ ಗಂಡನಿಗೆ ಹೆದರ್ತೀಯ? ಯಾರು ಬಂದ್ರು ನಮ್ಮನ್ನೇನ್ ಮಾಡ್ತಾರೆ? ಏಯ್, ಯಾರೋ ನೀನು? ತುಂಬಾ ಹಸಿವೆ ಆಗಿದೆ, ಏನಾದ್ರು ಭಿಕ್ಷೆ ನೀಡು ಕಳಿಸ್ರಪ್ಪ. ಸ್ವಲ್ಪ ನಿಲ್ಲಪ್ಪ, ತರ್ತೀನಿ. ಅಲ್ಲ, ನಡೆ ಜಗದೀಶ್ವರಿ. ಜಗದೀಶ್ವರಿ ಅಂದ್ರೆ ಇವಳು ನನ್ನ ಮಗಳೇ? ನನ್ನ ಮಗಳಿಗೆ ಹೀಗೆ ಮಾಡ್ತಾಳೆ? ಆ ಹೆಸರು ಇವಳು ಬೇರೆ ಯಾರೋ ಆಗಿರ್ಬೇಕು. ಯಾವ ಊರು ನಿಂದು? ಹಿರಿದಂಡುವ ತಿರುಕನಿಗೆ ಏನು ಸ್ವಾಮಿ, ಎಲ್ಲಾ ಊರು ನಮ್ಮವೇ. ನಿನಗೆ ಯಾರು ಇಲ್ವೇ? ಒಂಟಿಯಾಗಿ ಬಂದ ಈ ಜೀವ ಒಂಟಿಯಾಗಿ ಬಿದ್ದು ಹೋಗಬೇಕಾಗಿದೆ ಸ್ವಾಮಿ. ಇದೀಗ ಒಳಗ್ ಹೋದ್ರಲ್ಲ, ಅವ್ರ ಹೆಸರೇನಂದ್ರಿ? ಅವಳ ಹೆಸರು ಜಗದೀಶ್ವರಿ. ಜಗದೀಶ್ವರಿ ಯಾವ್ದು ಊರು? ಸತ್ಯಪುರ. ಸತ್ಯಪುರ. ಯಾಕೆ, ಆ ಊರಿನ ಪರಿಚಯವಿದೆ ನಿನಗೆ? ಆಗಾಗ ಆ ಊರಿನ ಹೆಸರು ಕೇಳ್ತಾ ಇರ್ತಿರಲ್ಲ, ಅದಕ್ಕಾಗಿ ಕೇಳಿದೆ. ನಿಮಗೆ ತಂದೆ ತಾಯಿ ಯಾರಾದ್ರೂ ಇದ್ದಾರೆ. ಹಾಗಾದ್ರೆ ಅವಳಿಗೆ ಯಾಕೋ ಅವಳ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದೆಯಲ್ಲ? ಅವಳದೊಂದು ದೊಡ್ಡ ಕಥೆ. ಅವಳ ತಂದೆ ಸತ್ತು ಹೋಗಿದ್ದಾನೆ, ಅವಳ ಅಣ್ಣ ದೇಶಾಂತರ ಹೊರಟು ಹೋಗಿದ್ದಾನೆ. ಓ ಪಾಪ, ತಂದೆಗೆ ಏನಾಗಿತ್ತು ಸ್ವಾಮಿ ಸಾಯ್ಲಿಕ್ಕೆ? ಅವಳ ಮದುವೆಯೇ ಅವಳ ತಂದೆಯ ಸಾವಿಗೆ ಕಾರಣವಾಯ್ತು. ಅವಳ ಅಣ್ಣ ಮನೆ ಬಿಡಲು ಅದೇ ಕಾರಣವಾಯ್ತು. ಹಾಗಾದ್ರೆ ತಾವು ಇವರಿಗೆ? ಅವಳು ನನ್ನ ಪ್ರೀತಿಯವಳು, ನನ್ನ ಡಾರ್ಲಿಂಗ್. ನಿಸ್ಸಂದೇಹವಾಗಿ ಇವಳು ನನ್ನ ಮಗಳು. ಬಹಳ ಮಾಡಿ ಮದುವೆ ನಿಂತು ಹೋಗಿರ್ಬೇಕು. ಯೌವನದ ಬಾಧೆ ತಾಳದ ನನ್ನ ಮಗಳು ಇವನ್ಯಾವನನ್ನು ಕಟ್ಟಿಕೊಂಡು ಇಲ್ಲಿಗೆ ಓಡಿ. ಇಂಥವಳು ನನ್ನ ಮಗಳೇ ಅಲ್ಲ, ಇವಳು ನನ್ನ ಮಗಳೇ ಅಲ್ಲ, ಇವಳು ನನ್ನ ಮಗಳೇ ಅಲ್ಲ. ಏನಪ್ಪ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡಿ. ವಿಷದ ಅನ್ನ, ಪಾಪದ ಅನ್ನ. ಈ ಕರದಿಂದ ಬಂದ ಅನ್ನ ಉಂಡು ಬದುಕೋದ್ಕಿಂತ ಉಪವಾಸ ಸಾಯೋದ ಮೇಲು. ವಿಷದ ಅನ್ನ, ಪಾಪದ ಅನ್ನ. ಏನಪ್ಪ? ಹೋಗ್ಲಿ ಬಿಡೆ, ಎಲ್ಲೋ ತಲೆ ಕೆಟ್ಟವನಿರ್ಬೇಕು. ನೀರ್ಲು ಬಂದ ಅನ್ನೋನು ಬಿಟ್ಟು ಹೋಗ್ತಾ ಇದ್ದೆ. ಹೋಗಿ ಒಳಗಿಟ್ಟು ಬಾ. ಅಲ್ಲ, ಈ ಅತಿಥಿಗಳು ಯಾಕೆ ಬರ್ಲಿಲ್ಲ ಇನ್ನು? ಬರೋ ಹೊತ್ತಾಯ್ತು, ನೀನ್ ಶುರು ಮಾಡು. ಅಲ್ಲಿ ಮುಟ್ಟೋಕೆ ಬಂದಾಗ ದಡಬೇಡಂತ ಹೇಳಲ್ಲ, ತುಂಬಿ ಬಾಯಾರಿ ಬಂದಾಗ ಹೂವು ಏಕೆ ಅಂತ ಕೇಳಲ್ಲ. ಸೃಷ್ಟಿ ಸತ್ಯ ನೋಡು, ಪ್ರೇಮಕ್ಕೆ ಈ ಕಾಲ ನಮ್ಮನ್ನು ಕೇಳೋರು ಯಾರಿಲ್ಲ. ನನ್ನ ನಿನ್ನ ಪ್ರೀತಿಯನ್ನ ಕೇಳಿ ಮಾಡೋ ಮಾತಿಲ್ಲ. ಸೂರ್ಯಕಾಂತಿ ಕರೆದಾಗ ರವಿ ಇಲ್ಲಂತ ಓಡಲ್ಲ, ಬೈ ತಬ್ಬಕ್ಕೆ ಬಂದಾಗ ಮನ ಬೇಡಂತ ಹೇಳಲ್ಲ. ಜಾಣೆ ಕೇಳು, ಕಳ್ಳ ಸನ್ಯಾಸಿ ನಾನಲ್ಲ, ಪ್ರೀತಿ ಬೇಡಂತ ಓಡಲ್ಲ. ಅಪ್ಪಿಕೊಳ್ಳ ಹೊತ್ತಿನಲ್ಲಿ ನಯ ಭಯ ಬೇಕಿಲ್ಲ. ಜಗದೀಶ್ವರಿ, ಎಲ್ಲರನ್ನ ಕರ್ಕೊಂಡು ಬಂದ್ಬಿಟ್ರ? ಕರೆತಂದಿದ್ದೀನಿ ನನ್ನ ಕರ್ಮ ಚಿತ್ರ ತೋರಿಸಲು. ಕಾಮನ ಮದವೇರಿ ನಿನಗೆ ಅರಿವಿಲ್ಲವೇ, ಅಥವಾ ನಿಶೆಯಲ್ಲಿ ನಿಂತಿರುವಿಯಾ? ನಿಜ ಇಲ್ಲವಾದ್ರೆ ಗಂಡ ಬಂದ ಅರಿವಾಗುತ್ತಿರಲಿಲ್ವೇ? ಇವನಾರು? ಅವನಾರೇ ಇರ್ಲಿ, ಇಲ್ಲಿಗೆ ಬಂದು ನಿಂತಿರೋ ನಿಲ್ಲೆಲ್ಲರಿಗೂ ಬುದ್ಧಿ ಸರಿಯಾಗಿದೆಯೇ? ಹೆಣ್ಣು ತನ್ನ ನಲ್ಲನೊಡನೆ ಏಕಾಂತದಲ್ಲಿ ಇರಲು, ಬಂದು ನಿಂತು ನೋಡ್ಲು ನಾಚಿಕೆ ಆಗೋದಿಲ್ಲ ನಿಮ್ಗೆ? ಹೊರಟೋಗ್ರಿ ಮೊದಲಿಗೆ. ನನ್ನ ಮನೆಯಲ್ಲಿದ್ದೆ, ನನ್ನೆವರದ್ರೆ ನನಗೆ ಅವಮಾನ ಮಾಡುತ್ತಾ ನನಗೆ ಹೊರಟು ಹೋಗಲು ಆಜ್ಞೆ ಮಾಡುತ್ತಿರುವ ಆ ರಾಕ್ಷಸಿ ಇದುವರೆಗೆ ಕುರುಡು ನಂಬಿಕೆಯಿಂದ ಹೃದಯ ಪಂಜರಲ್ಲಾಡಿದ ಕಾಳ ಸರ್ಪವನ್ನೇ ಅರಿಯಲಿಲ್ಲ. ದೇವ ಮಾನವತಿ ಶೀಲರತ್ನ ಸದ್ಗುಣಗಳ ಆಗರವೆಂದು ಆದರಿಸುತ್ತಿದ್ದೆ. ಬಂದು ನಿಂತವರೆದ್ರೆ ನೀ ನನ್ನ ಸತಿಯೆಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತದೆ ನನಗೆ.
ಎಲ್ಲೋ ಪಾಪಿ, ನಿರ್ಭಯವಾಗಿ ಮತ್ತೊಬ್ಬರ ಮನೆಯಲ್ಲಿ ಪ್ರವೇಶಿಸಿ ಮನೆ ಗಂಡನಂತೆ ವರ್ತಿಸಿ ಪ್ರತ್ಯಕ್ಷಗಳ ಗಂಡ ಯಮನಂತೆ ಬಂದು ನಿನ್ನೆದುರು ನಿಂತಿರಲು ಅಳುಕಲಾರದೆ ನಿನ್ನದೇ. ನೀನೇನಿ ಇವಳ ಗಂಡನು, ಸಾಕ್ಷಾತ್ ಯಮನು, ಇಲ್ಲ ಅವರಪ್ಪನ? ನೀನ್ ಯಾರಾದ್ರೂ ನನಗೇನು? ಇದು ನನ್ನವಳ ಮನೆ ಅನ್ನೋದು ಮಾತ್ರ ನನಗ್ ಗೊತ್ತು. ನನ್ನವಳ ಮನೆಯಲ್ಲಿ ನಾನಿರುವಾಗ ನನ್ನ ಅಪ್ಪನಿಲ್ಲದೆ ಒಳಗೆ ಹೇಗ್ ಬಂದೆ? ಮೊದಲು ಬೋಗಳ. ಪಾಪ, ಕೋಪ ಬಂದಿದೆಯೇ ನಿನ್ನ ರಸ? ಎಲೆ ಪಾಪಿ ಹೆಣ್ಣೆ, ನನ್ನ ಜೀವನ ಸಾಗರದಲ್ಲಿ ಹಾಲದ ತೆರೆಯನ್ನೆಬ್ಬಿಸಿದ ನಿನ್ನನ್ನು ಸಮಾಜದ ಎಳೆದು ನಿನ್ನ ಕಿವಿ ಮೂಗು ಕತ್ತರಿಸಿ ಇನ್ನಿತರರಿಗೆ ನಿನ್ನಂತಾಗದಿರಲು ಪಾಠ ಕಲಿಸುವೆ. ನೀವು ಪಾಠ ಕಲಿಸಿಲ್ಲ, ಬರ್ತೀವಿ. ಅಯ್ಯೋ, ಏನಿದು? ಬಂದವರೆಲ್ಲ ಹೋಗ್ತಾ ಇದ್ರಲ್ಲ, ನಾನು ನಿಮಗೆ ಅಂತ ರುಚಿಯಾಗಿ ಟಿಫನ್ ತಯಾರು ಮಾಡಿದೀನಿ. ನೆಲ್ಲಿ ಯಾರು ಹೋಗಬೇಡಿ. ನನ್ನ ಆದರ ಆತಿಥ್ಯವನ್ನು ಸ್ವೀಕರಿಸಲು ಬಂದ ನೀವು ನನ್ನ ಸತಿಯ ಕೃತಿಗೆ ಸಾಕ್ಷಿಯಾಗಲು ಬೇಕು. ನಿಮ್ಮೆದುರಿನಲ್ಲೇ ಇವಳ ಕೊಲೆ ಮಾಡಿ ತೃಪ್ತಿ ಪಡುತ್ತೇನೆ. ಏಕೆ ಸ್ವಾಮಿ, ನನ್ನ ಕೈ ಹಿಡಿದು ನೀವೇ ನನ್ನ ಮೇಲೆ ಕರುಣೆ ತೋರಿಸಿದ್ರೆ ಹೇಗೆ? ಎಲೆ, ಯಾರು ಹೋಗ್ಬೇಡ್ರಿ. ನನ್ನ ಪತಿ ಅದೇನು ಅಪರಾಧ ಸಿದ್ಧ ಮಾಡಿಕೊಡುವನೋ ನೋಡೋಣ. ನಿನ್ನ ಅಪರಾಧಕ್ಕೆ ನಾನೇಕೆ? ಇದನ್ನು ಪ್ರತ್ಯಕ್ಷ ಕಂಡವರೇ ತಕ್ಕ ಶಿಕ್ಷೆ ವಿಧಿಸುತ್ತಾರೆ. ಓಹೋ, ಇವರೆಲ್ಲ ಪ್ರತಿಷ್ಠಿತರು? ಪ್ರತಿಷ್ಠಿತರಷ್ಟೇ ಅಲ್ಲ, ನಿನ್ನ ಪ್ರಾಣ ಹೀರಿ ದಕ್ಕಿಸಿಕೊಳ್ಳುವವರಿದ್ದಾರೆ. ಒಬ್ಬ ಎಂಥ ಪುಂಡ್ರನ್ನೇ ಕರೆದುಕೊಂಡು ಬಂದಿದ್ದೀರಲ್ಲ. ಹೋಗ್ಲಿ, ಈಗ ನಾನು ಮಾಡಿದ ಅಪರಾಧವಾದ್ರೂ ಏನು? ಕಣ್ಣಿಗೆ ಕಾಣುತ್ತಿರುವಾಗ ಇನ್ನಿತರ ಪ್ರಶ್ನೆ ಏಕೆ? ಕಣ್ಣಿಗೆ ಕಂಡದ್ದೇನು? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡ್ಬೇಕಂತೆ. ನಿನ್ನಂಥವಳಿಗೆ ಅದಾವ ಪ್ರಮಾಣದ ಅಗತ್ಯವಿದೆಯೇ? ನೀನೊಂದು ನಾಚಿಕೆ ಇಲ್ಲದ ಹೆಣ್ಣು, ವಿಷಕ್ರಿಮಿ ತುಂಬಿದ ಹಣ್ಣು. ಮಗಳು ಮೊದಲಿವನಾರು? ನೀವು ಯಾರೆಂದು ತಿಳಿದುಕೊಂಡಿವ್ರಿ? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕೆಂದ್ರೆ ಕೇಳು. ಹಾಗಿದ್ದರೆ ಪತಿವ್ರತಿಯ ತೆರೆಯ ಮರೆಯಲ್ಲಿ ಇಂಥ ವಿಟನೊಡನೆ ಚಕ್ಕಂದ ಮಾಡಿ ಗಂಡ ಬರಲು ಸೋಗಿನ ಸತಿಯಾಗಿ ನಿಲ್ಲುವ ನೀನೋರ್ವ ಸತಿ ಎನಿಸಿಕೊಳ್ಳುವ ಸೂಳೆ. ನಿನ್ನ ಕುಲ ಧರ್ಮ ಕೊಲೆ ಮಾಡಿ ಹೆಣ್ಣು ದಾರಿ ತಿಪ್ಪಿ ನಡೆಯಲು ದುರ್ಬೋಧನೆ ಮಾಡುವವನೊಬ್ಬ ಚಂಡಾಲ. ನಿಮ್ಮಿಬ್ಬರ ಮುಖ ನೋಡಲಾಗದು. ಏನಿದು? ಯಾವ್ದು ಅವತಾರವನ್ನೇ ತಾಳಿ ಬಂದಂತಿದೆಯಲ್ಲ. ನಾನು ಗರತಿಯಲ್ಲೊಂದು ನುಡಿಯರ ನಾಲಿಗೆನೆ ಕತ್ತರಿಸಿ ಬಿಟ್ಟೇನು. ಮುಚ್ಚಬಾಯ್. ನಿನ್ನನ್ನು ಗರತಿ ಎಂದು ಕರೆಯುವರು ನರಕ ಸೇರಬೇಕಾದೀತು. ಮೊದಲು ಪತಿ ಎಂಬುದರ ಅರ್ಥ ಅರಿತುಕೋ. ನೀವು ಸತಿ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೀರಿ, ನಾನು ಪತಿ ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದೆ. ಅಂದ್ರೆ ನಾನು ನಿನ್ನನ್ನು ವಿಟಗಾರ್ತಿ ಎಂದು ತಿಳಿದುಕೊಂಡಿದ್ದೇನೆ. ಅಂದ್ರೆ ನಾನು ನಿಮ್ಮನ್ನು ವಿಟ ಪುರುಷ ಎಂದು ತಿಳಿದುಕೊಂಡ್ರಿ. ಮದುವೆ ಆಗೋ ಮೊದಲೇ ನೀನಿಂಥವಳೆಂದು ತಿಳಿದಿದ್ರಿ ಈ ಮನೆಯಲ್ಲಿ ನಿನ್ನ ನೆರಳು ಕೂಡ ಹಾಕಿಸ್ತಿರ್ಲಿಲ್ಲ. ಮದುವೆಯಾಗುವ ಮೊದಲೇ ಗುಣಾವಗುಣಗಳನ್ನು ವಿಚಾರಿಸಿದಿರಾ? ನಿಜ, ಅಂದೇ ದಾರಿ ತಪ್ಪಿದ್ದೇನೆ. ನೀವು ದಾರಿ ತಪ್ಪಿದ್ದರೂ ನಾನೊಂದು ಎಚ್ಚರಿಸಿದ್ದೇನೆ. ಮದುವೆಯಾಗುವ ಗುಣ ನೋಡಿ ಎಂದು ನಾನು ಕೇಳಿಕೊಂಡಾಗ ನನಗೆ ಗುಣ ಬೇಕಾಗಿಲ್ಲ, ಹಣದ ಅಗತ್ಯ ಇದೆ ಎಂದು ಹೇಳಿದ್ದರ ಅರಿವಿದೆಯೇ? ನೋಡಿದ್ರೆ ಏನಾಯ್ತು? ಸರಿ, ನಾನು ಮಾತ್ರ ನಿಮ್ಮ ಗುಣವನ್ನು ವಿಚಾರಿಸಲಿಲ್ಲ. ನಿಮ್ಮನ್ನು ಮಾರಿಕೊಳ್ಳುವ ಬೆಲೆ ನೀವು ತಿಳಿಸಿದಾಗ ಅಷ್ಟು ಹಣ ಕೊಟ್ಟು ಮಾತ್ರ ನಿಮ್ಮನ್ನು ಕೊಂಡಿದ್ದೇನೆ. ನಾನು ಕೊಂಡು ತಂದ ಗಂಡನೇ. ನಿಜವಾಗಿ ನನ್ನ ಮೇಲೆ ನಡೆಸುತ್ತಿರುವ ಅಧಿಕಾರ ದರ್ಪ ನಾನು ನಿಮ್ಮ ಮೇಲೆ ನಡೆಸಬೇಕಾದದ್ದು. ಹಣ ಕೊಟ್ಟು ಬಂದವಳೊಂದು ನೀತಿಯನ್ನೇ ಕಳೆದುಕೊಂಡು ನಿಂತೀಯ. ನೀತಿಯನ್ನು ಕಳೆದುಕೊಳ್ಳಲು ನಿಮ್ಮಂತಹ ಗಂಡ ಕುಲವೇ ಪ್ರೇರೇಪಿಸಿದಾಗ ಅದಕ್ಕೆ ನನ್ನ ತಪ್ಪೇನು? ಅಂದ್ರೆ ನೀನಿಂಥವಾಗೆಂದು ನಾನು ಬೋಧೆ ಮಾಡಿದ್ದೇನೆ ಅಲ್ಲವೇನು? ಮತ್ತೆ ಸಮಾಜದಲ್ಲಿ ಒಂದು ಹೆಣ್ಣು ಮುತ್ತೈದೆಯಾಗಿ ಬಾಳಬೇಕೆಂದು ಎಷ್ಟು ಪ್ರಯತ್ನಿಸಿದರು. ಅವಳ ಸುತ್ತಲೂ ಅನಂತ ಕಟ್ಟಳೆಗಳನ್ನು ನಿರ್ಮಿಸಿ ಅವಳ ಬಾಳನ್ನೇ ಕೊಲೆ ಮಾಡಲು ನಿಂತಾಗ ಇದು ಗಂಡ ಕುಲದ ಅಪರಾಧವಲ್ಲದೆ ಮತ್ತೇನು ಇರಬಹುದು? ನಾನು ಮಾಡಿದ ಅಪರಾಧವೇನು? ನನ್ನ ಮೇಲೇಕೆ ಪ್ರತಿಕಾರಕ್ಕೆ ನಿಂತೆ? ಈ ಪ್ರಶ್ನೆಗೆ ನಿಮ್ಮ ಆತ್ಮದಿಂದ ಉತ್ತರ ತಿಳಿದುಕೊಂಡಿದ್ರೆ ಚೆನ್ನಾಗಿತ್ತು. ಹೋಗ್ಲಿ, ನಾನು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಿ. ಯೌವನ ಅವಸ್ಥೆಗೆ ಬಂದ ಹೆಣ್ಣು ಆ ಸುಖ ಸೌಲಭ್ಯಗಳು ಅವಳಿಗೆ ದೊರೆಯಬೇಕಾದ್ರೆ ಅವಳು ಮಾಡಬೇಕಾದ ಮೊದಲ ಕರ್ತವ್ಯವೇನು? ಮದುವೆ ಆಗಬೇಕು. ಹಾ, ಒಂದು ವೇಳೆ ಮದುವೆ ಆಗದೆ ಆ ಸುಖವನ್ನು ಬಯಸಿದಲ್ಲಿ ಅವಳಿಗೆ ಏನನ್ನುತ್ತೆ ಈ ಸಮಾಜ? ಮದುವೆಯಾಗದೆ ಸಂಸಾರ ಸುಖ ಪಡೆಯುವವಳನ್ನು ಜಾರಿಣಿ ಎಂದು ತೀರ್ಮಾನಿಸುತ್ತದೆ ಸಮಾಜ. ಒಂದು ವೇಳೆ ಗಂಡ ಈ ಅಪರಾಧ ಮಾಡಿದಲ್ಲಿ ಅವನಿಗೆ ಏನನ್ನುತ್ತೆ ಈ ಸಮಾಜ? ಹೇಳ್ರಿ, ಸುಮ್ಮನಾಗ್ಬಿಟ್ರಲ್ಲ. ಹೆಣ್ಣಿಗೆ ಜಾರಣಿ ಎನ್ನಂತೆ ಗಂಡಿಗೆ ಏನನ್ನುತ್ತೆ ಈ ಸಮಾಜ? ಗಂಡು ಹೇಗಿದ್ರು ಏನು ಮಾಡಿದ್ರು ಸಮಾಜದಲ್ಲಿ ಅದಕ್ಕೆ ಕುಂದಿಲ್ಲ. ಆದ್ರೆ ಹೆಣ್ಣು ಮಾತ್ರ ನಡೆಯುವ ರೀತಿಯಲ್ಲಿ ಅಣುವಿನಷ್ಟು ತಪ್ಪಿದರೂ ಮಹಾ ಅಪರಾಧವಾಗುತ್ತದೆ. ನಿಮ್ಮಂಥ ಗಂಡ ಕುಲ ಅಷ್ಟು ವರದಕ್ಷಿಣೆ ಬೇಕು, ಇಷ್ಟು ವರದಕ್ಷಿಣೆ ಬೇಕೆಂದು ನಿಮ್ಮನ್ನು ನೀವೇ ಮಾರಿಕೊಳ್ಳಲು ನಿಂತಾಗ ನಿಮ್ಮನ್ನು ಕೊಂಡುಕೊಳ್ಳುವ ಶಕ್ತಿ ಆ ಹೆಣ್ಣಿಗೆಲ್ಲದೆ ಅನಂತ ವರ್ಷಗಳವರೆಗೆ ಮದುವೆ ಆಗದೆ ನಿಂತು ಕೊನೆಗೆ ಆಶಯ ಅತಿರೇಕಕ್ಕೆ ಬಲಿಯಾಗಿ ಅಧರ್ಮದ ದಾರಿ ತುಳಿದೇ ಬಿಡುವಳೆ. ಬುದ್ಧಿವಂತರಿದ್ದೀರಿ, ಯೋಚಿಸಿ ಹೇಳ್ರಿ. ಈ ಕಟ್ಟಳೆಗಳ ತತ್ವ ನನಗೆ ಬೇಕಾಗಿಲ್ಲ. ನೀನು ಮಾತ್ರ ಪತಿ ದ್ರೋಹಿ, ಪತಿಯ ಮನೆಯ ನಾಸಕಿ, ಪಿತನ ಮನೆಯ ಘಾತಕಿ. ಹೆಣ್ಣಾಗಿ ಹುಟ್ಟಿ ಪತಿಯ ಮನೆ ಉಳಿಸಲು ಪಿತನ ಮನೆಯನ್ನೇನೋ ನಾಶ ಮಾಡಿಸಿದ್ದ. ಆದ್ರೆ ಈ ಅಪರಾಧ ನನ್ನದಲ್ಲ, ನಿಮ್ಮದು. ಅಂದ್ರೆ ಅಂದು ನನ್ನ ಮದುವೆಯಾಗಿರಿಂದ ದೀನಳಾಗಿ ಕಾಡಿದೆ, ಕಾಲ್ ಹಿಡಿದು ಬೇಡಿದೆ, ಕರಗಿತೆ ನಿಮ್ಮ ಮನಸ್ಸು. ವರದಕ್ಷಿಣೆ ಇಲ್ಲದೆ ಮದುವೆ ಆದ್ರೆ ನನ್ನ ಗೌರವ, ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತದೆ ಅಂತ ಹಾಗೆ ಮಾಡಿದೆ. ಸರಿ, ವರದಕ್ಷಿಣೆ ತೆಗೆದುಕೊಂಡೇ ನಿಮ್ಮ ಮನೆಯಲ್ಲಿ ನೀವು ಕಾಲಿಡಲು ನನಗೆ ಆಜ್ಞೆ ಇದ್ದಾಗ ಆ ಹಣವನ್ನು ನಾನು ಶ್ರೀಮಂತರಿಂದ ಸಾಲವಾಗಿ ತಂದಿದ್ದೇನೆ. ಹಣ ಈ ರೀತಿಯಾಗಿ ಪಡೆಯುವುದೇ? ಈ ರೀತಿಯಾದ್ರೇನೆ ಕೊಡುತ್ತೇನೆ ಎಂದು ಅವರು ಹೇಳಿದಾಗ ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಯ್ತು. ನಿನ್ನಂಥ ಸ್ವಾರ್ಥ ಗಂಡು
ತನ್ನ ಸಾಲಕ್ಕಾಗಿ ನನ್ನ ದೇಹ ಸುಖ ಪಡೆಯಲು ಬಂದಾಗ ನಿಮ್ಮ ಸಾಲ ಮುಟ್ಟಿಸದೆ ಹೇಗೆ ಬಿಡ್ಲಿ? ಮುಚ್ಚು ಬಾಯ್. ಇವನ ಕೊಟ್ಟ ಹಣವೆಷ್ಟು ಹೇಳು, ಇವನ ಹಣದಲ್ಲೇ ಹೋಗಿದ್ ಬಿಡ್ತೀನಿ. ಶ್ರೀಮಂತ್ರೆ, ನನ್ನ ಪತಿ ನಿಮ್ಮ ಹಣವನ್ನು ಕೊಟ್ಟು ಬಿಡ್ತಾರಂತೆ, ಎಷ್ಟು ಅಂತ ತಿಳಿಸ್ಬಿಡ್ರಿ. ನೋಡು ಪ್ರಿಯತಮೆ, ಕೊಟ್ಟ ಸಾಲವನ್ನು ಪುನಃ ಕೊಟ್ಟೆ ಮುಟ್ಟಿಸಬೇಕು ಅಂತ ನಾನೇನು ಕರಾರು ಮಾಡಿಲ್ಲ. ಆದ್ರೆ ನೀನು ಮಾತ್ರ ನನ್ನೊಳಾಗ್ಬೇಕು ಅಂತ ಮಾತಾಗಿದೆ. ನೋಡಿ, ಹಣ ಕೊಟ್ಟವರು ಹೀಗೆ ಹೇಳ್ತಾರೆ, ಇದಕ್ಕೇನು ಉಪಾಯ? ಉಪಾಯ ಅಪರಾಧಿಗಳ ಕೊಲೆಯಾಗುವುದೊಂದೇ ಉಪಾಯ. ಅಪರಾಧಿ ಯಾರು ಅಂತ ಸಿದ್ಧವಾಗಬೇಕಲ್ಲ ಮೊದಲು. ವರದಕ್ಷಿಣೆ ಇಲ್ಲದೆ ಮದುವೆ ಆಗಲಾರನೆಂದು ಛಲ ತೊಟ್ಟು ನನ್ನ ಬಾಳನ್ನು ಹಾಳು ಮಾಡಿಕೊಂಡ ಮೊದಲನೇ ಅಪರಾಧಿ ನಾನು. ಇನ್ನು ಸತಿ ಧರ್ಮ, ನ್ಯಾಯ, ನೀತಿಗಳನ್ನು ಕೊಲೆ ಮಾಡಿ ಆರ್ಯ ಗರತಿ ಧರ್ಮಕ್ಕೆ ಚ್ಯುತಿ ತಂದು ಈ ರೀತಿಯಾಗಿ ಹಣ ಪಡೆದುಕೊಂಡು ಬಂದ ಎರಡನೇ ಅಪರಾಧಿಗಳು. ಇನ್ನು ಅನಾಥರಾಗಿ ನಿಂತು ದೇಹಿ ಎಂದವರಿಗೆ ಸಹಾಯದ ಸೋಗಿನಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಹೆಣ್ಣಿನ ಬಾಳೊಂದನ್ನು ಕೆಡಿಸಿ ತನ್ನ ಹಾದಿ ತುಳಿಯಲು ಹಚ್ಚಿದ ಇವನೊಬ್ಬ ಅಪರಾಧಿ. ನಾವೀಗ 3 ಅಪರಾಧಿಗಳೆಂದಾಗ 3 ಈ ಭೂಮಿಯ ಮೇಲೆ ಬದುಕ ಕೂಡುದು. ಹಾಗಾದ್ರೆ ನಮಗೆ ಶಿಕ್ಷೆ ಕೊಡುವ ಅಧಿಕಾರ ನಿನಗಿಲ್ಲ, ನಮಗೆ ಶಿಕ್ಷೆ ಕೊಡುವ ಅಧಿಕಾರ ಬೇರೊಬ್ಬನಿಗಿದೆ. ಸಾಧ್ಯವಿಲ್ಲ. ನಿಮ್ಮೊಡನೆ ಮಾತನಾಡಲು ನನಗೀಗ ಸಹನೆ ಮೀರುತ್ತಿದೆ. ನಿಮ್ಮನ್ನು ಇನ್ನೇನ್ ಮಾಡ್ತಾನೆ ಇವನು? ಗಟ್ಟಿಯಾಗಿ ನಿಂತ ಮೇಲೆ ಯಾಕೆ ಹೆದರ್ಬೇಕ್ರಿ? ಸುಮ್ನೆ ರೀ, ಏನಾಗೋದಿಲ್ಲ. ಒಂದಡಿ ಮುಂದಿಟ್ಟು ನೋಡಿ, ಈ ಪಾಪಿಗಳ ಸಂಹಾರವಾಗಲೇಬೇಕು. ನನಗೂ ಕೂಡ ಇದೇ ಶಿಕ್ಷೆ ಆಗಬೇಕು. ಆದ್ರೆ ಮೊದಲು ನಿಮ್ಮನ್ನು ಕೊಲೆ ಮಾಡಿ ನಾನು ಬದುಕಬೇಕಾಗಿದೆ. ಅಂದರೆ ನಾನು ಜೀವಗಳನ್ನೆಂತಲ್ಲ, ನನ್ನಂತೆ ವರದಕ್ಷಿಣೆ ತೆಗೆದುಕೊಳ್ಳುವ ಭಂಡ ಗಂಡು ಕುಲವನ್ನೇ ಸಂಹಾರ ಮಾಡಲು ನಿಲ್ಲುತ್ತೇನೆ. ತುಪ್ಪದ ಸವಿಗೆ ಅಲಗುನೆಕ್ಕುವ ಸ್ವಾನನಂತೆ ವರದಕ್ಷಿಣೆ ಆಸೆಗಾಗಿ ಹೆಣ್ಣಿನ ಬಾಳನ್ನು ನಾಶ ಮಾಡುವ ಹೇಸಿ ಗಂಡಸಿನ ಕೃತಿಯನ್ನು ಇನ್ನಾದರೂ ತಡೆಗಟ್ಟಲೇಬೇಕು. ಕಲ್ಯಾಣ, ವರದಕ್ಷಿಣೆಯ ಭೂತವನ್ನು ನೀನು ನಾಶ ಮಾಡುವುದು. ಹೌದು. ಹುಚ್ಚು ಭ್ರಮೆ. ಹೆಣ್ಣು ಹೆತ್ತ ಬಡ ಕುಟುಂಬಗಳನ್ನೇ ಹೊಳೆಗಾಣಿಸಿ ಬಿಡುತ್ತದೆ ಈ ವರದಕ್ಷಿಣೆ. ಬಡದಿಗೆ ಮಾತನಾಡುವ ಶಕ್ತಿಯನ್ನೇ ಹೀರಿ ಋಣಗೇಡಿ ಮಾನಗೇಡಿಯನ್ನಾಗಿ ಮಾಡಿಬಿಡುತ್ತದೆ ಈ ವರದಕ್ಷಿಣೆ. ಅಬ್ಬಾ, ಎಂಥ ಧೀರನಾದ ಗಂಡಸನ್ನು ಕೂಡ ಹಳ್ಳಿದೇವನನ್ನಾಗಿ ಮಾಡಿಬಿಡುತ್ತಿದೆ ಈ ವರದಕ್ಷಿಣೆ. ಹೆಣ್ಣು ಹೆತ್ತ ಬಡ ಕುಟುಂಬಗಳನ್ನು ಹೊಳೆಗಾಣಿಸಿ ಬಿಡುತ್ತಿದೆ ವರದಕ್ಷಿಣೆ. ವರದಕ್ಷಿಣೆ ಕೊಟ್ಟವಳು ಮಾಡಿಕೊಂಡವನನ್ನು ಕೊಂಡು ತಂದವಳಂತೆ ಕಂಡು ಗಂಡನೆಯ ಗಂಡನನ್ನು ಕುಣಿ ಹಚ್ಚುತ್ತಿದೆ ವರದಕ್ಷಿಣೆ. ದುಡಿಯಲು ಶಕ್ತಿ ಇರುವ 2 ರಟ್ಟೆಗಳನ್ನು ದೇವರು ದಯಪಾಲಿಸಿದಾಗ ಹೆಣ್ಣಿನ ಹಣ ತಿಂದು ಬದುಕುವವನು ಗಂಡೆ ಅಲ್ಲ. ವರದಕ್ಷಿಣೆ ಎನ್ನುವ ಗೌರವದ ನುಡಿ ಮುಂದೆ ಮಾಡುವುದಕ್ಕಿಂತ ಹೆಚ್ಚು ಹಣ ಕೊಟ್ಟು ಹೆಣ್ಣಿನ ಸ್ವತ್ತುಗಳು ನಾವು ಎಂದು ಎದೆಗೆ ಬರೆದಚ್ಚಿಕೊಂಡು ತಿರುಗಲೇ ವರದಕ್ಷಿಣೆ ಕೇಳುವ ಗಂಡು ಕುಲ. ಜಗದೀಶ್ವರಿ, ಮೊದಲು ನಿಮ್ಮಿಬ್ಬರ ಕೊಲೆ ಮಾಡಿ ನನ್ನ ಮನ ಸಂತೋಷಿಸುತ್ತೇನೆ. ನಿಮ್ ಎದುರಿಗೆ ನಿಂತಿರೋದು ಗಂಡಲ್ಲ, ಹೆಣ್ಣು. ಸ್ವಲ್ಪ ಕಣ್ತಿರೋದು ನೋಡ್ರಿ. ಗಂಡಲ್ಲ, ಗಂಡದೆಯ ಹೆಣ್ಣು. ಒಂದು ಇವಳಿಗಾಗಿ ಆಭರಣ ಬಿಚ್ಚಿಕೊಟ್ಟ ನರ್ಮದ, ನನ್ನ ಕಣ್ಣು ತೆರೆಸಲೆಂದೇ ಬಂದಿಯೇನಮ್ಮ. ದೈತ್ಯನಾಗಿದ್ದ ನನ್ನನ್ನು ಮಾನವನನ್ನಾಗಿ ಮಾಡಿದ ಮಹಾತಾಯಿ ನೀನು. ಜಗದೀಶ್ವರಿ, ನರ್ಮದಾ, ನಿಮ್ಮ ಆತ್ಮದಿಂದೊಮ್ಮೆ ಕ್ಷಮಿಸಿದನೆಂದು ಹೇಳಿಬಿಡಿ, ನನ್ನ ತಾಪವೆಲ್ಲ ಮಾಯವಾಗುತ್ತೆ. ನನ್ನ ಪತಿ ನಮ್ಮನ್ನು ಮನ್ನಿಸಿದನಲ್ಲ ಅಂತ ಸಂತೋಷವಾಗುತ್ತದೆ. ನಮ್ಮ ನಾಟಕಕ್ಕೆ ಜಗದೀಶ ಜಯ ನೀಡಿದ ಅಂತ ಸಂತೋಷವಾಗ್ತಾ ಇದೆ ಅಣ್ಣ. ನಾವು ತಿರುಗಿ ಹೋಗಿ ನಮ್ಮ ಹೆಂಡ್ರ ಮುಖ ನಾವು ಸಂತೋಷ ಪಡ್ತೀವ್ರಪ್ಪ. ಅಣ್ಣ, ನಮ್ ನಾಟಕ ಇಲ್ಲಿಗೆ ಮುಗಿಲಿಲ್ಲ, ನಮ್ಮೂರಿಗೆ ಹೋಗೋಣ. ಅಲ್ಲಿ ನೋಡೋದಂತೆ ದೊಡ್ಡ ನಾಟಕ ಇದೆ. ಕರೆತಂದ ಅತಿಥಿಗಳು ಪಾಪ ದಣದಿದ್ದಾರೆ. ನಡೀರಿ, ಟಿಫನ್ ವ್ಯವಸ್ಥೆ ಬಿಡ.